नमः ओं विष्णुपादाय कृष्णप्रेष्ठाय भूतले श्रीमते जयपताकस्वामिन् नामिने नमः आचार्यपादाय निताय कृपवदायिने गौरकथादामदाय नगरग्रामतारिणे नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देश तारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंदा हरे कृष्णा 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 हरे 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 राम 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 हरे हरे ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः मूकं करोति वाचालिं पङ्गं लङ्घयते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं श्रीचैतन्यमीश्वरम् हरि ओम तत्सತ್ ಹರೇ ಕೃಷ್ಣ. ಎಲ್ಲರಿಗೂ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ದಿನ ನಾವು ಭಗವದ್ಗೀತೆಯ ರೂಪದ 18ನೇ ಅಧ್ಯಾಯದ ಶ್ಲೋಕ 40, 41, 42 ಹಾಗೂ 43, 44 ಅಧ್ಯಯನ ಮಾಡ್ತಿದ್ದೀರಿ. ಈ ಶ್ಲೋಕ ಅನುವಾದ ಹೀಗಿದೆ: ಈ ಲೋಕದಲ್ಲಾಗಲಿ ಮೇಲಿನ ಲೋಕವ್ಯೂಹಗಳ ದೇವತೆಗಳಲ್ಲಾಗಲಿ ಐಹಿಕ ಪ್ರಕೃತಿಯಿಂದ ಹುಟ್ಟಿದ ಈ 3 ಗಣಗಳಿಂದ ಬಿಡುಗಡೆ ಹೊಂದಿದ ಜೀವಿ ಯಾರೂ ಇಲ್ಲ. ಹರೇ ಕೃಷ್ಣ. ಹೀಗೆ ಈ 18ನೇ ಅಧ್ಯಾಯದಲ್ಲಿ ಇದೊಂದು ಘಟ್ಟ. ಇಲ್ಲಿ ಒಂದು ತಿರುವು ಪಡ್ಕೋತಾ ಇದೆ. ಇಲ್ಲಿಗೆ ಗುಣತ್ರಯಗಳ ಆಧಾರಿತವಾಗಿ ಚರ್ಚೆ ಇಲ್ಲಿಗೆ ಮುಗಿಸಿ ಇನ್ನೊಂದು ದಿಕ್ಕಿಗೆ ಹೋಗ್ತಾ ಇದೆ, ವರ್ಣಾಶ್ರಮ ಕಡೆ ಹೋಗ್ತಾ ಇದೆ. ನೋಡಿ, ಹಿಂಗೆ ಈ ಅಧ್ಯಯನ ಪೂರ್ತಿ ನೋಡ್ಕೊಂಡು ಬಂದ್ರೆ ಅರ್ಜುನನ ಪ್ರಶ್ನೆ ಏನಾಗಿತ್ತು 18ನೇ ಅಧ್ಯಾಯದ ಮೊದಲನೇ ಶ್ಲೋಕದಲ್ಲಿ? ಪ್ರಭುಜಿ, ಮೋಕ್ಷ ಸನ್ಯಾಸದ ಬಗ್ಗೆ ತಿಳ್ಕೊಳ್ಳೋದು ಪ್ರಭುಜಿ. ತ್ಯಾಗ ಮತ್ತು ಸನ್ಯಾಸಗಳ ಉದ್ದೇಶ ಏನು? ತ್ಯಾಗ ಮತ್ತೆ ಸನ್ಯಾಸ ಇವೆರಡರಲ್ಲಿ ಯಾವುದು ಶ್ರೇಷ್ಠ, ಏನ್ ಮಾಡ್ಬೇಕು ಅಂತ. ತ್ಯಾಗ ಮತ್ತು ಸನ್ಯಾಸ. ತ್ಯಾಗ ಮತ್ತು ಸನ್ಯಾಸಗಳಂದ್ರೆ ಏನು? ತ್ಯಾಗ ಅಂದ್ರೆ ಭೌತಿಕ ಇಚ್ಛೆಗಳನ್ನ ಬಿಟ್ಟಿರೋದು ಪ್ರಭುಜಿ. ಕರ್ಮಫಲವನ್ನು ಅಪೇಕ್ಷಿಸದಿರುವುದು ಪ್ರಭುಜಿ, ಅಲ್ವಾ ಪ್ರಭುಜಿ? ಬೇರೆ ಯಾರಾದ್ರೂ ಏನಾದ್ರು ಹೇಳ್ತೀರಾ? ಕರ್ಮಗಳನ್ನ ತ್ಯಜಿಸೋದು ಸನ್ಯಾಸ ಅಂತ ಪ್ರಭು. ಮತ್ತೆ ಫಲಗಳನ್ನ ಬಿಟ್ಬಿಡೋದೇ ಅಲ್ಲ ಅಂತ ಹೇಳ್ತಾರೆ ತ್ಯಾಗ ಅಂದ್ರೆ. ಬೇರೆ ಯಾರಾದ್ರೂ ಏನಾದ್ರು ಮಾತಾಡೋದಿದ್ರೆ ಮಾತಾಡಬಹುದು. ಈ ಕ್ಲಾಸ್ ಯಮುನಾ ಮಾತಾಜಿ ನೋಡಿ, ಶ್ವೇತ ಮಾತಾಜಿ ಅವ್ರ ಜೊತೆ ಮಾತಾಡ್ತೀನಿ ನಾನು ಅನ್ನೋ ತರ ಅನ್ಸ್ಬಾರ್ದು ನನಗೆ. ನಾವು 3 ಜನ ಮಾತಾಡ್ಕೋತೀವಿ ಅಂತ ಅನ್ಸ್ಬಾರ್ದು. ಬೇರೆಯವರು ಮಾತಾಡಿದ್ರೆ ಮಾತಾಡ್ಲಿ ಅಂತ ಬಯಸ್ತೀವಿ, ಬಟ್ ಯಾರು ಮುಂದೆ ಬರೋದಿಲ್ಲ. ಯಾರಾದ್ರೂ ಏನಾದ್ರು ಹೇಳ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಪುಷ್ಪಲತಾ ಮಾತಾಡಿದ್ರೆ ಹೇಳಿ. ಮಾತಾಡಿ. ಸನ್ಯಾಸ ಅಂದ್ರೆ ಏನು ಕೆಲ್ಸನೇ ಮಾಡ್ದಂಗಿರೋದು ಪ್ರಭುಜಿ. ಅಡಿಗೆ ಕೂಡ ಮಾಡೋದಿಲ್ಲ ಅವರು. ಪರ್ಫೆಕ್ಟ್. ಆಮೇಲೆ ತ್ಯಾಗ ಅಂದ್ರೆ ಕೆಲ್ಸ ಮಾಡಿ ಅದ್ರದ್ದು ಫಲನ ಭಗವಂತಗೆ ಇದ್ ಮಾಡೋದು. ಸನ್ಯಾಸ ಅಂದ್ರೆ ಏನು ಕೆಲ್ಸನ ಮಾಡ್ದಂಗೆ ಸುಮ್ನೆ ಇರೋದು, ಭೌತಿಕವಾಗಿ ಏನು ಕೆಲ್ಸನೇ ಮಾಡೋದಿಲ್ಲ ಸನ್ಯಾಸ ಅಂದ್ರೆ. ಹೌದು. ಇವೆರಡರಲ್ಲಿ ಯಾವ್ದು ಉತ್ತಮ? ತ್ಯಾಗ ತ್ಯಾಗನೇ ಒಳ್ಳೇದು ಪ್ರಭುಜಿ. ಇವಾಗಿನ ಸಿಚುವೇಶನ್ಗೆ ತ್ಯಾಗ ಮಾಡ್ಲೇಬೇಕು. ನಾವು ಕೆಲ್ಸ ಮಾಡ್ಬೇಕು, ಅದ್ರ ಫಲನ ನಾವು ಅನುಭವಿಸ್ಬೇಕು, ಅದ್ರಲ್ಲಿ ಭಗವಂತಗೆ ಇದ್ ಮಾಡ್ಬೇಕು ಪ್ರಭುಜಿ. ನೋಡಿ, ಮಾತಾಜಿ ಹೇಳಿದಂಗೆ ನೋಡಿ, ಕೆಲಸ ಮಾಡೋದನ್ನೇ ಬಿಟ್ಬಿಡ್ಬಾರದು. ಏನು ಮಾಡಲ್ಲ ಅಂತ ಸುಮ್ಮನೆ ಕೂತ್ಕೊಳಕ್ ಆಗೋದೇ ಇಲ್ಲ. ಎಲ್ಲರೂ ಏನಾದ್ರೂ ಮಾಡ್ಲೇಬೇಕು. ಈ ಜಗತ್ತು ಹಂಗೆ ಸೃಷ್ಟಿ ಮಾಡಿರೋದು. ನೋಡಿ, ಏನು ಮಾಡದೆ ಕೂತ್ಕೊಳಕ್ಕೆ ಸುಮ್ಮನೆ ಇರಕ್ ಆಗಲ್ಲ, ಸನ್ಯಾಸ ಆಗಲ್ಲ. ಮಾಡೋದ್ ಮಾಡಿ ಆ ಕರ್ಮದ ಫಲಕ್ಕೆ ಅಂಟ್ಕೋಬಾರದು ಅಂತ ಇಡೀ ಭಗವದ್ಗೀತೆ ಒಂದು ಸಾರಾಂಶ. ಮಾಡುವಂತ ಕರ್ತವ್ಯಗಳು ಕರ್ತವ್ಯ ಅಂತ ಮಾಡ್ಬೇಕು ಅಂತ. ಆ ಕರ್ಮ ಅದರಲ್ಲಿ ಫಲ ಬರುತ್ತೆ ನೋಡಿ.
ಕರ್ಮಕ್ಕೆ ಒಂದು ಫಲ ಅಂತ ಬರುತ್ತೆ ನೋಡಿ, ಅದಕ್ಕೆ ಅಂಟ್ಕೋಬೇಡಿ ಅಂತ. ಮತ್ತೆ ಏನ್ ಮಾಡ್ಬೇಕು? ಆ ಕರ್ಮ ಫಲವನ್ನ ತ್ಯಾಗ ಮಾಡಿ, ಯಾರಿಗ ಅರ್ಪಣೆ ಮಾಡಿ. ಯತ್ ಕರೋಷಿ ಯದ್ದದಾಶಿ ಯದ್ದಶ್ನಾಶಿ ತತ್ ಕುರುಸ್ವ ಮದ್ದರ್ಪಣಂ ಅಂತ ಹೇಳಿ. ಹಂಗೆ ಇಷ್ಟ ಅರ್ಥ ಆಯ್ತು ಈ ಅಧ್ಯಾಯ ಎಲ್ಲ ಅರ್ಥ ಆಯ್ತು ಅಂತ. ಇಷ್ಟ ಅರ್ಥ ಆಯ್ತು ಈ ಅಧ್ಯಾಯ ಅರ್ಥ ಆಯ್ತು ಅಂತ ನೋಡಿ. ಹಂಗಿದ್ರೆ ನೋಡಿ, ಇದನ್ನ ಇಷ್ಟಕ್ಕೆ ನಿಲ್ಲಿಸೋದಿಲ್ಲ ನೋಡಿ, ಇಷ್ಟಕ್ಕೆ ಸಮಾಧಾನ ಆಗೋದಿಲ್ಲ. ಅದು ಹೇಗೆ ಅನ್ನೋಂಥದ್ದು ಕೂಡ ಮುಂದಕ್ಕೆ ನೋಡಿ. ಇಡೀ ನೋಡಿ ಮುಂದೆ ಹೇಳ್ತಾರೆ 3ನೇ ಶ್ಲೋಕದಲ್ಲಿ 18ನೇ ಅಧ್ಯಾಯದ ಎಲ್ಲ ಬಗೆಯ ಕಾಮ್ಯ ಕರ್ಮಗಳು ದೋಷಯುಕ್ತವಾದವು ಎಂದು ಅವುಗಳನ್ನು ಬಿಟ್ಟು ಬಿಡಬೇಕೆಂದು ಕೆಲವರು ವಿದ್ವಾಂಸರ ಹೇಳ್ತಾರೆ. ನೀವು ಏನೇ ಮಾಡಿ ನಿಮ್ ಅಲ್ಲಿ ದೋಷ ಇರುತ್ತೆ ನೋಡಿ. ನೋಡಿ, ನೀವು ಯಾರಿಗಾದ್ರೂ ಒಳ್ಳೇದು ಸಹಾಯ ಮಾಡ್ಬೇಕು ಅಂತ ಹೋಗ್ರಿ, ಅದ್ರಲ್ಲಿ ಆಪತ್ತಿಗೆ ಸಿಕ್ಕಾಕೊಂಡ್ಬಿಡ್ತೀರಿ ನೋಡಿ. ಒಂದು ಮನೆ ಕಟ್ಸ್ರಿ, ವಾಸ್ತು ದೋಷ ಬರುತ್ತೆ. ಒಂದು ಮಾತಾಡಕ್ ಹೋಗಿ ವಾಕ್ ದೋಷ ಬರುತ್ತೆ ನೋಡಿ, ವಾಕ್ ದೋಷ. ಅಥವಾ ಏನೋ ಮಾತಾಡಕ್ ಹೋಗಿ ಏನೋ ಮಾತಾಡ್ಬಿಡ್ತೀರಿ, ಮತ್ತೆ ನೋಡಿ ಸಮಸ್ಯೆಗೆ ಸಿಕ್ಕಾಕೊಂಡ್ಬಿಡ್ತೀರಿ. ಈ ತರ ಅನುಭವಗಳಾಗಿದೆಯಾ ನಿಮ್ಗೆ? ಏನೋ ಪ್ರಭುಜಿ ಆಗಿದೆ ಪ್ರಭುಜಿ. ಮಾತಾಡಿಲ್ಲ ಅಂದ್ರೂ ಕೂಡ ತಪ್ಪು ತಿಳ್ಕೊಂತಾರೆ ಪ್ರಭುಜಿ. ಹಂಗಾಗಿ ಮಾತಾಡದಿದ್ರೇನು ತಪ್ಪಿರ್ತಾರೆ. ಹೌದು, ಆಗಿದೆ ಪ್ರಭುಜಿ. ನಾವು ಹರೇ ಕೃಷ್ಣ ಪ್ರಭು, ನಾವ್ ಏನ್ ಕೆಲಸ ಮಾಡಿದ್ರು ಶ್ರದ್ಧೆಯಿಂದ ಮಾಡ್ಬೇಕು ಅಂತ. ನೋಡಿ, ಏನೇ ಮಾಡಿ ಅದರಲ್ಲಿ ದೋಷ ಬರುತ್ತೆ. ಏನೇ ಮಾಡಿ ದೋಷ. ಅದು ಕಲಿಯುಗದಲ್ಲಿ ವಿಶೇಷವಾಗಿ ಕಲಿಯ ದೋಷ ನಿಧಿ ರಾಜನ್ ಅಸ್ಥಿರೇಪೋ ಮಹಾದ್ಗುಣ. ನೋಡಿ, ಅಲ್ಲಿ ಏನಾದ್ರೂ ಒಂದು ಮಹಾದ್ಗುಣ, ಅದ್ರಲ್ಲಿ ಏನಾದ್ರೂ ಒಂದು ಒಳ್ಳೆ ಕಡೆ ತಿರುಗಿಸ್ಕೋಬಹುದು ಅಂದ್ರೆ ಅದು ಕೀರ್ತನೀಯ ಕೃಷ್ಣಸ್ಯ. ನೋಡಿ, ಮನೆ ಕಟ್ತೀರಿ, ವಾಸ್ತು ದೋಷ ಬರುತ್ತೆ. ಈಗ ಮನೆಯಲ್ಲಿ ಕೃಷ್ಣ ಪ್ರಜ್ಞೆಯಿಂದ ಬದುಕೋದು. ಆ ಮನೆಯಲ್ಲಿ ಯಾವ ಮನೆಯಲ್ಲಿ ವಾಸ್ತು ದೋಷ ಬಂದಿದೆಯೋ ಆ ಮನೆನೇ ಕಟ್ಕೊಳ್ಳದೆ ಬದುಕಕ್ಕಾಗತ್ತಾ? ದೋಷ ಬರುತ್ತೆ ಅಂತೇಳಿ ಮನೆನೇ ಕಟ್ಟದೆ ಇರಕ್ಕಾಗತ್ತಾ? ಆಗೋದಿಲ್ಲ. ಮತ್ತೇನ್ ಮಾಡ್ಬೇಕು? ಆ ಮನೆಯನ್ನ ಕೃಷ್ಣ ಪ್ರಜ್ಞೆಗೆ ಸದುಪಯೋಗ ಮಾಡ್ಕೊಳ್ಳೋ ತರ ಪ್ರಯತ್ನ ಮಾಡ್ಬೇಕು ಆ ಕಡೆಗೆ. ನೋಡ್ರಿ, ಹಂಗೆ ಕೆಲವರು ವಿದ್ವಾಂಸರು ಹಿಂಗೆ ಹೇಳ್ಬಿಡ್ತಾರೆ ನೋಡಿ. ಈಗ ಇಲ್ಲಿ ಕೃಷ್ಣ ಹೇಳ್ತಿದ್ದೆ ನೋಡಿ. ಇನ್ನು ಕೆಲವರು ಮಹಾಚಿಂತಕರು ಯಜ್ಞ ದಾನ ಮತ್ತು ತಪಸ್ಸುಗಳನ್ನ ಬಿಡ್ಲೇಬಾರದು ಅಂತ ಹೇಳ್ತಾರೆ ನೋಡಿ. ಈ ತರ ಓದ್ಕೊಂಡು ಬಂದ್ವಿ ನಾವು. ಇವತ್ತು ಮುಖ್ಯವಾಗಿ ಒಂದು ರಿವಿಷನ್. ಇಲ್ಲದೆ ಇದ್ರೆ ಸುಮ್ಮನೆ ಓದ್ವಿ ಅಂದ್ರೆ ಏನು ಅಂತ ಏನು ಅರ್ಥನೇ ಆಗಲ್ಲ ನೋಡಿ. 2 ಅಂಶಗಳು. ಒಂದು ನೋಡಿ, ದೋಷಯುಕ್ತ ಆಗಿರ್ತವೆ ಎಲ್ಲ ಕಾಮ್ಯ ಕರ್ಮಗಳು, ಅವುಗಳನ್ನು ಎಲ್ಲವನ್ನ ಬಿಟ್ಬಿಡಿ ಅಂತ ಹೇಳ್ತಾರೆ. ಇನ್ನೊಬ್ರು ಹೇಳ್ತಾರೆ ನೋಡಿ, ಯಜ್ಞ ದಾನ ತಪವನ್ನ ಬಿಡಬಾರ್ದು. ಈಗ ಇಷ್ಟು ಹೇಳ್ಕೊಟ್ಮೇಲೆ ಇವುಗಳನ್ನ ವಿಭಾಗ ಮಾಡಲ್ಲ ನೋಡಿ. ಸನ್ಯಾಸವನ್ನು ಕುರಿತು ನನ್ನ ನಿರ್ಣಯವನ್ನ ಈಗ ಕೇಳು. ಏನಂತ? ಧರ್ಮ ಗ್ರಂಥಗಳಲ್ಲಿ ತ್ಯಾಗವು 3 ಬಗೆಗಳದು ಎಂದು ಹೇಳಿದೆ ನೋಡಿ. ಈಗ ತ್ಯಾಗದ ಬಗ್ಗೆ ಧರ್ಮ ಗ್ರಂಥಗಳ ಪ್ರಕಾರ ಹೇಳ್ತಾ ಹೋಗುದು ನೋಡೋದು ಹಿಂಗೆ ನೋಡಿ. ಈಗ ಏನ್ ಬಂತು ಇಲ್ಲಿ ಅಂತಂದ್ರೆ ನೋಡಿ, 3 ಬಗೆಗಳದ್ದು ತ್ಯಾಗ ನೋಡಿ. ಅದನ್ನ ಈಗ ಹೇಳ್ತಾ ಹೋಗ್ತಾರೆ. ಏನಂತಂದ್ರೆ ಯಜ್ಞ ದಾನ ತಪಸ್ಸುಗಳನ್ನ ಬಿಡಬಾರದು. ಇದು ಕೊನೆಯ ಟೇಕ್ ಹೋಮ್ ಮೆಸೇಜ್. ಏನಂದ್ರೆ ನೋಡಿ, ಅವುಗಳನ್ನ ಮಾಡಬೇಕು. ವಾಸ್ತವವಾಗಿ ಯಜ್ಞ ದಾನ ತಪಸ್ಸುಗಳು ಮಹಾತ್ಮರನ್ನು ಸಹ ಪರಿಶುದ್ಧಗೊಳಿಸ್ತವೆ ಅಂತ ಹೇಳಿ. ಆಮೇಲೆ ಏನ್ ಹೇಳಿದ್ರು ಅಂದ್ರೆ, ಈ ಎಲ್ಲ ಕರ್ಮಗಳನ್ನು ಮಾಡ್ಬೇಕು. ಆದ್ರೆ ಹೆಂಗ್ ಮಾಡ್ಬೇಕು ಅಂದ್ರೆ ಆಸಕ್ತಿ ಇಲ್ಲದೆ ಮತ್ತು ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು. ಯಾವುಗಳನ್ನ? ಯಜ್ಞ ದಾನ ತಪ ನೋಡಿ. ಇವುಗಳನ್ನ ಒಬ್ಬ ಸನ್ಯಾಸಿನೂ ಮಾಡ್ಬೇಕು, ಬ್ರಹ್ಮಚಾರಿನೂ ಮಾಡ್ಬೇಕು, ಅನಪ್ರಸ್ಥಿನೂ ಮಾಡ್ಬೇಕು, ಗೃಹಸ್ಥರಂತೂ ಖಂಡಿತ ಮಾಡ್ಬೇಕು ನೋಡಿ. ಅದೇ ತರನೇ ನೋಡಿ, ಎಲ್ಲ ವರ್ಣದವರು ಮಾಡ್ಬೇಕು, ಎಲ್ಲ ಆಶ್ರಮದವರು ಮಾಡ್ಬೇಕು. ಈಗ ನೋಡಿ, ವರ್ಣ ಬಗ್ಗೆ ಮಾತಾಡಕ್ ಹೋಗ್ತಾರೆ ಈಗ ಮುಂದಿನ ಶ್ಲೋಕಗಳಲ್ಲಿ ನೋಡಿ. 41, 42, 43 ನೋಡಿ, ಈ ಶ್ಲೋಕಗಳಲ್ಲಿ ವರ್ಣದ ಬಗ್ಗೆ ಮಾತಾಡ್ತಾರೆ ನೋಡಿ. ಹಿಂದೆ ಆಶ್ರಮದಾಯ್ತು ನೋಡಿ. ಹಿಂಗೆ ನೋಡಿ, ಇಲ್ಲಿ ಹೇಳಿದ್ರೆ ಅಂತಿಮ ಅಭಿಪ್ರಾಯ ಕೃಷ್ಣ ಹೇಳ್ತಿದ್ದಾನೆ. ಏನಂದ್ರೆ, ನಿಗದಿತ ಕರ್ತವ್ಯಗಳನ್ನ ಎಂದೂ ತ್ಯಜಿಸಬಾರದು. ಇದು ಫೈನಲ್. ನನ್ಗೇನೋ ಅಧ್ಯಯನ ಇದರಲ್ಲಿ ಅರ್ಥನೇ ಆಗ್ಲಿಲ್ಲ, ಏನೇನೋ ಹೇಳಿ ಮುಗಿಸ್ಬಿಟ್ರಿ, ಇಷ್ಟು ಅಧ್ಯಯನ ಮುಗೀತು ಅಂತಂದ್ರೆ ಈ ಅಧ್ಯಾಯದಲ್ಲಿ ಏನು ಸಂದೇಶ ಅಂತಂದ್ರೆ,
ನಿಗದಿತ ಕರ್ತವ್ಯಗಳು ಅಂತ ನಮಗೆ ಒಬ್ಬೊಬ್ಬರಿಗೂ ನೋಡಿ, ನೀವು ಒಬ್ಬರ ತಂದೆಯಾಗಿ, ಒಬ್ಬರ ತಾಯಿಯಾಗಿ, ನೋಡಿ ಒಂದು ಅಕ್ಕ ಆಗಿ, ಒಂದು ತಂಗಿಯಾಗಿ, ಒಂದು ಮಗಳಾಗಿ, ಮಗನಾಗಿ, ನೋಡಿ ಒಬ್ಬ ದೇಶದ ಪ್ರಜೆಯಾಗಿ, ನೋಡಿ ಪಕ್ಕದ ಮನೆಯವರಾಗಿ, ಅಕ್ಕಪಕ್ಕದವರು, ನೋಡಿ ಸಹೋದ್ಯೋಗಿಗಳಾಗಿ, ಇನ್ನೇನೇನೋ ನಮ್ಗೆ ಈ ಭೌತಿಕ ಪ್ರಪಂಚದ ಸಂಬಂಧಗಳು, ನಮ್ಮ ಕರ್ತವ್ಯಗಳು, ಅಧಿಕಾರ ಇವೆಲ್ಲ ಇರ್ತವಲ್ಲ, ಅವುಗಳನ್ನು ಮಾಡಲೇಬೇಕು, ತ್ಯಜಿಸಬಾರದು ಅಂತ ಹೇಳೋದು. ಈಗ ಅರ್ಜುನ ಮೊದಲನೇ ಅಧ್ಯಾಯದಲ್ಲಿ ಅವನ ಕರ್ತವ್ಯ ತ್ಯಜಿಸಕ್ ಹೋಗ್ತಾ ಇದ್ದ, ಅದಕ್ಕೆ ಈ ಬುದ್ಧಿ ಮಾತು ಹೇಳ್ತಿರೋದು ಅಲ್ವಾ. ಅರ್ಜುನನ ಕರ್ತವ್ಯವನ್ನು ಬಿಟ್ಬಿಡಕ್ ಹೋಗ್ತಿದ್ದ. ಮನುಷ್ಯನು ಮೋಹದಿಂದಾಗಿ ತನ್ನ ನಿಯಮಿತ ಕರ್ತವ್ಯಗಳನ್ನು ಬಿಟ್ಟು ಬಿಟ್ಟರೆ ಅಂತಹ ಪರಿತ್ಯಾಗವು ತಾಮಸ ಗುಣದಲ್ಲಿ ಮಾಡಿದುದು ಎಂದು ಹೇಳುತ್ತಾರೆ. ನೋಡಿ, ಈಗ ಶುರುವಾಯ್ತು. ಏನ್ ಶುರುವಾಯ್ತು? ಮಾಡ್ಬೇಕಾದದ್ದನ್ನ ನೋಡಿ, ಯಜ್ಞ, ದಾನ, ತಪ ಮತ್ತೆ ಕರ್ತವ್ಯಗಳು ಇವೆಲ್ಲ ಏನಿದಾವೆ ಇವುಗಳನ್ನೆಲ್ಲ ಗುಣತ್ರಯಗಳಾಗಿ ವಿಭಾಗ ಮಾಡುತ್ತೆ. ನೋಡಿ, ಗುಣಗಳಾಧಾರಿತ ಸತ್ವಗುಣ, ರಜೋಗುಣ, ತಮೋಗುಣ, ಈಗ ಹೇಳಿದ್ದು ತಾಮಸ ಗುಣದಲ್ಲಿ. ನೋಡಿ, ಹಿಂಗೆ ಬಿಟ್ಬಿಟ್ರೆ ಏನಾಗತ್ತೆ? ಅರ್ಜುನನ್ ಬಿಡಕ್ ಹೋಗಿದ್ದ ನೋಡಿ, ಬಿಡೋ ಸಂದರ್ಭದಲ್ಲಿ ಅರ್ಜುನನ್ ಹೆಂಗಿತ್ತ ನೋಡಿ, ಅರ್ಜುನ ವಿಷಾದ ಯೋಗ, ವಿಷಾದದಲ್ಲಿದ್ದ ನೋಡಿ, ಅವನು ಗೊಂದಲದಲ್ಲಿದ್ದ ನೋಡಿ, ಆತನು ದುಃಖಿತನಾಗಿದ್ದ ನೋಡಿ, ಅವನು ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಗೊತ್ತಿರ್ಲಿಲ್ಲ. ಈ ಸ್ಥಿತಿಯನ್ನ ತಮೋಗುಣ ಅಂತ ಹೇಳೋದು. ನೋಡಿ, ಅರ್ಜುನ ತಮೋಗುಣದಲ್ಲಿ ಇರ್ಲಿಲ್ಲ. ನಮಗೋಸ್ಕರ ನೋಡಿ ಕೃಷ್ಣ ಒಂದು ಹಿನ್ನೆಲೆ, ಒಂದು ಸ್ಥಿತಿಯನ್ನ ತರ್ತಾನೆ. ಹಂಗೆ ನೋಡಿ, ತಾಮಸ ಗುಣದಲ್ಲಿ ಮಾಡಿರುವುದು ಎಂದು ಹೇಳುತ್ತಾರೆ. ಯಾವುದನ್ನ? ನಿಯಮಿತ ಕರ್ತವ್ಯಗಳನ್ನ ಬಿಟ್ಟು. ಇವಾಗ ನೀವು ಬೆಳಗ್ಗೆ ಎದ್ದಿದ್ದೀರಿ ನೋಡಿ, ಬಹಳಷ್ಟು ಜನ ಗೃಹಿಣಿಯರಿದ್ದೀರಿ, ಮಾತಾಜಿ ಇರ್ತಿದ್ದೀರಿ. ನೀವು ಇವಾಗ ಬೆಳಗ್ಗೆ ಮಾಡ್ಬೇಕಾಗಿರೋ ಅಡುಗೆ ನಾಷ್ಟ ಮಾಡೋದನ್ನ ಬಿಟ್ರೆ ಏನಾಗತ್ತೆ? ನಮ್ಮ ಕುಟುಂಬಗಳಲ್ಲಿ ಏನಾಗತ್ತೆ ಹೇಳಿ? ಬಯಸ್ಕೊಳ್ತೀವಿ ಪ್ರಭು, ಗಲಾಟೆ ಆಗುತ್ತೆ ಪ್ರಭುಜಿ. ಬಯಸ್ಕೊಳ್ತೀವಿ. ಹೊಟ್ಟೆ ಹಸುವಿಂದ ಮತ್ತೆ ನಮ್ಗೂನು ಹೊಟ್ಟೆ ಹಸು ಆಗುತ್ತೆ. ಅದು ನಮ್ ಕರ್ತವ್ಯ, ನಾವ್ ಮಾಡ್ಲೇಬೇಕು. ಮಾಡ್ಲೇಬೇಕು. ನೋಡಿ, ಈಗ ಏನು ನಿನ್ನೆ ಜಗಳ ಆಗಿತ್ತು ಅನ್ಕೊಳ್ಳಿ, ನಿನ್ನೆ ಬೈದಾಡ್ಕೊಂಡು, ಹೊಡೆದಾಡ್ಕೊಂಡು, ಕಿರ್ಚಾಡ್ಕೊಂಡು, ಕೂಗಾಡ್ಕೊಂಡು ನೋಡಿ ಹಿಂಗ್ ಮಾಡಿ ಇವತ್ತು ಬೆಳಗ್ಗೆ ನಾಷ್ಟ ಮಾಡಲ್ಲ ಅಂತ ಕೂತ್ಬಿಟ್ರೆ ನೋಡಿ, ಅಲ್ಲಿ ನೋಡಿ ಅದು ಸರಿ ಬರಲ್ಲ. ಅದು ನೋಡಿ, ಅಡ್ಗೆ ಮಾಡ್ಕೊಳ್ಳೇಬೇಕು. ನೋಡಿ, ಭಗವಂತನಿಗೆ ನೈವೇದ್ಯ ಮಾಡುವಂಥದ್ದೆಲ್ಲ ಮಾಡ್ಲೇಬೇಕು. ನೋಡಿ, ಊಟ ತಿನ್ಲೇಬೇಕು, ಬದುಕಲೇಬೇಕು. ಬದುಕಬೇಕು, ನಿಗದಿತ ಕರ್ತವ್ಯ ಮಾಡ್ಬೇಕು. ಭಗವಂತ ನಮ್ಗೆ ಕೊಟ್ಟಿರೋ ಕೆಲ್ಸ ಅಂತ ನಾವ್ ಮಾಡ್ಬೇಕು. ಅವಾಗ ಕಷ್ಟ ಅನ್ಸೋದಿಲ್ಲ. ಕಷ್ಟ ಅನ್ಸಿದ್ರೂ ಕೂಡ ಮಾಡ್ಬೇಕಾಗತ್ತೆ ಕೆಲಸತಿ. ನೋಡಿ, ಮಾಡ್ಲೇಬೇಕು. ಕರ್ತವ್ಯನ ಬಿಟ್ಟು ಯಾರು ಬದುಕಕ್ಕಾಗಲ್ಲ. ನೋಡಿ, ಅದನ್ನೇ ಹೇಳ್ತಿರೋದು. ಮನುಷ್ಯ ಮೋಹದಿಂದಾಗಿ ತನ್ನ ನಿಯಮಿತ ಕರ್ತವ್ಯಗಳನ್ನು ಬಿಟ್ಬಿಟ್ರೆ ಅಂತಹ ಪರಿತ್ಯಾಗವು ತಾಮಸ ಗುಣದಲ್ಲಿ ಮಾಡಿರುವುದು ಎಂದು ಹೇಳ್ತಾರೆ. ನಮ್ಗೆ ಮುಂದಿನ ಶ್ಲೋಕದಲ್ಲಿ ಓದಿದ್ವಿ, ನಿಯಮಿತ ಕರ್ತವ್ಯಗಳನ್ನ ಕ್ಲೇಶದಾಯಕವೆಂದಾಗಲಿ ದೇಹಾಯಾಸ ಭಯದಿಂದಾಗಲಿ ಬಿಟ್ಟು ಬಿಡುವವನು ರಾಜಸ ಗುಣದಿಂದ ತ್ಯಜಿಸುತ್ತಾನೆಂದು ಭಾವಿಸಲಾಗುತ್ತದೆ. ಅಂತಹ ಕರ್ಮದಿಂದ ತ್ಯಾಗದಲ್ಲಿ ಪ್ರಗತಿ ಸಾಧಿಸಲಾಗುವುದಿಲ್ಲ. ನೋಡಿ, ಈ ಥರದ್ದೆಲ್ಲ ನಾವು ಚರ್ಚೆ ಮಾಡಿದ್ವಿ. ನೋಡಿ, ಇದಕ್ಕೆ ನೋಡಿ ಗೋಕರ್ಣನ ಕಥೆ ಎಲ್ಲಾನು ಓದಿದ್ವಿ ನಾವು. ನೋಡಿ, ದುಂದುಪರಿ, ಗೋಕರ್ಣ ನೋಡಿ, ಈ ಥರದ ಕಥೆಗಳೆಲ್ಲನೂ ತಗೊಂಡು ನಾವು ಚರ್ಚೆ ಮಾಡಿದ್ವಿ. ಕೂಡ ಹಂಗೆ ದೇಹಕ್ಕೆ ಆಯಾಸ ಆಗುತ್ತೆ, ಕ್ಲೇಶದಾಯಕ ಅಂತ ಬಿಟ್ಬಿಟ್ರೆ ನೋಡ ಅದು ರಾಜಸಿಕ ಆಗುತ್ತೆ. ನೋಡಿ, ಹಂಗೆ ಮುಂದಕ್ಕೆ ಹೋದ್ರೆ ಮನುಷ್ಯನು ವಿಹಿತ ಕರ್ತವ್ಯವನ್ನು ಅದನ್ನು ಮಾಡಲೇಬೇಕು ಎನ್ನುವ ಕಾರಣದಿಂದ ಮಾತ್ರವೇ ಮಾಡಿ ಎಲ್ಲ ಐಹಿಕ ಸಂಘವನ್ನು ಕರ್ಮಫಲಾಪೇಕ್ಷೆಯನ್ನು ತ್ಯಜಿಸಿದಾಗ ಅವನ ತ್ಯಾಗವು ಸಾತ್ವಿಕ ಎಂದು ಹೇಳುತ್ತಾರೆ. ನೋಡಿ, ಈ ಪ್ರಯತ್ನ ಮಾಡ್ಬೇಕು. ನಾವು ಯಾರಾದ್ರೂ ತಾಮಸ ರಾಜಸದಲ್ಲಿದ್ರೆ ನಾವು ಸಾತ್ವಿಕ ಕಡೆಗೆ ಬರಬೇಕು. ಅಲ್ಲೂ ಬಂದ್ಮೇಲೆ ಶುದ್ಧ ಸತ್ವ ಕಡೆಗೆ ಬರೋ ಪ್ರಯತ್ನ ಮಾಡಬೇಕು. ನೋಡಂಗೆ ಕರ್ತವ್ಯನ, ವಿಹಿತ ಕರ್ತವ್ಯವನ್ನ ಮಾಡಲೇಬೇಕು ಅನ್ನೋ ಕಾರಣದಿಂದ ಮಾತ್ರವೇ ಮಾಡಬೇಕು. ನೋಡಿ, ಆ ಕರ್ಮ ಫಲಾಕ್ಷೆಯನ್ನು ತ್ಯಜಿಸ್ಬೇಕು, ಎಲ್ಲ ಐಕ ಸಂಘವನ್ನು ತ್ಯಜಿಸ್ಬೇಕು ಅಂತ ಹೇಳ್ತಿರೋದು. ಮುಂದೆ ಸಾತ್ವಿಕ ಗುಣದಲ್ಲಿ ನೆಲೆಗೊಂಡಿರುವ ಬುದ್ಧಿವಂತ ತ್ಯಾಗಿಯು ಅಶುಭ ಕರ್ಮವನ್ನು ದ್ವೇಷಿಸುವುದೂ ಇಲ್ಲ, ಶುಭ ಕರ್ಮದಲ್ಲಿ ಮೋಹಗೊಳ್ಳುವುದೂ ಇಲ್ಲ, ಮತ್ತು ಅವನು ಕರ್ಮದ ವಿಷಯವಾಗಿ ಸಂದೇಹಗಳನ್ನು ಹೊಂದಿರುವುದಿಲ್ಲ.
ನೋಡಿ ಸಾತ್ವಿಕ ಗುಣದಲ್ಲಿರೋ ಲಕ್ಷಣ ಇದೆ. ನೋಡಿ ನಾವು ಕೂಡ ಸಾಧ್ಯವಾದಷ್ಟು ಸಾತ್ವಿಕ ಗುಣ ಕಡೆ ಬರಬೇಕು. ನಾವು ನಮ್ಮ ಮನೆಗಳಲ್ಲಿ ಅಥವಾ ನಮ್ಮ ಸುತ್ತ ಅಶುಭ ಕಾರ್ಯಗಳ ಮಾಡ್ತಿದ್ದಾರೆ ಅಂದ್ರೆ ನೋಡಿ ನಾವು ದ್ವೇಷಿಸಕ್ಕೂ ಆಗೋದಿಲ್ಲ ಕೆಲವೊಂದು. ನೋಡಿ ನೀವು ನಿಮ್ಮ ಕುಟುಂಬ ಸದಸ್ಯರು ಬೇರೆಯವರು ಯಾರೋ ನಿಮ್ಮ ನಾದ್ನಿ, ನಿಮ್ಮ ಅತ್ತಿಗೆ, ನಿಮ್ಮ ಭಾವ ಅಥವಾ ನಿಮ್ಮ ಅಕ್ಕ ತಂಗಿರು ಅಥವಾ ನಿಮ್ಮ ಅಪ್ಪ ಅಮ್ಮ ಅಥವಾ ಬಂಧು ಬಳಗ, ಅವ್ರು ಏನೋ ಮಾಡ್ಬೇಕಾದದ್ದು ಮಾಡ್ಬೇಕು ಅಂತ ಅವ್ರೇನೋ ಒಂದು ನೋಡಿ ಕುಟುಂಬ ಆಚಾರ ಅಂತ ಹೇಳಿ ಕುಲಾಚಾರ ಅಂತ ಮಾಡ್ತಿರ್ತಾರೆ. ಕೆಲವು ಸತಿ ನೀವು ಏನು ಹೇಳಕ್ಕಾಗಲ್ಲ. ನೋಡಿದಿರ ಈ ತರ ನೀವೇನು ಮಾಡಕ್ಕೂ ಆಗಲ್ಲ, ಏನು ಹೇಳಕ್ಕೂ ಆಗಲ್ಲ ಅವ್ರಿಗೆ. ನೀವು ಹೇಳಿದ್ರೆ ಕೇಳೋದು ಇಲ್ಲ ಅವರು. ನೋಡಿದಿರ ಈ ತರ ಸಂದರ್ಭಗಳು ನೋಡಿದಿರ? ಸುಮ್ನೆ ಇರ್ಬೇಕಾಗುತ್ತೆ ಬಂದಿದೆ ಪ್ರಭುಜಿ. ಪ್ರಭುಜಿ. ಹೌದು ಪ್ರಭುಜಿ. ಇರ್ಬೇಕು. ಚಿಕ್ಕ ಚಿಕ್ಕ ವಿಚಾರನೂ ಹೇಳಕ್ಕಾಗಲ್ಲ ಪ್ರಭುಜಿ ಒಂದೊಂದು ಸಮಯದಲ್ಲಿ. ಹೌದು ಮಾತಾಜಿ. ನೋಡಿ ಹಂಗೆ ಕೆಲವು ಸತಿ ಅಶುಭ ಕಾರ್ಯಗಳು ಮಾಡ್ತಿರ್ತಾರೆ, ಮಾಡಬಾರ್ದು ಮಾಡದಿರ್ತಾರೆ. ನೋಡಿ ಹಂಗಂತ ಹೇಳಿ ನೋಡಿ ಅವ್ರನ್ನ ದ್ವೇಷ ಕಟ್ಕೊಳಕ್ಕೂ ಆಗಲ್ಲ, ಸುಮ್ಮನೆ ಇರ್ಬೇಕಾಗತ್ತೆ ಕೆಲವು ಸತಿ. ನೋಡಿ ಹಿಂಗೆ ಬುದ್ಧಿವಂತರು ಏನ್ ಮಾಡ್ತಾರೆ ನೋಡಿ ಅವ್ರನ್ನ ದ್ವೇಷಿಸೋದಿಲ್ಲ. ನಮ್ಮ ಸಂಬಂಧಗಳು ನಮ್ಮ ಏನು ಇರ್ತವೋ ಹಂಗೆ ಹೋಗ್ತಾ ಇರ್ತಾರೆ. ನೋಡ್ರಿ ಹಂಗೆ ಶುಭ ಕರ್ಮದಲ್ಲಿ ಮೋಹಗೊಳ್ಳೋದು ಇಲ್ಲ. ನೋಡಿ ಹೆಂಗಿದೆ ನೋಡಿ, ಅವ್ರು ಶುಭ ಕರ್ಮ ಮಾಡಿದ್ರೆ ಮೋಹಗೊಳ್ಳಲ್ಲ, ಅಶುಭ ಮಾಡಿದ್ರೆ ದ್ವೇಷಿಸೋದು ಇಲ್ಲ. ಅವನು ಕರ್ಮದ ವಿಷಯವಾಗಿ ಸಂದೇಹಗಳನ್ನ ಹೊಂದಿರೋದಿಲ್ಲ. ನೋಡಿ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಏನ್ ಮಾಡಿದ್ರೆ ಏನಾಗುತ್ತೆ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಗೊತ್ತಿರುತ್ತೆ. ಆದ್ರೆ ದ್ವೇಷ ಕಟ್ಕೊಳ್ಳೋದು, ಮೋಹಗೊಳ್ಳೋದು ಹಂಗೆಲ್ಲ ಇಟ್ಕೊಳ್ಳಲ್ಲ ಅಂತ. ಹಂಗೆ ದೇಹಧಾರಿಯಾದವನಿಗೆ ಎಲ್ಲ ಕರ್ಮಗಳನ್ನು ತ್ಯಜಿಸುವುದು ಸಾಧ್ಯವೇ ಇಲ್ಲ. ಇದು ಈ ಅಧ್ಯಾಯದ ಸಂದೇಶ. ನೋಡಿ ಯಾರು ಏನು ತ್ಯಜಿಸಕ್ಕೆ ಎಲ್ಲವನ್ನು ಬಿಟ್ಬಿಡಕ್ಕಾಗಲ್ಲ. ಆದರೆ ಕರ್ಮಫಲವನ್ನು ತ್ಯಜಿಸುವವನನ್ನು ನಿಜವಾದ ತ್ಯಾಗಿ ಎಂದು ಕರೆಯುತ್ತಾರೆ. ನಾವು ಮಾಡ್ಬೇಕಾಗಿರೋದೇನು, ನಮ್ಮ ಕರ್ತವ್ಯ ಅಂತ ಏನು ಕರ್ಮಗಳು ನಾವು ಕರ್ತವ್ಯಗಳನ್ನ ಕೆಲಸಗಳನ್ನ ಮಾಡ್ಬೇಕು, ಅದು ಮಾಡ್ಬೇಕು. ಅದ್ರ ಬಂದಂತ ಕರ್ಮ ಫಲವನ್ನ ತ್ಯಜಿಸಬೇಕು. ಕರ್ಮ ಫಲವನ್ನ ನಿಜವಾದ ತ್ಯಾಗಿ ಎಂದು ಕರೆಯುತ್ತಾರೆ. ಹಾಗೆ ಹೇಳ್ತಾರೆ, ತ್ಯಾಗ ಮಾಡದಿರುವವನಿಗೆ ಸಾವಿನ ನಂತರ 3 ಬಗೆಯ ಕರ್ಮಗಳು ಲಭಿಸುತ್ತವೆ. ನೋಡಿ ಏನದು 3 ಬಗೆಯ ಕರ್ಮ ಫಲಗಳು ಲಭಿಸ್ತವೆ ತ್ಯಾಗ ಮಾಡದಿರುವವನಿಗೆ. ಏನದು? ಪ್ರಿಯವಾದದ್ದು, ಅಪ್ರಿಯವಾದದ್ದು, ಮಿಶ್ರವಾದದ್ದು. ಆದರೆ ಸನ್ಯಾಸಿಗಳಿಗೆ ಸುಖ ಪಡುವ ಅಥವಾ ದುಃಖ ಪಡುವ ಫಲ ಯಾವುದೂ ಇರುವುದಿಲ್ಲ. ಯಾಕೆ? ಅವನೇನು ಮಾಡೇ ಇಲ್ಲ. ನೋಡಿ ಅವನೇನು ಮಾಡೇ ಇಲ್ಲ. ನೋಡಿ ತ್ಯಾಗ ಮಾಡದೇ ಇರೋನ್ಗೆ ಅಂದ್ರೆ ಮಾಡ್ಬೇಕಾದ್ ಮಾಡಿ ತ್ಯಾಗ ಮಾಡದೇ ಇರ್ತಾನೆ ನೋಡಿ, ಅವನಿಗೆ ಪ್ರಿಯವಾದದ್ದು ಅಪ್ರಿಯವಾದದ್ದು ಮಿಶ್ರವಾದದ್ದು ಬರುತ್ತೆ. ನೋಡಿ ಹಿಂಗೆ ಮುಂದೆ ಹೇಳ್ಕೊಂಡು ಹೋಗ್ತಾರೆ. ವೇದಾಂತದ ಪ್ರಕಾರ ಎಲ್ಲ ಕರ್ಮಗಳ ಸಿದ್ಧಿಗೆ 5 ಕಾರಣಗಳಿವೆ. ನೋಡಿ ಈಗ ಏನಾಯ್ತು, ಕರ್ಮಯೋಗವನ್ನ ಚರ್ಚೆ ಮಾಡಿದ್ರ, ಆ ಕರ್ಮಯೋಗದಲ್ಲಿ ಜ್ಞಾನವನ್ನ ತರ್ತಿದ್ದಾನೆ ಕೃಷ್ಣ. ಅರ್ಥ ಆಗ್ತಿದ್ಯಾ? ಕರ್ಮಯೋಗದಲ್ಲಿ ಜ್ಞಾನ. ನೋಡಿ ಒಂದು ಕರ್ಮ ಕ್ರಿಯೆ ಆಗ್ಬೇಕು, ಅದರಿಂದ ನೋಡಿ ಒಂದು ಕರ್ಮ ಉದ್ಭವ ಆಗತ್ತೆ ಅಂದ್ರೆ ಅದಕ್ಕೆ ಏನೇನ್ ಕಾರಣ ಅಂತ, ಇದನ್ನೇ ಕರ್ಮಯೋಗದಲ್ಲಿ ಜ್ಞಾನ ಅಂತ ಹೇಳೋದು. ಅರ್ಥ ಆಗ್ತಿದ್ಯಾ? ಈಗ ಅರ್ಥ ಆಯ್ತು. 5 ಕಾರಣಗಳನ್ನು ತರೋದು. ಒಂದು ಕ್ರಿಯೆ ಆಗ್ಬೇಕು, ಅದರಿಂದ ಒಂದು ಕರ್ಮ ಫಲ ಬರುತ್ತೆ. ಆ ಕರ್ಮ ಫಲಕ್ಕೆ ಏನೇನೆಲ್ಲ ಕಾರಣ. ನಾವ್ ಅನ್ಕೋತೀವಿ ನಾನೇ ಕಾರಣ ಅಂತ ಎದೆ ಹೊಡ್ಕೊಂತಾರೆ ಕೆಲವು ಸತಿ. ಏನಾದ್ರು ಅನಾಹುತ ಆಗ್ಬಿಟ್ರೆ ಯಾರಿಂದನೋ ನೋಡಿ ನನ್ನಿಂದನೇ ಹಿಂಗ ಆಗೋಗ್ಬಿಡ್ತು, ನಾನು ನೋಡಿ ಹಿಂಗೆ ಆಗ್ತಾರೆ ನೋಡಿ. ಅದಕ್ಕೆಲ್ಲದಕ್ಕೂ ಒಂದು ಔಷಧ, ಪರಿಹಾರ ನೋಡಿ, ಅದಕ್ಕೆ ಉಪಾಯ, ಅವರಿಗೆ ಸಮಾಧಾನ ಅಂದ್ರೆ ನೋಡಿ ಈ ಜ್ಞಾನ ಕೊಡ್ಬೇಕು. ನಾವು ಪಡ್ಕೋಬೇಕು, ನಾವು ತಿಳ್ಕೋಬೇಕು ಇದನ್ನ. ನೋಡಿ ಹಂಗೆ ಯಾವ್ದಾದ್ರೂ ಒಂದು ಕಾರಣಕ್ಕೆ ನಾನೇ ಕಾರಣ ಅದು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ನೋಡಿ ಅಂತ ಏನಾದ್ರು ಇದ್ರೆ ಕೆಲವರು ನೋಡಿ ಸಮಾಧಾನನೇ ಮಾಡಕ್ಕಾಗಲ್ಲ ಅವ್ರಿಗೆ. ಹಂಗೆ ಎದೆ ಬಿಡ್ಕೊಂತಿರ್ತಾರೆ, ನಾನೇ ಕಾರಣ. ಕೆಲವರು ಏನಾದ್ರೂ ಒಳ್ಳೇದಾಗ್ಬಿಟ್ರೇನು ಕೂಡ ನಾನೇ ಕಾರಣ ಅಂತೇಳಿ. ನೋಡಿ ಇದಕ್ಕೆ ನಾವು ಹಿಂದೆ ಚರ್ಚೆ ಮಾಡಿದ್ವಿ. ಅಬ್ದುಲ್ ಕಲಾಂ ಸರ್ ಅವರು ನೋಡಿ, ಅವರ
ಅವರ ಅಧಿಕಾರಿಗಳ ಬಗ್ಗೆ ಹೇಳ್ತಿದ್ರು. ಅವರು ಇಸ್ರೋದಲ್ಲಿ ಕೆಲಸ ಮಾಡಬೇಕಾದ್ರೆ ಅದರ ವಿಕ್ರಮ್ ಸಾರಾಭಾಯಿ ಇಸ್ರೋ ಅಧ್ಯಕ್ಷರು ನೋಡಿ, ಮೊದಲನೆಯ ರಾಕೆಟ್ ಲಾಂಚ್ ಮಾಡೋದು, ಸ್ಯಾಟಲೈಟ್ ನೋಡಿ ಲಾಂಚ್ ಮಾಡೋ ಸಂದರ್ಭದಲ್ಲಿ ನೋಡಿ ಆ ರಾಕೆಟ್ ಇವರೇ ಪ್ರಾಜೆಕ್ಟ್ ಡೈರೆಕ್ಟರ್ ಇರ್ತಾರೆ, ಅಬ್ದುಲ್ ಕಲಾಂ ಸರ್ ಅವರು. ನೋಡಿ ಆ ರಾಕೆಟ್ ಲಾಂಚ್ ಮಾಡಿದ್ದಕ್ಕೆ ಗೋ ಹೆಡ್ ಅಂತ ಕೊಟ್ಬಿಡ್ತಾರೆ, ಮುಂದೆ ಹೋಗಿ ಸರಿ ಇದೆ ಅಂತ ಹೇಳ್ಬಿಡ್ತಾರೆ. ಅಲ್ಲಿ ಏನೋ ಒಂದ್ ಸ್ವಲ್ಪ ದೋಷ ತೋರಿಸ್ತಿರುತ್ತೆ, ಆದ್ರೆ ಎಲ್ಲ ಸರಿ ಇದೆ, ಅದನ್ನ ಲಾಂಚ್ ಮಾಡಿ ಅಂತ ಹೇಳ್ಬಿಡ್ತಾರೆ. ಅದು ಸಮುದ್ರದಲ್ಲಿ ಬಿದ್ದೋಗ್ಬಿಡುತ್ತೆ. ಪ್ರೆಸ್ ರಿಪೋರ್ಟರ್ಸ್ ಎಲ್ಲ ಬಂದು ಕೇಳ್ತಾರೆ, ಏನು ಕೋಟ್ಯಾಂತರ ರೂಪಾಯಿ ಆಸ್ತಿ, ಕೋಟ್ಯಾಂತರ ರೂಪಾಯಿ ಸಮುದ್ರ ಪಾಲು ಮಾಡ್ಬಿಟ್ರಲ್ಲ ಅಂತ. ನೋಡಿ ಅದಕ್ಕೆ ಪ್ರೆಸ್ ಮೀಟಿಂಗ್ ಕರಿಬೇಕು. ನೋಡಿ ಅದರ ಅಧ್ಯಕ್ಷರಾದಂತ ನೋಡಿ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರು ಇವ್ರನ್ನೆಲ್ಲ ಕರ್ಕೊಂಡು ಪ್ರೆಸ್ ಮೀಟಿಂಗ್ ಹೋಗಿ ಪ್ರೆಸ್ ಮೀಟಲ್ಲಿ ಹೇಳ್ತಾರೆ, ಇದಕ್ಕೆ ಯಾರು ಕಾರಣ ಅಂತ ಹೇಳ್ತಾರೆ ಅಲ್ಲಿ ಪ್ರೆಸ್ ಮೀಟಿಂಗ್ ಅಲ್ಲಿ. ನಾನೇ ಕಾರಣ ಅಂತಾರೆ ಪಾಪ, ನಾನು ಅದ್ರ ಜವಾಬ್ದಾರಿ ತಗೊಂತಿದ್ದೀನಿ, ನೋಡಿ ತಪ್ಪಾಗ್ಬಿಟ್ಟಿದೆ, ನಾವು ತಿದ್ಕೋತೀವಿ, ಇನ್ನೊಂದ್ಸತಿ ಹಿಂಗ್ ಮಾಡೋದಿಲ್ಲ, ದೋಷಗಳನ್ನ ಸರಿಪಡಿಸ್ಕೊಂಡು ಮತ್ತೆ ಇನ್ನೊಂದ್ಸತಿ ನಾವು ಪ್ರಯತ್ನ ಮಾಡ್ತೀರಿ. ಇದಕ್ಕೆ ಯಾರು ಹೊಣೆ ಅಂದ್ರೆ ನಾನು ಹೊಣೆ, ದಯವಿಟ್ಟು ಕ್ಷಮಿಸಿ ನೋಡಿ ಹಿಂಗೆ ಹೇಳ್ತಾರಂತೆ. ಆಮೇಲೆ ಇನ್ನೊಂದ್ಸತಿ ಅವ್ರು ಎಲ್ಲಾ ತಪ್ಪುಗಳನ್ನ ಸರಿಪಡಿಸ್ಕೊಂಡು ಅವ್ರ ಟೀಮ್, ಅದು ಒಬ್ರಲ್ಲ ನೋಡಿ, ಅದು ಒಂದು ಫ್ಯಾಕ್ಟರ್, ಒಬ್ಬ ಪರ್ಸನ್ ಅಲ್ಲ ಪಾಪ. ಪ್ರೆಸ್ ರಿಪೋರ್ಟ್ಗೆ ಹೋಗಿ ಹೇಳಿದ್ದು ನನ್ನ ತಪ್ಪಾಯ್ತು ಅಂತ ಹೇಳಿದ್ದು, ಸರಿಪಡಿಸ್ಕೋತೀವಿ ಅಂತ ಹೇಳಿದ್ರು. ಇನ್ನೊಂದ್ಸತಿ ಲಾಂಚ್ ಮಾಡ್ತಾರೆ, ಸಕ್ಸಸ್ ಆಗ್ಬಿಡ್ತಾರೆ. ಆಗ ವಿಕ್ರಮ್ ಸಾರಾಭಾಯಿ ಅವರು ಹೇಳ್ತಾರಂತೆ ಅಬ್ದುಲ್ ಕಲಾಂ ಅವ್ರಿಗೆ, ನಾನ್ ಬರೋದಿಲ್ಲ, ನೀವು ಹೋಗಿ ಪ್ರೆಸ್ ಮೀಟ್ನ ಕೊಡಿ ಅಂತ ಹೇಳ್ತಾರೆ. ಅವ್ರೊಂದು ಟೀಮ್ ಹೋಗುತ್ತಾಗ ಅವ್ರ ಯಶಸ್ಸನ್ನ ಇವ್ರಿಗೆ ಕೊಡ್ತಾರೆ ಪಾಪ. ನೋಡಿ ಇದರಿಂದ ಏನು ಅಂತಂದ್ರೆ, ಜವಾಬ್ದಾರಿ ವ್ಯಕ್ತಿ ತಗೊಳ್ಳುವಂತವನಿಗೆ ನೋಡಿ ತಿಳುವಳಿಕೆ ಇರ್ಬೇಕು. ಸುಮ್ಮನೆ ಆರೋಪಗಳು ಮಾಡೋದು, ನೋಡಿ ನೀನೇ ಕಾರಣ ನಾನೇ ಕಾರಣ ಅಂತ ಹಂಗಲ್ಲ, ವಾಸ್ತವ ಹಿನ್ನೆಲೆ ಏನೇನೇನೇನೆಲ್ಲ ಕಾರಣ ಅಂತ ಗೊತ್ತಿರ್ಬೇಕು. ಸರಿ, ಈ ಕಾರಣ ಗೊತ್ತಾಯ್ತಲ್ಲ, ಅದನ್ನ ತಿದ್ದುಕೊಳ್ಳುವಂತ ಪ್ರಯತ್ನ ಮಾಡಿ. ನೋಡಿ ಈ ತರದಲ್ಲಿ ಹೇಳ್ತಿದ್ದಾರೆ 5 ಕಾರಣಗಳಿವೆ. ಅವು ಯಾವ್ಯಾವುದು ಅನ್ನೋದು ನೋಡಿ ಇಡೀ ಅಧ್ಯಾಯದಲ್ಲಿ ಬಹಳ ಮುಖ್ಯವಾದಂಥದ್ದು ಏನಾದ್ರೂ ಒಂದು ಅಂಶ ಈ ಅಧ್ಯಾಯದಲ್ಲಿ ಇದೆ ಅಂತಂದ್ರೆ ನೋಡಿ ಇದೇ ಅಂಶ. ಯಾವ ಅಂಶ? ಈ ಅಂಶ. ದೇಹ, ಕರ್ತ, ದೇಹ, ವಿವಿಧ ಆತ್ಮ, ಪ್ರಯತ್ನಗಳು, ಇಂದ್ರಿಯಗಳು, ಆತ್ಮ, ಪರಮಾತ್ಮ, ಸತತ ಇಂದ್ರಿಯಗಳು. ಪ್ರಯತ್ನ. ನೋಡಿ ಇಡೀ ಈ ಅಧ್ಯಾಯದಲ್ಲಿ ತುಂಬಾ ಮುಖ್ಯವಾದದ್ದು ಈ ಜ್ಞಾನ. ನೋಡಿ ಕರ್ಮಯೋಗದಿಂದ ಈಗ ಜ್ಞಾನಕ್ಕೆ ತಗೊಂಡೋಗ್ತೀವಿ. ಅದಕ್ಕೆ ಜ್ಞಾನಿ ಅಂದ್ರೆ ಜ್ಞಾನಿನೇ, ತಿಳುವಳಿಕೆ ಇದ್ದವನು ಅನುಭವಿಸ್ತಾರೆ. ತಿಳುವಳಿಕೆ ನಮಗೂ ಬಂದ್ರೆ ನಮಗೂ ಬಹಳ ಸಮಾಧಾನ ಆಗುತ್ತೆ, ನೋಡಿ ಸಂತೋಷ ಆಗುತ್ತೆ. ಜ್ಞಾನಿ ನೋಡಿ, ಜ್ಞಾನಿಗೂ ಕರ್ಮಿಗೂ ಇದೇ ವ್ಯತ್ಯಾಸ. ಹರೇ ಕೃಷ್ಣ. ಜೈದಾಯಿನಿ ಮಾತಾಜಿ, ನೀವು ಅನ್ಮ್ಯೂಟ್ ಮಾಡ್ಕೋತಿದ್ದೀರಿ ಮತ್ತೆ ಮತ್ತೆ. ಹರೇ ಕೃಷ್ಣ. ನೋಡ್ರಿ ಹಿಂಗೆ ಯಾವುದೇ ಒಂದು ಘಟನೆ ಆಗ್ಬೇಕು ಅಂದ್ರೆ ಇಲ್ಲಿ ಏನಾಗ್ತಿದೆ ಅಂದ್ರೆ ನೋಡಿ ಕರ್ಮಯೋಗದ ಬಗ್ಗೆ ವಿಷಯ ಶುರುವಾಗಿದ್ದು, ತ್ಯಾಗ ಮತ್ತೆ ಸನ್ಯಾಸ ಅನ್ನೋದು ನೋಡಿ ಅವುಗಳಲ್ಲಿ ಯಾವುದು ಸರಿ ಯಾವುದು ಶ್ರೇಷ್ಠ ಅನ್ನುವಂಥ ವಿಷಯ. ನೋಡಿ ಕೊನೆಯಲ್ಲಿ ನಾವು ಮಾಡ್ಬೇಕಿರೋದು, ಮಾಡ್ಬೇಕಾದದ್ದನ್ನು ಮಾಡಿ ಅದರ ಫಲ ತ್ಯಾಗ ಬಗ್ಗೆ ಚರ್ಚೆ ಆಯ್ತು, ನಿರ್ಣಯ ಆಯ್ತು. ಪ್ರಭುಜಿ, ಇದು ದೇಹದಲ್ಲಿ ಇವೆಲ್ಲ ಮತ್ತೆ ಇರ್ತಾವಲ್ಲ ಪ್ರಭುಜಿ, ಆತ್ಮ ಮತ್ತೆ ಇಂದ್ರಿಯಗಳು, ಸತತ ಪ್ರಯತ್ನ, ಇವೆಲ್ಲ ನಮ್ ದೇಹನೇ ಅಲ್ವಾ ಪ್ರಭುಜಿ, ನಾವೇ ಮಾಡೋದು. ಮತ್ತೆ ಅದ್ರಲ್ಲಿ ನಾವೇ ಅನ್ನೋದ್ರಲ್ಲಿ ತಪ್ಪೇನಿದೆ ಪ್ರಭುಜಿ? ಮತ್ತೆ ನೋಡಿ, ನಾನು ಅಂದ್ರೆ ನೀವು ದೇಹ ಅಲ್ಲ, ನೀವು ಅಂದ್ರೆ ನೀವು ಯಾರು? ಜ್ಞಾನದಲ್ಲಿ ನಿಜವಾದ ಸರಿಯಾದ ಜ್ಞಾನ ಅಂದ್ರೆ ನೀವಂದ್ರೆ ಯಾರು? ನೀವಂದ್ರೆ ಆತ್ಮ ಅಲ್ವಾ ಮಾತಾಜಿ? ನೀವು ದೇಹನ? ನೀವು ನಿಮ್ಮ ಇಂದ್ರಿಯಗಳ? ಅಂದ್ರೆ ಇಂದ್ರಿಯಗಳು ದೇಹದಲ್ಲೇ ಇರ್ತಾವಲ್ಲ ಪ್ರಭುಜಿ. ಅವೆಲ್ಲ ನಿಮ್ದು ಮಾತಾಜಿ. ನಿಮ್ದು ಅನ್ನೋದಕ್ಕೂ ನೀವೇ ಅನ್ನೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ನಾನು ನನ್ನ ಇಂದ್ರಿಯ, ನಾನು ನನ್ನ ಮನಸ್ಸು, ನಾನು ನನ್ನ ದೇಹ, ನಾನು ನನ್ನೋರು, ನಾನು ಈ ದೇಶ. ವ್ಯತ್ಯಾಸ ಇದೆಯೋ ಇಲ್ವೋ? ಇದೆ ಪ್ರಭುಜಿ, ಇದೆ. ನಾನು ಅಂದ್ರೆ ಆತ್ಮ,
ನೋಡಿ ಇಲ್ಲಿ ಹೇಳೋ ಹಂಗೆ ಕರ್ತ ಅಂತ, ನಾನು ಅಂದ್ರೆ ಆತ್ಮ, ಅದು ಆ ಅಂಶವನ್ನು ಮರಿಬಾರ್ದು. ನಾನು ಅಂದ್ರೆ ದೇಹ ಅಂತ ತಿಳುವಳಿಕೆ ಬಂದ್ರೆ ನೀವು ಹೇಳಿದ್ ಸರಿ. ನಾನು ಒಂದದ್ದು, ನಾನು ಮತ್ತೆ ನನ್ನ ದೇಹ ವ್ಯತ್ಯಾಸ ಇದೆ ಅಲ್ವಾ? ನಾನು ಮತ್ತು ನನ್ನ ದೇಹ ವ್ಯತ್ಯಾಸ ಇದೆಯೋ ಇಲ್ವೋ? ಇದೆ ಪ್ರಭುಜಿ. ಇದೆ. ನಾನೇ ದೇಹ ಅಂತ ಹೇಳ್ಬಿಟ್ರೆ ನೀವ್ ಹೇಳಿದ್ ಸರಿ, ದೇಹನೇ ನಾನು ನನ್ನ ದೇಹ ಅಂದ್ರೆ ಸರಿ. ಆದ್ರೆ ಅರ್ಥ ಜ್ಞಾನ ತಿಳುವಳಿಕೆ ಅದಂಗಲ್ಲ ಅಲ್ವಾ? ಕರೆಕ್ಟ್ ಪ್ರಭುಜಿ. ಪ್ರಭುಜಿ, ಕೃಷ್ಣನ ಅಂಶ ನಾನು ಅಲ್ವಾ ಪ್ರಭುಜಿ, ಆತ್ಮ? ಹೌದೌದು, ಕರೆಕ್ಟ್, ಪರ್ಫೆಕ್ಟ್. ಹೌದು. ಜೀವೇರ ಸ್ವರೂಪ ಹೇ ಕೃಷ್ಣೇರ ನಿತ್ಯದಾಸ ಮಾಮೈವಾಂಶ ಜೀವಲೋಕೆ ಜೀವಭೂತ ಸನಾತನ. ಕೃಷ್ಣನ ಅಂಶ ನಿನಗೆಲ್ಲರೂ ನೋಡಿ. ಹಂಗಾಗಿ ನೋಡಿ, ಕೃಷ್ಣನಲ್ಲಿರುವಂತ ಗುಣಗಳು ನಮ್ಮಲ್ಲೂ ಕೂಡ ಸಹಜವಾಗಿ ಬರ್ತವೆ ನೋಡಿ. ಹಂಗೆ ನಾನು ಮತ್ತು ನನ್ನ ದೇಹ, ಆ ದೇಹದಲ್ಲಿ ಏನೇನಿದೆ ಅಂದ್ರೆ ನೋಡಿ, ಆ ಇಂದ್ರಿಯಗಳಿದಾವೆ ನೋಡಿ, ಅದರಲ್ಲಿ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಮನಸ್ಸಿದೆ, ಬುದ್ಧಿ ಇದೆ ನೋಡಿ, ಇವೆಲ್ಲವೂ ಇದಾವೆ. ಈ ದೇಹನ ಇಟ್ಕೊಂಡು ವಿವಿಧ ಪ್ರಯತ್ನಗಳೆಲ್ಲ ಮಾಡ್ತೀವಿ ನೋಡಿ. ಹಂಗಾಗಿ 5 ವಿಷಯಗಳು ಒಂದು ಕ್ರಿಯೆ ಆಗ್ಬೇಕು ಅಂದ್ರೆ ನೋಡಿ 5 ವಿಷಯಗಳು ಕಾರಣ ಆಗ್ತವೆ. ಇದು ಎಲ್ಲಿಂದ ಯಾವ ಕಡೆಗೆ ತಿರುಗ್ತಿದೆ ಅಂದ್ರೆ ಕರ್ಮಯೋಗದಿಂದ ಜ್ಞಾನದ ಕಡೆಗೆ ಹೋಗ್ತಾ ಇದೀವಿ. ಹಂಗೆ ಎಲ್ಲ ತಿಳ್ಕೊಂಡಾದ್ಮೇಲೆ ಮುಂದೆ ಈಗ ಹೇಳ್ತಾರೆ ನೋಡಿ, ಮನುಷ್ಯನು ದೇಹ, ಮನಸ್ಸು ಮತ್ತು ಮಾತುಗಳ ಮೂಲಕ ಮಾಡುವ ನ್ಯಾಯ ಅಥವಾ ಅನ್ಯಾಯದ ಈ ಕರ್ಮಕ್ಕೆ ಇದು 5 ಅಂಶಗಳೇ ಕಾರಣ ನೋಡಿ. ಇಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಸಾಂಖ್ಯಯೋಗವನ್ನ ತರ್ತಿದ್ದಾರೆ. ಜ್ಞಾನ, ಸಾಂಖ್ಯ ನೋಡಿ. ಸಾಂಖ್ಯದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾನು ಅನಾಲಿಟಿಕಲ್ ಸ್ಟಡಿ, ವಿಭಾಗ ಮಾಡ್ತಾರೆ ನೋಡಿ. ಎಲ್ಲ ವಿಭಾಗ ಮಾಡಿ ಆ ಒಂದೊಂದೊಂದು ಅಂಶನೇ ಅಧ್ಯಯನ ಮಾಡ್ತಾರೆ ನೋಡಿ. ಈಗ ಭಾರತ ಅಂತಂದ್ರೆ ಇಡೀ ಭಾರತ, ಅದರಲ್ಲಿ ಒಂದೊಂದು ರಾಜ್ಯಗಳಿದಾವೆ ನೋಡಿ. ಉತ್ತರ ಭಾರತ, ದಕ್ಷಿಣ ಭಾರತ, ಪೂರ್ವ ಭಾರತ, ಪಶ್ಚಿಮ ಭಾರತ. ಆ ದಕ್ಷಿಣ ಭಾರತದಲ್ಲಿ ಒಂದು ರಾಜ್ಯ ಅಂತ ತಗೊಳ್ಳಿ, ಕರ್ನಾಟಕ ನೋಡಿ. ಕರ್ನಾಟಕದಲ್ಲಿ ಮತ್ತೆ ನೋಡಿ ಇಷ್ಟು ಜಿಲ್ಲೆಗಳು ಅಂತ ನೋಡಿ, ಅದರಲ್ಲಿ ಇಷ್ಟು ತಾಲೂಕುಗಳು ಅಂತ ನೋಡಿ. ಆ ತಾಲೂಕುಗಳಲ್ಲಿ ಇಷ್ಟು ಹೋಬಳಿಗಳು ಅಂತ, ಆ ಹೋಬಳಿಗಳಲ್ಲಿ ಇಷ್ಟು ಗ್ರಾಮಗಳು ಅಂತ, ಆ ಗ್ರಾಮಗಳಲ್ಲಿ ಇಷ್ಟು ಕುಟುಂಬಗಳು ಅಂತ, ಆ ಕುಟುಂಬಗಳಲ್ಲಿ ನೋಡಿ ಇಷ್ಟು ವ್ಯಕ್ತಿಗಳು ಅಂತ, ಒಬ್ಬ ವ್ಯಕ್ತಿ ವೈಯಕ್ತಿಕ ನೋಡಿ. ಆ ವ್ಯಕ್ತಿಯಲ್ಲಿ ಮತ್ತೆ ವಿಭಾಗ ಏನು ನೋಡಿ. ಈಗ ಹೇಳಿದ್ವಲ್ಲ ಹಿಂಗೆ ಎಲ್ಲನು ನೋಡಿ, ಇಂದ್ರಿಯಗಳು, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ ನೋಡಿ, ಬುದ್ಧಿ, ಮನಸ್ಸು, ಅಹಂಕಾರ ನೋಡಿ. ಇದನ್ನ ಸಾಂಖ್ಯ ಯೋಗ ಅಂತ ಹೇಳ್ತಾರೆ. ಅಂದ್ರೆ ಸಂಖ್ಯೆ ಇವುಗಳೆಲ್ಲನೂ ಅಧ್ಯಯನ ಮಾಡೋದು ನೋಡಿ. ಈಗ 24 ಘಟಕಗಳು ಸೇರಿದ್ರೆ ಅವೆಲ್ಲ ಸಾಂಖ್ಯಯೋಗನೆ ಬರುತ್ತಲ್ಲ ಪ್ರಭು? ನೋಡಿ, 24 ಘಟಕಾಂಶಗಳೆಲ್ಲ ಸೇರಿದ್ರೆ ಸಾಂಖ್ಯ ಆಗುತ್ತೆ ನೋಡಿ. ಅದರಲ್ಲಿ ಇವೆಲ್ಲ ಬರ್ತದೆ ನೋಡಿ. ಇಂದ್ರಿಯಗಳು, ಇಂದ್ರಿಯ ವಸ್ತುಗಳು, ಗುಣಗಳು, ತ್ರಿಗುಣಗಳು, ಈ ಮನಸ್ಸು, ಬುದ್ಧಿ, ಅಹಂಕಾರ ಇವೆಲ್ಲ ಸೇರ್ಕೊಂಡು, ಆತ್ಮನು ಸೇರ್ಕೊಂಡು, ಪರಮಾತ್ಮನು ಸೇರ್ಕೊಂಡು ಲೆಕ್ಕ ಬರುತ್ತೆ ನೋಡಿ. ಹಿಂಗೆ ಲೆಕ್ಕ ತಗೊಳ್ಳೋದು ನೋಡಿ. ಮನುಷ್ಯ ನೋಡಿ ಮಾಡುವಂಥದ್ದು 3ರಿಂದ ಮಾಡ್ತಾನೆ: ದೇಹ, ಮನಸ್ಸು, ಮಾತು ನೋಡಿ. ಇವುಗಳಿಂದ ಕ್ರಿಯೆ ಮಾಡ್ತಾನೆ. ಅದನ್ನೇ ಕಾಯ ವಾಚ ಮನಸೇಂದ್ರಿಯೇವಾ ಅಂತ ಒಂದು ಶ್ಲೋಕ ಬರುತ್ತೆ ನೋಡಿ. ಹೇಳಿ ಮತ್ತೆ ಹೇಳಿ. ಕಾಯೇನ ವಾಚ ಮನಸೇಂದ್ರಿಯೇವ ಬುದ್ಧ್ಯಾತ್ಮನಾಮ ಪ್ರಕೃತಿ ಸ್ವಭಾವ ಕರೋಮಿ ಯಜ್ಞಂ ಸಕಲಂ ಪರಸ್ಮೈ ನಾರಾಯಣೇತಿ ಸಮರ್ಥ. ನೋಡಿ ಹಿಂಗೆ ಮತ್ತೆ ಹೇಳಿದ್ರಲ್ಲ ನೋಡಿ, ಆ ತರ ನೋಡಿ. ಹಂಗೆ ನಾರಾಯಣನನ್ನ ನೋಡಿ ಇವುಗಳೆಲ್ಲ ಸೇವೆ ಮಾಡೋದು, ದೇಹ, ಮನಸ್ಸು, ಮಾತು ನೋಡಿ. ಇವುಗಳಿಂದ ಏನ್ ಮಾಡ್ತೀವಿ ಅಂದ್ರೆ ನ್ಯಾಯ ಅಥವಾ ಅನ್ಯಾಯವನ್ನ ಮಾಡ್ತೀವಿ ನೋಡಿ. ಇದಕ್ಕೆ ಯಾವ್ದು ಕಾರಣ ಅಂದ್ರೆ ಈ 5 ಅಂಶಗಳು ಕಾರಣ. ಹಂಗೆ ನೋಡಿ. ಆದುದರಿಂದ ಈ 5 ಅಂಶಗಳನ್ನ ಪರಿಗಣಿಸದೆ ತಾನೊಬ್ಬನೇ ಕರ್ತ ಎಂದು ಯೋಚಿಸುವವನು ನಿಜವಾಗಿಯೂ ಬಹು ಬುದ್ಧಿವಂತನಲ್ಲ. ಬುದ್ಧಿವಂತನೇ ಅಲ್ಲ ನೋಡಿ. ಅವನು ವಸ್ತುಸ್ಥಿತಿಯನ್ನ ಕಾಣಲಾರ. ಹಿಂಗೆ ಹೋಯ್ತು. ಈಗ ಅಹಂಕಾರದಿಂದ ಪ್ರೇರಿತನಾಗದವನು, ಬುದ್ಧಿಯು ಲಿಪ್ತನಾಗದಿರುವವನು ಈ ಜಗತ್ತಿನಲ್ಲಿ ಮನುಷ್ಯರನ್ನು ಕೊಂದರೂ ಅವನು ಕೊಂದಂತೆ ಅಲ್ಲ
ಅವನ ಕಾರ್ಯಗಳು ಅವನನ್ನು ಬಂಧಿಸುವುದಿಲ್ಲ. ನೋಡಿ, ಈಗ ಅರ್ಜುನನನ್ನ ಯುದ್ಧಕ್ಕೆ ತಯಾರಿ ಮಾಡ್ತಿರುವಂಥದ್ದು ನೋಡಿ. ಅಲ್ಲಿ ಆತ ಯುದ್ಧ ಪ್ರಾರಂಭದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ನೋಡಿ, ಈ ವಿಷಯ ಕಾರಣವಾಗಿ ಅರ್ಜುನ ಮಾಡ್ಬೇಕಾಗಿರೋ ಕರ್ತವ್ಯನ ಮಾಡದೆ ನೋಡಿ ಸನ್ಯಾಸಿ ಆಗ್ಬಿಡ್ತೀನಿ, ಮಾಡ್ಬೇಕಿರೋ ಕೆಲಸನೇ ಬಿಟ್ಬಿಡ್ತೀನಿ, ನೋಡಿ ಹೋಗಿ ಭಿಕ್ಷೆ ಬೇಡ್ತೀನಿ ನೋಡಿ ಈ ತರದೊಂದು ಇದರಿಂದ ಅದಕ್ಕೋಸ್ಕರ ಈ ಮಾತು ಹೇಳ್ತಿರೋದು ನೋಡಿ. ಹಂಗೆ ನೋಡಿ ಅದೇ ತರ ಮುಂದೆ ಹೋದ್ರೆ ನೋಡಿ, ಈಗ ನೋಡಿ ಎಷ್ಟು ಚೆನ್ನಾಗಿದೆ, ಜ್ಞಾನದ ಬಗ್ಗೆ ಹೇಳ್ತಿದ್ದಾರೆ. ಇನ್ನು ಡೀಪ್ ಆಗಿ ನೋಡಿ, ಇನ್ನು ಆಳವಾಗಿ ಜ್ಞಾನ ಯೋಗವನ್ನ ನಮ್ಗೆ ಹೇಳ್ಕೊಡ್ತಿದ್ದಾರೆ. ಏನದು? ಜ್ಞಾನ, ಜ್ಞೇಯ ಮತ್ತು ಜ್ಞಾನಿ, ಇವು 3 ಕರ್ಮವನ್ನು ಪ್ರೇರಿಸುವ ಅಂಶಗಳು. ಕರ್ಮವನ್ನು ಪ್ರೇರಿಸೋದಕ್ಕೆ ಇನ್ಸ್ಪೈರ್ ಆಗ್ಬೇಕು, ಏನಾದ್ರೂ ಒಂದು ಮಾಡ್ಬೇಕು ಅಂದ್ರೆ ಅವ್ರಿಗೂ ಏನೋ ಇನ್ಸ್ಪಿರೇಷನ್ ಇರ್ಬೇಕು ನೋಡಿ. ಪ್ರತಿಯೊಬ್ಬ ನೋಡಿ ಪುರುಷನ ಸಾಧನೆಯ ಹಿಂದೆ ಒಬ್ಬ ಸ್ತ್ರೀ ಇರ್ತಾಳೆ ಅಂತ ಹೇಳ್ತಾರೆ ನೋಡಿ, ಕೇಳಿರ್ತೀರ ನೀವೆಲ್ಲ ಇಂಗ್ಲಿಷಲ್ಲೆಲ್ಲ ಅಲ್ವಾ? ಒಂದೇನೋ ಪ್ರೇರಣೆ ನೋಡಿ ಹಿಂದೆ ಇರ್ತಾರೆ ನೋಡಿ. ಇಲ್ಲಿ ಹೇಳ್ತಿರೋದು ಒಂದು ಕರ್ಮ ಆಗ್ಬೇಕು ಅಂದ್ರೆ 3 ಪ್ರೇರಿಸುವ ಅಂಶಗಳೇನಂದ್ರೆ ಜ್ಞಾನ, ಜ್ಞೇಯ, ಜ್ಞಾನಿ ನೋಡಿ. ಹಂಗಂದ್ರೆ ಏನಂದ್ರೆ ನೋಡಿ, ಜ್ಞಾನ ಅಂದ್ರೆ ಏನು, ಜ್ಞೇಯ ಅಂದ್ರೆ ಏನು, ಜ್ಞಾನಿ ಅಂದ್ರೆ ಏನು ಅಂತೆಲ್ಲ ನಾವು ಚರ್ಚೆ ಮಾಡಿದ್ವಿ ನೋಡಿ. ಹಂಗೆ ನೋಡಿ, ಜ್ಞೇಯ ಅಂದ್ರೆ ಏನು? ಜ್ಞೇಯ ಅಂದ್ರೆ ಉದ್ದೇಶ ಪ್ರಭುಜಿ, ಏನಕ್ಕಾಗಿ ಮಾಡ್ತಾ ಇದ್ದೀವಿ ಅನ್ನೋದು ಒಂದು ಉದ್ದೇಶ, ಇದು ಕಾರ್ಯವನ್ನ ಮಾಡ್ತೀವಿ ಅನ್ನೋದು ಜ್ಞೇಯ ನೋಡಿ. ಜ್ಞಾನ, ಜ್ಞೇಯ ಮತ್ತೆ ಜ್ಞಾನಿ ನೋಡಿ. ಜ್ಞಾನಿ ಅಂದ್ರೆ ಗೊತ್ತು ನಿಮ್ಗೆ, ಜ್ಞಾನ ಜ್ಞಾನಿ, ಕರ್ಮ ಕರ್ಮಿ, ಪದದ ಅರ್ಥಗಳು ಗೊತ್ತಾಗ್ತಿದ್ಯಾ ಅಲ್ವಾ? ಸಾಧನ ಸಾಧಕ ನೋಡಿ, ಈ ತರದ್ದು. ಯೋಗ ಯೋಗಿ ನೋಡಿ, ಯೋಗ ಮಾಡುವವನು ಯೋಗಿ, ಶಿಕ್ಷಕ ಶಿಕ್ಷಣ ನೋಡಿ. ಹಿಂಗೆ ಜ್ಞಾನ ಜ್ಞಾನಿ ನೋಡಿ. ಜ್ಞಾನಿ ಅಂತ ಬಂದಾಗ ವ್ಯಕ್ತಿ ಆಗತ್ತೆ ಅಲ್ವಾ ನೋಡ್ರಿ. ಹಿಂಗೆ ನೋಡಿ, ಈ ತರದ್ದು ಜ್ಞಾನ, ಜ್ಞೇಯ ಮತ್ತು ಜ್ಞಾನಿ, ಇವು 3 ಕರ್ಮವನ್ನು ಪ್ರೇರಿಸುವ ಅಂಶಗಳು. ಇಂದ್ರಿಯಗಳು, ಕರ್ಮ ಮತ್ತು ಕರ್ತ, ಇವು ಕರ್ಮದ 3 ಘಟಕಗಳು ನೋಡಿ. ಹಿಂಗೆ ವಿಶ್ಲೇಷಣಾತ್ಮಕ ಅಧ್ಯಯನ ಮಾಡ್ತಿರೋದು ನೋಡಿ, 3 ಘಟಕಗಳು. ಈಗ ಒಬ್ಬ ವ್ಯಕ್ತಿ ಮಾಡ್ಬೇಕಾಗಿರೋ ನೋಡಿ, ಏನ್ ಅವನು ಮಾಡ್ತಾನೋ ಅವುಗಳನ್ನ ಈ ಪ್ರಕಾರವಾಗಿ ಈಗ ಅಧ್ಯಯನ ಮಾಡೋದು. ಈಗ ನೋಡಿ, ಕರ್ಮ ಕರ್ತ ಇವುಗಳ ಈಗ ಎಲ್ಲಿ ಟರ್ನ್ ಆಗತ್ತೆ ಅಂದ್ರೆ ಇಲ್ಲಿ ತ್ರಿಗುಣಗಳು ಬಂದ್ಬಿಡ್ತವೆ. ಇಲ್ಲಿಂದ ಆಚೆ ನೋಡಿ, ಇಲ್ಲಿಂದ ಆಚೆ ತ್ರಿಗುಣಗಳ ವಿಷಯ ಚರ್ಚೆ ಶುರುವಾಯಿತು. ಈಗ ಎಲ್ಲಿಗೆ ನಿಲ್ತು ತ್ರಿಗುಣಗಳ ಚರ್ಚೆ ಅಂದ್ರೆ ಇವತ್ತಿನ ಶ್ಲೋಕಕ್ಕೆ 40ನೇ ಶ್ಲೋಕಕ್ಕೆ ಬಂದ ನಿಲ್ತು. ಏನೇ ಜಗತ್ತಲ್ಲಿ ಇರುವಂತವುಗಳನ್ನ ಗುಣ ದೃಷ್ಟಿಯಿಂದ ನೋಡೋದು. ತ್ರಿಗುಣ, ಸತ್ವಗುಣ, ರಜೋಗುಣ, ತಮೋಗುಣ ನೋಡಿ. ಇಲ್ಲಿಂದ ಆಚೆ ಈ ಭಗವದ್ಗೀತೆ ಓದಿದ್ಮೇಲೆ, ಈ ಅಧ್ಯಾಯ ಓದಿದ್ಮೇಲೆ ನಾವು ಯಾರನ್ನೆಲ್ಲ ನಮ್ಮ ಸಂಪರ್ಕಕ್ಕೆ ಬರ್ತಾರೋ, ಏನೆಲ್ಲ ವಸ್ತುಗಳು ಏನೆಲ್ಲ ಬಂದದನ್ನೆಲ್ಲ ತ್ರಿಗುಣಾತ್ಮಕವಾಗಿ ನೋಡೋದು ನೋಡಿ. ಒಂದು ಹಂತದಲ್ಲಿ ನೋಡಿ, ಯೋಗಿ, ತಪಸ್ವಿ, ಸಾಧಕ ಈ ತ್ರಿಗುಣಗಳನ್ನ ಮೀರಿದವನು ತ್ರಿಗುಣಗಳಾದ ಅರ್ಥ ನೋಡೋದಿಲ್ಲ ನೋಡಿ. ಅದನ್ನೇ ಅದ್ವೈತ ಅಂತ ಹೇಳಿ ನೋಡಿ. ನಿನ್ನೆ ಯಾರೋ ಒಬ್ರು ಹೇಳ್ತಿದ್ರು, ಅದ್ವೈತಿಗಳು ನೋಡಿ ಅದ್ವೈತ ಉಪದೇಶ ಮಾಡ್ತಾರೆ, ಆದ್ರೆ ಅದನ್ನ ಕಾರ್ಯದಲ್ಲಿ ಅನುಸರಿಸೋದಿಲ್ಲ. ವಿಶೇಷವಾಗಿ ನೋಡಿ, ಸ್ಮಾರ್ತರು ಮುಟ್ಟಿಸ್ಕೊಳ್ಳೋದಿಲ್ಲ, ತುಂಬಾ ಭೇದ ಭಾವ ಮಾಡ್ತಾರೆ. ಹೌದಾ ಅಲ್ವಾ? ನಮ್ಮ ಸ್ಕೂಲ್ ಟೀಚರ್ ಒಬ್ರು ಇದ್ರು, ಪ್ರೈಮರಿ ಸ್ಕೂಲ್ ಟೀಚರು. ಮಕ್ಕಳನ್ನ ಮುಟ್ತಾನೆ ಇರ್ಲಿಲ್ಲ, ಮತ್ತೆ ಅವರು ಪುಸ್ತಕನೂ ಮುಟ್ತಿರ್ಲಿಲ್ಲ. ಮತ್ತೆ ಟೀಚರ್ ಆಗಿ ಹೆಂಗ್ ಕೆಲಸ ಮಾಡಕ್ಕಾಗತ್ತೆ? ಮಕ್ಕಳ ವಸ್ತುಗಳನ್ನ ಮುಟ್ಟದೆ ಟೀಚಿಂಗ್ ಮಾಡ್ಬೋದಾ? ಪ್ರೀತಿಯಿಂದ ನೋಡ್ಬೇಕು, ಅವರಲ್ಲೇ ಮಾಡ್ಬೇಕು. ನಾವು ಆತರ ಟೀಚರ್ಸ್ ನ ನೋಡಿದ್ವಿ ಪ್ರಭುಜಿ. ನೀವ್ ಹೇಳ್ತಾ ಇದ್ರಲ್ಲ ಪ್ರಭುಜಿ, ಈಗ ಆತರ ಟೀಚರ್ಸ್ ಪ್ರಭುಜಿ. ಜಾತಿ ಭೇದ ಮಾಡೋದು ಆತರ ಎಲ್ಲ ನೋಡಿದ್ವಿ ನೋಡಿ. ಆಕ್ಚುಲಿ ಅವ್ರು ಅವ್ರು ಯಾರು ಅಂದ್ರೆ ಬಹುಶಃ ನೀವು ಸ್ವಲ್ಪ ಹುಡ್ಕೊಂಡು ನೋಡಿ, ಅವರು ಅದ್ವೈತ ತತ್ವದ ಅನುಸರಣೆ ಮಾಡೋರು ಇರ್ತಾರೆ ನೋಡಿ. ಅದ್ವೈತ ತತ್ವ ಅನುಸರಣೆ ಮಾಡ್ತಿರ್ತಾರೆ. ನಾವು ಯಾರನ್ನೂ ದ್ವೇಷಿಸ್ತಿಲ್ಲ, ನಮ್ಗೇನೋ ಅದ್ರ ಅವಶ್ಯಕತೆನೇ ಇಲ್ಲ. ಆದ್ರೆ ಹೇಳೋದೊಂದು ಮಾಡೋದೊಂದು
ಆ ತತ್ವ ಒಂದು ಅನುಸರಣೆ ಮಾಡೋದೇ ಇನ್ನೊಂದಾಗಿರುತ್ತೆ. ನೋಡಿ, ಇದು ಆದಿಶಂಕರಾಚಾರ್ಯರು ಕೂಡ ಅವ್ರ ಬದುಕಲ್ಲಿ ನೋಡಿ, ಅವರು ಕಾಶಿಯಲ್ಲಿ ಒಂದ್ಸರ್ತಿ ದಾರಿಲಿ ಬರ್ತಿರ್ಬೇಕಾದ್ರೆ ಒಬ್ಬ ಶೂದ್ರ ನಾಯಿಗಳನ್ನ ಕೈಯಲ್ಲಿ ಇಟ್ಕೊಂಡು ಅವ್ರ ಎದುರಿಗೆ ಬರ್ತಾನೆ. ಅವ್ರು ಹೇಳ್ತಾರೆ, ಆದಿಶಂಕರಾಚಾರ್ಯರು ಹೇಳ್ತಾರೆ, ಏ ಶೂದ್ರ ಚಂಡಾಳ, ಪಕ್ಕಕ್ಕೂ ಸರಿ, ದಾರಿಲಿ ನನ್ಗೆ ಅಡ್ಡ ಬರ್ಬೇಡ, ಪಕ್ಕಕ್ಕೆ ಹೋಗು ಅಂತ ಹೇಳ್ತಾನೆ. ಬಟ್ ಅವರು ಪ್ರಶ್ನೆ ಮಾಡ್ತಾರೆ, ಮಹಾನ್ ಭಾವ, ನೀನು ಅದ್ವೈತ ತತ್ವ ಹೇಳ್ಕೊಡ್ತಿದ್ಯಾ, ನೀನು ಯಾರನ್ನ ಪಕ್ಕ ಸರಿ ಅಂತ ಹೇಳ್ತಿದ್ಯೋ? ಈ ದೇಹನೋ ದೇಹದಲ್ಲಿರೋ ವ್ಯಕ್ತಿನೋ? ನೋಡಿ ನೋಡಿ, ಅಲ್ಲಿ ದ್ವೈತ ಬಂದ್ಬಿಡ್ತು. ದೇಹ ದೇಹದಲ್ಲಿರುವಂತ ವ್ಯಕ್ತಿ, ದೇಹಿ ದೇಹ, ದೇಹ ದೇಹಿ, ದ್ವೈತ ಆಗ್ಬಿಡ್ತು ನೋಡಿ, ಅಲ್ಲಿ ಎರಡಾಗ್ಬಿಡ್ತು. ಮತ್ತೆ ಈತ ಶುಚಿ ಅಶುಚಿ ನೋಡಿ, ನೋಡಿ ಚಾಂಡಾಳ, ನೋಡಿ ಬ್ರಾಹ್ಮಣ, ಈ ತರ ಭೇದ ಬಂದ್ಬಿಡ್ತು. ಹೇಳೋದೊಂದು ಮಾಡೋದು ನೋಡಿ. ಆತರ ಆ ಸಂದರ್ಭದಲ್ಲಿ ಅವರು ಅವರು ಬುದ್ಧಿ ಹೇಳ್ತಾರೆ ನೋಡಿ. ಈ ತರ ಪ್ರಶ್ನೆ ಮಾಡಿದಾಗ ಆದಿಶಂಕರಾಚಾರ್ಯರು ಜ್ಞಾನೋದಯ ಆಗುತ್ತೆ. ಓ ಹಿಂಗೆ ಅಂತ ನೋಡಿ, ಹಿಂಗೆಲ್ಲ ಇರುತ್ತೆ ನೋಡಿ. ನಾವು ಯಾವ್ದು ತತ್ವವನ್ನು ದ್ವೇಷಿಸ್ತಾ ಇಲ್ಲ, ವಾಸ್ತವ ಮಾತಾಡ್ತಾ ಇದ್ವಿ. ಏನಾಗತ್ತೆ ನೋಡಿ, ಹಿಂಗಿರುತ್ತೆ ಅನ್ನುವಂಥದ್ದು ನೋಡಿ, ಹಿಂಗಿರುತ್ತೆ ನೋಡಿ. ಹಂಗಾಗಿ ನೋಡಿ, ಜ್ಞಾನ, ಜ್ಞೇಯ, ಜ್ಞಾನಿ, ಇವು ಮೂರು ಕರ್ಮವನ್ನು ಪ್ರೇರಿಸುವ ಅಂಶಗಳು. ಇಂದ್ರಿಯಗಳು, ಕರ್ಮ ಮತ್ತು ಕರ್ತ, ಈ ಮೂರು ಕರ್ಮದ ಮೂರು ಘಟಕಗಳು ನೋಡಿ. ಹಿಂಗ ಆಗ್ಬಿಡುತ್ತೆ ಕೆಲವು ಸತಿ ನೋಡಿ. ಇವುಗಳನ್ನ ಕರ್ಮ, ಕರ್ತ, ಇಂದ್ರಿಯ, ಇವುಗಳೆಲ್ಲನ ಗುಣತ್ರಯಗಳ ವಿಭಾಗ ಮಾಡೋದು. ಈಗ ನೋಡಿ, ಇಲ್ಲಿಂದ ಆಚೆ ನೋಡಿ ಗುಣಗಳು ಬಂತು ನೋಡಿ. ಐಹಿಕ ಪ್ರಕೃತಿಯ ಮೂರು ಬೇರೆ ಬೇರೆ ಗುಣಗಳಿಗೆ ಅನುಗುಣವಾಗಿ ಜ್ಞಾನ, ಕರ್ಮ ಮತ್ತು ಕರ್ತ, ಇವುಗಳಲ್ಲಿ ಮೂರು ವಿಧ. ಅವುಗಳ ವಿಷಯವನ್ನು ನನ್ನಿಂದ ತಿಳ್ಕೊ ನೋಡಿ. ಈಗ ಈ ಗುಣಗಳ ಆಧಾರಿತವಾಗಿ ನೋಡಿ, ಇವೆಲ್ಲವನ್ನ ಮುಂದಿನ ಶ್ಲೋಕಗಳಲ್ಲಿ ಹೇಳ್ಕೊಂಡು ಹೋಗೋದು. ಏನದು? ಜೀವಿಗಳಲ್ಲಿ ಅಸಂಖ್ಯಾತ ರೂಪಗಳು, ಆದರೂ ಅವೆಲ್ಲವುಗಳಲ್ಲಿ ಒಂದೇ ಅಭಿನ್ನ ಆಧ್ಯಾತ್ಮಿಕ ಸ್ವಭಾವವನ್ನ ಕಾಣಿಸಬಲ್ಲ ಜ್ಞಾನವನ್ನು ಸಾತ್ವಿಕ ಎಂದು ನೀನು ಅರ್ಥ ಮಾಡಿಕೊಳ್ಳಬೇಕು ನೋಡಿ. ಈಗ ಜ್ಞಾನ ವಿಷಯ ಶುರುವಾಯಿತು. ಸತ್ವಗುಣದಲ್ಲಿದ್ದವನು ಜ್ಞಾನ ಹೆಂಗೆ ಅರ್ಥ ಮಾಡ್ಕೊತಾನೆ? ಜೀವಿಗಳಲ್ಲಿ ಅಸಂಖ್ಯಾತ ರೂಪಗಳಿದಾವೆ ನೋಡಿ. ಅದರಲ್ಲಿ ಈಗ ಹೇಳಿದ್ನಲ್ಲ ನಾನು, ಒಬ್ಬ ಚಾಂಡಾಳ, ಶೂದ್ರ, ಬ್ರಾಹ್ಮಣ ನೋಡಿ, ಕ್ಷತ್ರಿಯ, ವೈಶ್ಯ ನೋಡಿ, ಇವುಗಳಲ್ಲಿ ಭೇದವನ್ನ ಕಾಣೋದಿಲ್ಲ ನೋಡಿ. ಆಧ್ಯಾತ್ಮಿಕದಲ್ಲಿ ಉನ್ನತಿ ಪಡೆದಿರ್ತಾರಲ್ವಾ ನೋಡಿ, ಅವರು ಈ ತರ ಭೇದವನ್ನ ಕಾಣಲ್ಲ. ಭಗವದ್ಗೀತೆಯಲ್ಲಿ ಇದಕ್ಕೊಂದು ಶ್ಲೋಕ ಇದೆ, ಯಾರಾದ್ರೂ ಹೇಳ್ತೀರಾ? ಜ್ಞಾನಿನಸ್ತತ್ವದರ್ಶಿನ, ಯಾರಾದ್ರೂ ಹೇಳ್ತೀರಾ ಶ್ಲೋಕ? ವಿದ್ಯಾ ವಿನಯ ಸಂಪನ್ನೆ. ಹೌದು ಮಾತಾಜಿ, ಹೇಳಿ ಮಾತಾಜಿ. 5ನೇ ಅಧ್ಯಾಯದ 18ನೇ ಶ್ಲೋಕ ಮಾಡ್ತೀನಿ, ಹೇಳಿ ಮಾತಾಜಿ. ಗೊತ್ತಿರೋರು ಯಾರಾದ್ರೂ ಶ್ಲೋಕ ಹೇಳಿ ಮಾತಾಜಿ, ಅರ್ಥವಾದಷ್ಟೊತ್ತಿಗೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಹಂತಿನಿ ಶುನಿ ಚೈವ ಶ್ವಪಾಕೆ ಚ ಪಂಡಿತಾಃ ಸಮದರ್ಶಿನಃ. ಅನುವಾದ ಓದ್ಲ ಪ್ರಭುಜಿ? ಓದಿ ಮಾತಾಜಿ. ನಮ್ರರಾದ ಜ್ಞಾನಿಗಳು ನಿಜವಾದ ಜ್ಞಾನವನ್ನು ಪಡೆದವರಾದುದರಿಂದ ವಿದ್ಯಾ ವಿನಯ ಸಂಪನ್ನನಾದ ಬ್ರಾಹ್ಮಣನನ್ನು, ಹಸುವನ್ನು, ಆನೆಯನ್ನು, ನಾಯಿಯ ಮಾಂಸವನ್ನು ತಿನ್ನುವವನನ್ನು, ಅಂತ್ಯಜನನ್ನು ಒಂದೇ ರೀತಿ ಕಾಣುತ್ತಾರೆ. ಹರೇ ಕೃಷ್ಣ ಪ್ರಭುಜಿ. ತುಂಬಾ ಧನ್ಯವಾದ ಪ್ರಭುಜಿ. ನೋಡಿ, ಇದನ್ನ ಆಚರಣೆ ಮಾಡಕ್ಕೆ ಕಷ್ಟನೇ ಅಲ್ವಾ? ಆದ್ರೆ ಇದು ಆದರ್ಶ. ನೋಡಿ, ಇದು ಟಾಪ್ ಮೋಸ್ಟ್, ಇದೊಂದು ಆದರ್ಶ ನೋಡಿ. ಇದು ಆಚರಣೆಗೆ ತರುವಂಥದ್ದು ಸವಾಲೇ. ಯಾರು ಆಧ್ಯಾತ್ಮಿಕ ಸಾಧನೆ ಮಾಡ್ತಾ ಹೋಗ್ತಾರೋ ಅವ್ರು ಈ ಹಂತಕ್ಕೆ ತಲುಪ್ತಾರೆ. ಪಂಡಿತರು ಅಂತ ಅನ್ಸ್ಕೊಳ್ಳೋದು ಅಂದ್ರೆ ಸುಮ್ಮನೆ ಅಲ್ಲ, ಸಾಮಾನ್ಯ ಅಲ್ಲ ನೋಡಿ. ಅವ್ರಿಗೆ ಈ ಜ್ಞಾನ, ತಿಳುವಳಿಕೆ, ಆಚರಣೆಯನ್ನ ಮಾಡ್ತಾರೆ. ಆಚರಣೆ ಮಾಡ್ತಾರೆ ಅವರು, ಅದನ್ನೇ ಹೇಳಕ್ ಪ್ರಯತ್ನ ಮಾಡ್ತಿರೋದು. ನೋಡಂಗೆ ಅವರ ದೈನಂದಿನ ಚಟುವಟಿಕೆಗಳು ನೋಡಿ, ಅವರ ವ್ಯವಹಾರಗಳಲ್ಲಿ ಈ ತರದ ತತ್ವವನ್ನು ಅನುಸರಿಸ್ತಾರೆ.
ನೋಡಿ ಕೆಲವು ಸತಿ ನೋಡಿ ಈ ಥರದ್ದೆಲ್ಲ ಹೇಳ್ಕೊಟ್ರೇನು ಕೂಡ ಭಗವದ್ಗೀತೆಯಲ್ಲಿ ಇದ್ರೇನು ಕೂಡ ಅದನ್ನ ನಾವು ನೋಡಿ ಹಿಂಗೆ ಅರ್ಥ ಮಾಡ್ಕೋಬೇಕಂತೆ. ಹಿಂಗೆ ಆತ್ಮದ ಹಂತದಲ್ಲಿ ಆ ಥರ ಕಾಣಬೇಕು, ದೇಹದ ಹಂತದಲ್ಲಿ ನಾವು ವ್ಯತ್ಯಾಸವನ್ನೇ ಮಾಡಬೇಕು. ದೇಹದ ಹಂತದಲ್ಲಿ ನೋಡಿ, ದೇಹದ ಹಂತದಲ್ಲಿ ನೋಡಿ ಸ್ತ್ರೀ ಪುರುಷ ಅಂತ ವ್ಯತ್ಯಾಸ ಮಾಡಬೇಕು. ರೋಗಿ ನೋಡಿ ನೋಡಿ ಆರೋಗ್ಯವಂತ ಅನಾರೋಗ್ಯವಂತ ಅಂತ ವ್ಯತ್ಯಾಸ ಮಾಡಬೇಕು. ಮಾಡ್ಬೇಕಾ ಮಾಡಬಾರ್ದು? ಮಾಡ್ಬೇಕು. ಇಲ್ಲ ನಾನು ಮಾಡಲ್ಲ, ಎಲ್ಲರನ್ನು ಒಂದೇ ತರ ಕಾಣ್ತೀನಿ ಅಂದ್ರೆ ನೋಡಿ, ಒಬ್ಬ ರೋಗಿ ರೋಗ ಬಂದ್ಬಿಟ್ಟಿದೆ, ಆತನಿಗೆ ಏನ್ ಬೇಕಾಗಿದೆ ಈಗ? ಚಿಕಿತ್ಸೆ ಬೇಕು. ನೋಡಿ ರೋಗಿ ನೋಡಿ ರೋಗಿ ಅಂತ ಹೇಳಿ ಗುರುತಿಸಿ ನೋಡಿ ಅದನಿಗೆ ಸೂಕ್ತ ಚಿಕಿತ್ಸೆ ಕೊಡೋದಕ್ಕೋಸ್ಕರ ಗುರುತಿಸ್ಬೇಕು. ನೋಡಿ ಅದೇ ತರ ಇಲ್ಲೂ ಕೂಡ ಒಬ್ಬ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ವಿಭಾಗ ಮಾಡಿದರೆ ಸೊಸೈಟಿ ಸಮಾಜದಲ್ಲಿ ಅಂದ್ರೆ ನೋಡಿ ಒಂದು ಉದ್ದೇಶಕ್ಕೋಸ್ಕರ ನೋಡಿ ವಿಭಾಗ ಮಾಡು. ಆದ್ರೆ ಆತ್ಮದ ಹಂತದಲ್ಲಿ ಈ ವ್ಯತ್ಯಾಸವನ್ನ ಕಾಣಬಹುದು. ನೋಡಿ ಒಂದು ಹಸುಗೆ ಹತ್ರ ನಾವು ಹೆಂಗ್ ನೋಡ್ಕೋಬೇಕು, ಒಂದು ಆನೆ ಹತ್ರ ಹೆಂಗ್ ನೋಡ್ಕೋಬೇಕು, ಒಂದು ಹುಲಿ ಹತ್ರ ಹೆಂಗ್ ನೋಡ್ಕೋಬೇಕು, ಒಂದು ಹಾವಿನ ಜೊತೆ ಹೆಂಗ್ ನೋಡ್ಕೋಬೇಕು, ನೋಡಿ ಒಂದು ಗುಬ್ಬಚ್ಚಿ ಮರಿ ಜೊತೆ ಹೆಂಗ್ ನೋಡ್ಕೋಬೇಕು, ವ್ಯತ್ಯಾಸ ಇದೆಯೋ ಇಲ್ವೋ? ಎಲ್ಲರ ಜೊತೆನೂ ಒಂದೇ ತರ ಇರಕ್ಕಾಗತ್ತಾ? ಇಲ್ಲ ಪ್ರಭುಜಿ, ಇದೆ. ವ್ಯತ್ಯಾಸ ಇದೆ. ದೇಹದ ಹಂತದಲ್ಲಿ ವ್ಯತ್ಯಾಸ ಇದೆ, ಆತ್ಮದ ಹಂತದಲ್ಲಿ ವ್ಯತ್ಯಾಸ ಇದೆ ಅಲ್ವಾ? ನೋಡಿ ಹಂಗೆ ನೋಡಿ ಒಬ್ಬ ಸಾತ್ವಿಕ ಗುಣದಲ್ಲಿದ್ದವನು ಈ ತರ ಅರ್ಥ ಮಾಡ್ಕೋಬೇಕಂತೆ. ಜೀವಿಗಳಲ್ಲಿ ಅಸಂಖ್ಯಾತ ರೂಪಗಳು, ಆದರೂ ಅವೆಲ್ಲವುಗಳಲ್ಲಿ ಒಂದೇ ಅಭಿನ್ನ ಆಧ್ಯಾತ್ಮಿಕ ಸ್ವಭಾವವನ್ನು ಕಾಣಿಸಬಲ್ಲ ಜ್ಞಾನವನ್ನು ಸಾತ್ವಿಕ ಎಂದು ನೀನು ಅರ್ಥ ಮಾಡಿಕೊಳ್ಳಬೇಕು. ಇದು ಇಲ್ಲಿಂದ ಆಚೆ ಏನಾಯ್ತು ಅಂದ್ರೆ ಗುಣಗಳು ಬಂದ್ಬಿಟ್ಟು ಜ್ಞಾನಿ ಬಗ್ಗೆ ಮಾತಾಡ್ತಾರೆ. ನೋಡಿ ಇಲ್ಲಿ ಜ್ಞಾನಿ ಬಗ್ಗೆ ಮಾತಾಡೋದು, ಗುಣಗಳು ಬಂದ್ಬಿಡ್ತು. ನೋಡಿ ಯಾವ ಜ್ಞಾನದ ಕಾರಣದಿಂದ ಪ್ರತಿಯೊಂದು ಬೇರೆ ದೇಹದಲ್ಲಿಯೂ ಬೇರೆ ಬಗೆಯ ಜೀವಿಯನ್ನು ಮನುಷ್ಯನು ಕಾಣುತ್ತಾನೋ ಆ ಜ್ಞಾನವು ರಾಜಸ ಎಂದು ತಿಳಿ. ನೋಡಿ ಇಲ್ಲಿ ಬೇರೆ ದೇಹದಲ್ಲಿ ಬೇರೆ ಬಗೆಯ ಜೀವಿ. ನೋಡಿ ಇವನು ನೋಡಿ ಯಾರು ದುರ್ಬಲ ಅಂತೇಳಿ ಆತನನ್ನು ದುರುಪಯೋಗ ಪಡ್ಕೊಳ್ಳೋದು, ಇವನು ಬಹಳ ಬಲವಂತ ಈತ ಅಂತೇಳಿ ಅವನಿಂದ ಎದುರ್ಕೊಂಡು ಅವನಿಂದ ಎಚ್ಚರಿಕೆಯಿಂದ ಇರೋದು. ನೋಡಿ ಇಂಥವೆಲ್ಲ ರಾಜಸಿಕ ಆಗ್ತವೆ. ಅವಕಾಶ ಸಿಕ್ಕಿದ್ರೆ ದುರುಪಯೋಗ ಪಡ್ಕೊಳ್ಳೋದು, ನೋಡ ಅಸಹಾಯಕರಿಂದ ನೋಡಿ ಲಾಭ ಪಡ್ಕೊಳಕ್ ಹೋಗೋದು, ನೋಡಿ ಹಿಂಗೆಲ್ಲ ಆಗ್ಬಿಡುತ್ತೆ. ನೋಡಿ ರಾಜಸದವರು ನೋಡಿ ಹಿಂಗೆ ಮಾಡೋದು. ನೋಡಿ ಯಾವ ಜ್ಞಾನದ ಕಾರಣದಿಂದ ಪ್ರತಿಯೊಂದು ನೋಡಿ ಇಲ್ಲಿ ಜ್ಞಾನ ಬಂದ್ಬಿಡ್ತು, ಕರ್ಮದಿಂದ ಈಗೇನ್ ಬಂತು, ಜ್ಞಾನ ಬಂತು. ನೋಡಿ ಹಿಂಗೆ ಬೇರೆ ದೇಹದಲ್ಲಿಯೂ ಬೇರೆ ಬಗೆಯ ಜೀವಿಯನ್ನ ಮನುಷ್ಯನು ಕಾಣುತ್ತಾನೋ ಆ ಜ್ಞಾನದು ರಾಜಸ ಎಂದು ತಿಳಿ. ನೋಡಿ ಹಂಗೆ ಮುಂದೆ ಹೋದ್ರೆ ಯಾವ ಜ್ಞಾನದಿಂದ ಸತ್ಯದ ತಿಳುವಳಿಕೆ ಇಲ್ಲದೆ ಒಂದು ಬಗೆಯ ಕರ್ಮವೇ ಸರ್ವಸ್ವ ಎಂದು ಭಾವಿಸುತ್ತೇವೆಯೋ, ಯಾವ ಜ್ಞಾನವು ಅಲ್ಪವಾದದ್ದು ಅದು ತಾಮಸ ಗುಣದಲ್ಲಿದೆ ಎಂದು ಹೇಳುತ್ತಾರೆ. ನೋಡಿ ಇಲ್ಲಿ ಗುಣತ್ರಯಗಳು ಇಲ್ಲಿಂದ ಶುರುವಾಗೋಯ್ತು. ನೋಡಿ ಸತ್ವ, ರಜ, ತಮೋ ಬಂದ್ಬಿಡ್ತಿದ್ದಲ್ಲ. ನೋಡಿ ಜ್ಞಾನದ ವಿಭಾಗ ಮಾಡೋದು ಹೀಗೆ ನಿಯತವಾಗಿ ಮತ್ತು ಯಾವ ಮೋಹವಿಲ್ಲದೆ ರಾಗದ್ವೇಷಗಳಿಲ್ಲದೆ ಕರ್ಮ ಫಲಾಪೇಕ್ಷೆ ಇಲ್ಲದೆ ಮಾಡಿದ ಕರ್ಮವನ್ನ ಸಾತ್ವಿಕ ಎಂದು ಹೇಳಲಾಗುತ್ತೆ. ನೋಡಿ ಈಗ ಇಷ್ಟೊತ್ತು ಜ್ಞಾನ ಆಯ್ತಾ, ಈಗ ಕರ್ಮವನ್ನ ಸತ್ವರಜೋತ್ತಮವಾಗಿ ನೋಡ್ತಾರೆ. ನೋಡ್ರಿ ಹಿಂಗೇ ಬಂದು ನೋಡಿ ಆದರೆ ತನ್ನ ಕಾಮನೆಗಳ ತೃಪ್ತಿಯನ್ನು ಬಯಸುವ ಮನುಷ್ಯನು ಮಾಡಿದ ಮತ್ತು ಮಿಥ್ಯಾಹಂಕಾರದಿಂದ ಮಾಡಿದ ಕರ್ಮವನ್ನ ರಾಜಸ ಕರ್ಮ ಎಂದು ಹೇಳುತ್ತಾರೆ. ಮಾಯವಶನಾಗಿ ಧರ್ಮ ಗ್ರಂಥಗಳನ್ನು ಆಲಕ್ಷಿಸಿ ಮುಂದಿನ ಬಂಧನವನ್ನಾಗಲಿ ಮೃತ್ಯುವನ್ನಾಗಲಿ ಉಂಟಾಗುವ ಯಾತನೆಯನ್ನಾಗಲಿ ಲಕ್ಷಿಸದೆ ಮಾಡಿದ ಕರ್ಮವನ್ನ ತಾಮಸ ಕರ್ಮ ಎಂದು ಕರೆಯುತ್ತಾರೆ. ನೋಡಿ ಹಿಂದೆ ತ್ಯಾಗ ಸನ್ಯಾಸ ವಿಷಯ ಬಂದಾಗ ನೋಡಿ ಈ ಅಂಶಗಳೆಲ್ಲನು ನೋಡಿ ಕರ್ಮಕ್ಕೆ ಬಂದಿದ್ವಿ. ಈಗ ಜ್ಞಾನ ಆಯ್ತು, ಈಗ ಕರ್ಮ. ಈಗ ಐಹಿಕ ಪ್ರಕೃತಿಯ ಗುಣಸಂಗವಿಲ್ಲದೆ ಮಿಥ್ಯಹಂಕಾರವಿಲ್ಲದೆ ಜಯಾಪಜಯಗಳಲ್ಲಿ ವಿಚಲಿತನಾಗದೆ ದೃಢ ನಿಶ್ಚಯ ಮತ್ತು ಉತ್ಸಾಹದಿಂದ ತನ್ನ ಕರ್ತವ್ಯವನ್ನು ಮಾಡುವವನು ಸಾತ್ವಿಕ ಕರ್ತ ಎಂದು ಹೇಳುತ್ತಾರೆ. ನೋಡಿ ಈಗ ಏನೇನಾಯ್ತು, ಜ್ಞಾನವನ್ನು ಪ್ರೇರಿಸುವ ಅಂಶಗಳು ನೋಡಿ, ಒಂದು ಜ್ಞಾನ ಆಯ್ತು, ಇನ್ನೊಂದು ಕರ್ಮ ಆಯ್ತು, ಇನ್ನೊಂದು ಕರ್ತ ಆಯ್ತು.
ನೋಡಿ ಇವುಗಳನ್ನ ಗುಣತ್ರಯಗಳ ಆಧಾರಿತವಾಗಿ ಅಧ್ಯಯನ ಮಾಡಿ. ನೋಡಿ ಹಿಂಗೆ ನೋಡಿ ಕರ್ಮ ಮತ್ತು ಕರ್ಮ ಫಲಗಳಿಗೆ ಅಂಟಿಕೊಂಡು ಆ ಫಲಗಳನ್ನು ಸವಿಯಲು ಬಯಸುವವನು ಮತ್ತು ಲೋಭಿ ಸದಾ ಅಸೂಯಪರ ಶುಚಿ ಸುಖ ದುಃಖಗಳಿಂದ ವಿಚಲಿತನಾಗುವವನು ಇಂಥ ಕರ್ತಾರನನು ರಾಜಸ ಸ್ವಭಾವದವನು ಎಂದು ಹೇಳುತ್ತಾರೆ. ಕರ್ತಾರನ ಬಗ್ಗೆ ಕರ್ತನ ಬಗ್ಗೆ ಮಾತಾಡ್ತಾರೆ. ನೋಡಿ ಧರ್ಮ ಗ್ರಂಥಗಳ ಆದೇಶಗಳಿಗೆ ವಿರುದ್ಧವಾಗಿಯೇ ಯಾವಾಗಲೂ ಕೆಲಸ ಮಾಡುವವನು, ಪ್ರಾಪಂಚಿಕ ಮನೋಧರ್ಮವನು, ಹಠಮಾರಿಯು, ಮೋಸ ಮಾಡುವವನು, ಇತರಿಗೆ ಅವಮಾನ ಮಾಡುವುದರಲ್ಲಿ ನಿಪುಣನು, ಸೋಮಾರಿಯು, ಸದಾ ವಿಷಾದದಲ್ಲಿರುವವನು, ಮಾಡಬೇಕಾದ ಕೆಲಸವನ್ನು ಮುಂದಕ್ಕೆ ಹಾಕುವವನು ಆದ ಕರ್ತನನ್ನು ತಾಮಸ ಗುಣದ ಕರ್ತನೆನ್ನುತ್ತಾರೆ. ನೋಡಿ ಹಿಂಗೆ ಧನಂಜಯನೇ ಐಹಿಕ ಪ್ರಕೃತಿಯ 3 ಗುಣಗಳಿಗೆ ಅನುಗುಣವಾದ ಬೇರೆ ಬೇರೆ ಬಗೆಗಳ ತಿಳುವಳಿಕೆಯ ಮತ್ತು ದೃಢ ಸಂಕಲ್ಪದ ವಿಷಯವನ್ನು ವಿವರವಾಗಿ ಹೇಳುತ್ತೇನೆ, ದಯವಿಟ್ಟು ಕೇಳು. ಏನನ್ನು ಮಾಡಲೇಬೇಕು, ಏನನ್ನು ಮಾಡಬಾರದು, ಯಾವುದಕ್ಕೆ ಭಯಪಡಬೇಕು ಮತ್ತು ಯಾವುದಕ್ಕೆ ಭಯಪಡಬಾರದು, ಯಾವುದು ಬಂಧಿಸುತ್ತದೆ ಮತ್ತು ಯಾವುದು ಬಿಡುಗಡೆ ಮಾಡುತ್ತದೆ ಎನ್ನುವುದನ್ನು ತಿಳಿಸಿಕೊಡುವ ಬುದ್ಧಿಯು ಸಾತ್ವಿಕ ಗುಣದಲ್ಲಿದೆ. ನೋಡಿ ಈಗ ಬುದ್ಧಿ ಬಂತು. ನೋಡಿ ಇಷ್ಟೊತ್ತು ಏನೇನು ಬಂತು, ಇಷ್ಟೊತ್ತು ಏನೇನು ಪ್ರಕಾರವಾಗಿ ಗುಣತ್ರಯಗಳನ್ನು ವಿಭಾಗ ಮಾಡಿದ್ವಿ, ಯಾರಾದ್ರೂ ಹೇಳ್ತೀರಾ? ಯಾವ್ಯಾವ ಆಧಾರಿತವಾಗಿ ಗುಣತ್ರಯಗಳನ್ನು ವಿಭಾಗ ಮಾಡ್ಕೊಂಡು ಬಂದ್ವಿ? ಜ್ಞಾನ ಕರ್ಮ ಕ್ರಿಯೆ ಬಗ್ಗೆ ಸರಿಯಾಗಿ ಹೇಳ್ಬೇಕು, ನೋಡ್ಕೊಂಡು ಹೇಳ್ಬೇಕು. ಏನೇನು ಚರ್ಚೆ ಮಾಡಿದ್ವಿ? ಜ್ಞಾನದ ಬಗ್ಗೆ ಮಾತಾಡಿದ್ವಾ? ಹಾ ಪ್ರಭುಜಿ. ಕರ್ಮದ ಬಗ್ಗೆ ಮಾತಾಡಿದ್ವಾ? ಪ್ರಭುಜಿ ಮಾತಾಡಿದ್ವಿ. ದೇಹ ಕರ್ತನ ಬಗ್ಗೆ ಮಾತಾಡಿದ್ವಿ. ಪ್ರಭುಜಿ ಹೌದು ಪ್ರಭುಜಿ. ಜ್ಞಾನ ಕರ್ಮ ಕರ್ತ 3 ಗುಣಗಳ ಬಗ್ಗೆ. ಹಾ ನೋಡಿ ಇವು 3 ಗುಣತ್ರಯಗಳಾಧಾರಿತವಾಗಿ ಅಧ್ಯಯನ ಮಾಡ್ಕೊಂಡು ಬಂದ್ವಿ. ಈಗ ಯಾವ ಕಡೆಗೆ ಹೋಗ್ತಾ ಇದೆ? ಎಲ್ಲಿದ್ದೀರಿ ಇವಾಗ? ಬುದ್ಧಿ ಕಡೆ ಪ್ರಭುಜಿ. ಬುದ್ಧಿ ನೋಡಿ 18ನೇ ಅಧ್ಯಾಯದಲ್ಲಿ ಜ್ಞಾನ ಕರ್ಮ ಕರ್ತ ಬುದ್ಧಿ. ನೋಡಿ ಈಗ ಬುದ್ಧಿ ಗುಣತ್ರಯಗಳ ಬಗ್ಗೆ ಹೇಳ್ತೀವಿ. ಸತ್ವಗುಣದ ಇದ್ದವ್ರು ಏನ್ ಮಾಡ್ತಾರೆ ನೋಡಿ, ಬುದ್ಧಿ ಬಗ್ಗೆ ವಿಚಾರ. ಏನನ್ನು ಮಾಡಲೇಬೇಕು ಮತ್ತು ಏನನ್ನು ಮಾಡಬಾರದು, ಯಾವುದಕ್ಕೆ ಭಯಪಡಬೇಕು ಮತ್ತು ಯಾವುದಕ್ಕೆ ಭಯಪಡಬಾರದು, ಯಾವುದು ಬಂಧಿಸುತ್ತದೆ ಮತ್ತು ಯಾವುದು ಬಿಡುಗಡೆ ಮಾಡುತ್ತದೆ ಎನ್ನುವುದನ್ನು ತಿಳಿಸಿಕೊಡುವ ಬುದ್ಧಿಯು ಸಾತ್ವಿಕ ಗುಣದಲ್ಲಿದೆ. ಧರ್ಮ ಅಧರ್ಮಗಳ ನಡುವೆ, ಮಾಡಬಹುದಾದ ಮತ್ತು ಮಾಡಬಾರದ ಕಾರ್ಯಗಳ ನಡುವೆ ವ್ಯತ್ಯಾಸವನ್ನು ಗ್ರಹಿಸದ ಬುದ್ಧಿಯು ರಾಜಸ ಗುಣದಲ್ಲಿದೆ. ಮಾಯೆ ಮತ್ತು ಕತ್ತಲುಗಳ ಪ್ರಭಾವದಿಂದ ಅಧರ್ಮವನ್ನು ಧರ್ಮವೆಂದು, ಧರ್ಮವನ್ನು ಅಧರ್ಮವೆಂದು ತಿಳಿಯುವ ಮತ್ತು ಸದಾ ತಪ್ಪು ದಿಕ್ಕಿನಲ್ಲಿ ಶ್ರಮಿಸುವ ಬುದ್ಧಿಯು ತಾಮಸಿಕವಾದದ್ದು. ನೋಡಿ ಹಿಂಗೆ ಬುದ್ಧಿ ಬಗ್ಗೆ ಹೇಳ್ಕೊಟ್ಟಿದ್ದು. ಈಗ ಏನೇನಾಯ್ತು? ಜ್ಞಾನ ಕರ್ಮ ಕರ್ತ ಬುದ್ಧಿ ಆಧಾರಿತವಾಗಿ ಗುಣತ್ರಯಗಳನ್ನು ಓದಿದ್ವಿ. ನೋಡಿ ಹಂಗೆ ಮುಂದೆ ಬರೆದು ಮುರಿಯಲಾಗದ ಸಂಕಲ್ಪ. ನೋಡಿ ಈಗ ಸಂಕಲ್ಪ ಬಂತು. ನೋಡಿ ಇತ್ತೀಚೆಗೆ ನಾವು ಕೊನೆಯದಾಗಿ ಚರ್ಚೆ ಮಾಡಿದ್ದು ಸಂಕಲ್ಪ ಬಗ್ಗೆ, ಸತ್ವಗುಣ. ನೋಡಿ ಈಗ ಏನೇನಾಯ್ತು? ಯಾರಾದ್ರೂ ಹೇಳ್ತೀರಾ ಇನ್ನೊಂದ್ಸತಿ? ಜ್ಞಾನ ಕರ್ಮ ಕರ್ತ ಬುದ್ಧಿ ಸಂಕಲ್ಪ. ಬರ್ದಿಟ್ಕೋತೀರಾ? ಬರ್ದಿಟ್ಕೋಬೇಕು. ಜ್ಞಾನ ಕರ್ಮ ಜ್ಞಾನ ಕರ್ಮ ಕರ್ತ ಬುದ್ಧಿ ಗುಣ. ಬುದ್ಧಿ ಮತ್ತೆ ಗುಣ ಗುಣ ಅಲ್ಲ, ಸಂಕಲ್ಪ. ಇವೆಲ್ಲವನ್ನು ಗುಣಾಧಾರಿತವಾಗಿ ನಾವು ಅಧ್ಯಯನ ಮಾಡ್ತೀವಿ. ನೋಡಿ 18ನೇ ಅಧ್ಯಾಯದಲ್ಲಿ ಏನ್ ಓದಿದ್ರಿ ಅಂದ್ರೆ ಗುಣತ್ರಯಗಳ ವಿಭಾಗವಾಗಿ ಈ ಅಂಶಗಳನ್ನು ಓದ್ತಾ ಬಂದಿದ್ವಿ. ಈಗ ಸಂಕಲ್ಪದ ಬಗ್ಗೆ ಇತ್ತೀಚೆಗೆ ಮುಗಿಸಿದ್ದು ಸಂಕಲ್ಪ. ಆ ಸಂಕಲ್ಪದಲ್ಲಿ ಏನು ಓದಿದ್ವಿ ಅಂದ್ರೆ ಮುರಿಯಲಾಗದ ಸಂಕಲ್ಪ, ಯೋಗಾಭ್ಯಾಸದಿಂದ ದೃಢವಾದ ಸಂಕಲ್ಪ, ಹೀಗೆ ಮನಸ್ಸು ಪ್ರಾಣ ಮತ್ತು ಇಂದ್ರಿಯಗಳ ಕರ್ಮಗಳನ್ನು ನಿಯಂತ್ರಿಸುವ ಸಂಕಲ್ಪ. ಇಂತಹ ಸಂಕಲ್ಪ ಸಾತ್ವಿಕವಾದದ್ದು. ಧರ್ಮದಲ್ಲಿ, ಆರ್ಥಿಕ ಬೆಳವಣಿಗೆಯಲ್ಲಿ ಮತ್ತು ಇಂದ್ರಿಯ ಭೋಗದಲ್ಲಿ ಕರ್ಮಫಲಕ್ಕೆ ಫಲವಾಗಿ ಅಂಟಿಕೊಂಡಿರುವ ದೃಢ ಸಂಕಲ್ಪವು ರಾಜಸವಾದದ್ದು. ಅದೇ ತರನೇ ಕನಸು ಕಾಣುವುದು, ಭಯ, ಶೋಕ, ವಿಷಾದ ಮತ್ತು ಮಾಯೆ ಇವುಗಳ ಆಚೆ ಹೋಗಲಾರದ ಬುದ್ಧಿ ಇಲ್ಲದ ಸಂಕಲ್ಪವು ತಾಮಸಿಕವಾದದ್ದು. ನೋಡಿ ಹಿಂಗೆ ಸಂಕಲ್ಪದ ಬಗ್ಗೆ ಚರ್ಚೆ ಆಯಿತು. ಹಿಂಗೇನೆ ಬದ್ಧ ಆತ್ಮನು 3 ಬಗೆಯ ಸುಖಗಳಿಂದ ರಮಿಸುತ್ತಾನೆ.
ಕೆಲವೊಮ್ಮೆ ಇವುಗಳಿಂದ ಅವನ ಎಲ್ಲ ದುಃಖವೂ ಅಂತ್ಯಗೊಳ್ಳುತ್ತದೆ. ಇದನ್ನು ಕುರಿತು ಹೇಳ್ತೇನೆ. ನೋಡಿ, ಈಗ ಸುಖ ಬಂತು. ಈಗ ಕರ್ಮ ಮಾಡ್ಬೇಕು ಮಾಡಬಾರ್ದು, ತ್ಯಜಿಸ್ಬಿಡ್ಬೇಕು, ಸನ್ಯಾಸ ತಗೋಬೇಕು ಅಂತೆಲ್ಲ ಯಾಕೆ ಚಿಂತಿಸ್ತಾರೆ? ನೋಡಿ, ಅದರಿಂದ ಎಲ್ಲ ಮಾಡೋದೇ ಸುಖಕ್ಕೋಸ್ಕರ. ಅರ್ಥ ಆಗ್ತಿದೆಯಾ ಕನೆಕ್ಷನ್ನು? ಒಬ್ಬ ಕರ್ತ ಕ್ರಿಯೆಯನ್ನ ಮಾಡಿ ಕರ್ಮವನ್ನ ಪಡಿತಾನೆ. ಯಾಕೆ ಮಾಡ್ತಾನೆ? ಏನಕ್ಕೋಸ್ಕರ? ಅಂತಿಮವಾಗಿ ಏನ್ ಬೇಕು? ಸುಖ ಬೇಕು. ಸುಖ ಬೇಕು. ನೋಡಿ, ಅರ್ಥ ಆಗ್ತಿದ್ಯಾ? ಇಡೀ ಅಧ್ಯಾಯದ ಒಂದು ಆಗ್ತಿದೆ ಪ್ರಭುಜಿ. ಏನಾಯ್ತು? ಅವನೇನ್ ಮಾಡಿದ್ರು ಸುಖಕ್ಕೋಸ್ಕರ ಮಾಡ್ತಾನೆ ಅಂತ ಪ್ರಭುಜಿ. ಡೈಲಿ ಏನ್ ಬೇಕು ಅಂದ್ರೆ ಸುಖ ಬೇಕು. ನೋಡಿ, ಎಲ್ಲರಿಗೂ ಸುಖ ಬೇಕು. ಆನಂದಮಯೋ ಅಭ್ಯಾಸ, ಇದು ವೇದಾಂತ ಸೂತ್ರದ ಮಾತು. ಎಲ್ಲ ಜೀವಿಗಳು ಏನ್ ಬಯಸ್ತಾರೆ ಅಂತಿಮವಾಗಿ ಅಂದ್ರೆ ಸುಖ ಬಯಸ್ತಾರೆ. ನೋಡಿ, ಆ ಸುಖಕ್ಕೋಸ್ಕರ ನೋಡಿ ಇಷ್ಟು ಕೆಲಸಗಳು. ನೋಡಿ, ಇವೆಲ್ಲ ಮಾಡೋದು ಇವೆಲ್ಲ ಕ್ರಿಯೆಗಳೆಲ್ಲ ಮಾಡೋದು. ಕರ್ತ ಕ್ರಿಯೆಯನ್ನ ಮಾಡಿ ಕರ್ಮವನ್ನ ಪಡಿತಾರೆ. ಈಗ ಇದರಿಂದ ಸುಖ ಸಿಗುತ್ತೆ ಅಂತಂದ್ರೆ ಮಾಡ್ತಾರೆ. ಸುಖ ಸಿಗಲ್ಲ, ಅದು ಶಾಶ್ವತವಾದ ಸುಖ ಸಿಗುತ್ತೆ ಅಂದ್ರೆ ಮಾಡ್ಬೇಕು, ಆ ಕ್ರಿಯೆಯನ್ನ ಮಾಡ್ಬೇಕು. ಶಾಶ್ವತವಾದಂತ ಸುಖ ಸಿಗಲ್ಲ, ಅಲ್ಪಕಾಲಿಕ ಅಂದ್ರೆ ನೋಡಿ ಅದು ರಜೋಗುಣ ಆಗತ್ತೆ. ನೋಡಿ, ಆ ಪ್ರಕಾರವಾಗಿ ನಾವು ಅಧ್ಯಯನ ಮಾಡ್ಕೊಂಡು ಬಂದ್ವಿ. ಈಗ ಗುಣತ್ರಯಗಳು ಯಾವ್ಯಾವ ಆಧಾರಿತವಾಗಿ ಮಾಡಿದ್ವಿ? ಯಾರಾದ್ರೂ ಮತ್ತೆ ಇನ್ನೊಂದ್ಸತಿ ಹೇಳಿ. ಹಾ ಪ್ರಭುಜಿ. ಜ್ಞಾನ, ಕರ್ಮ, ಕರ್ತ, ಬುದ್ಧಿ, ಸಂಕಲ್ಪ, ಸುಖ ಪ್ರಭುಜಿ. ನೋಡಿ, ಇವೆಲ್ಲ ಮಾಡಿ ನೋಡಿ ಜ್ಞಾನ, ಕರ್ಮ, ನೋಡಿ ಮಾಡುವಂತ ಕರ್ತ ಮಾಡುವಂತ ಕ್ರಿಯೆಗಳು, ನೋಡಿ ಅದರಲ್ಲಿ ನಾವು ಮಾಡ್ಬೇಕಾಗಿರುವಂತ ನೋಡಿ ಸಂಕಲ್ಪ, ನೋಡಿ ಅದರಲ್ಲಿ ಇರುವಂತ ಜ್ಞಾನ, ಇವೆಲ್ಲ ಇಟ್ಕೊಂಡು ನನ್ ಕೊನೆಯದು ಏನ್ ಬೇಕು ನನಗೆ ಅಂದ್ರೆ ನನಗೆ ಸುಖ ಬೇಕು ಅಷ್ಟೇ. ಒಬ್ಬೊಬ್ಬ ಜೀವಿನ ಪ್ರಭು ಹರೇ ಕೃಷ್ಣ ಪ್ರಭು ಗುಣತ್ರಯಗಳಂದ್ರೆ ಇವಾಗ 5 ಅಂಶಗಳು ಜ್ಞಾಪಕ. ಏನ್ರು ಅರ್ಥ ಆಗ್ಲಿಲ್ಲ ನಿಮಗೆ? ಅದೇ ಗುಣತ್ರಯಗಳು, ಈಗ ಜ್ಞಾನ, ಕರ್ಮ, ಕರ್ತ, ಬುದ್ಧಿ, ಸಂಕಲ್ಪ. ಅಂದ್ರೆ ಗುಣತ್ರಯಗಳು ಅಂದ್ರೆ ಈ 5 ಅಂಶಗಳು ಜ್ಞಾಪಕ. ಇಲ್ಲ, ತ್ರಯಗಳು ಅಂದ್ರೆ 3: ಸತ್ವಗುಣ, ರಜೋಗುಣ, ತಮೋಗುಣ. ಸತ್ವಗುಣ, ರಜೋಗುಣ, ತಮೋಗುಣದ ಆಧಾರಿತವಾಗಿ ಈ ಎಲ್ಲ ಅಂಶಗಳನ್ನ ಅಧ್ಯಯನ ಮಾಡ್ತಿರೋದು ಈ ಅಧ್ಯಾಯ. 3, 5 ಅಲ್ಲ, 3. ಹಿಂದೆ 5 ಅಂಶಗಳಂತ ನಾವು ಓದಿದ್ವಿ. ಆ 5 ಅಂಶಗಳಲ್ಲಿ ನೋಡಿ ಕೆಲವೊಂದು ಅಂಶಗಳು ನೋಡಿ, ಅದರಲ್ಲಿ 5 ಅಂಶಗಳಲ್ಲಿ ಏನೇನ್ ಬಂತು? ದೇಹ, ಕರ್ತ, ಇಂದ್ರಿಯಗಳು, ಮಾಡೋ ಪ್ರಯತ್ನ. ನೋಡಿ, ವಿವಿಧ ಪ್ರಯತ್ನ ಅಂದ್ರೆ ಅಲ್ಲಿ ಸಂಕಲ್ಪ ಬರುತ್ತಾ ಬರಲ್ವೋ? ಬರುತ್ತೆ ಪ್ರಭು. ನೋಡಿ, ಅಲ್ಲಿ ವಿವಿಧ ಪ್ರಯತ್ನ ಅಂದ್ರೆ ಅಲ್ಲಿ ಜ್ಞಾನ ಬರುತ್ತಾ ಬರಲ್ವೋ? ಬರುತ್ತೆ. ನೋಡಿ, ಹಂಗೆ ಅವುಗಳೊಳಗಡೆ ಸೇರ್ಕೊಂಡಿರ್ತೀವಿ ಅದನ್ನು. ನೋಡಿ, ಹಂಗೆ ನೋಡಿ ಗುಣತ್ರಯಗಳು ಸತ್ವ, ರಜೋ, ತಮೋ, ಇವುಗಳ ಆಧಾರಿತವಾಗಿ ಇವುಗಳನ್ನೆಲ್ಲನೂ ಓದೋದು, ತಿಳ್ಕೊಳ್ಳೋದು. ಒಟ್ಟು ಕೊನೆಯಲ್ಲಿ ನನಗೆ ಏನ್ ಬೇಕು ಅಂದ್ರೆ ಕೊನೆಯಲ್ಲಿ ಏನ್ ಬೇಕು? ಸುಖ ಬೇಕು. ಸುಖವಾಗಿರ್ಬೇಕು. ನೋಡಿ, ಆ ಆಧಾರಿತವಾಗಿ ಇಲ್ಲಿ ನೋಡಿದ್ರೆ ನೋಡಿ, ಇಲ್ಲಿ ಕೃಷ್ಣ ಹೇಳ್ತಿದ್ದಾನೆ, ಬದ್ಧ ಆತ್ಮನು 3 ಬಗೆಯ ಸುಖಗಳಿಂದ ರಮಿಸುತ್ತಾನೆ. ಕೆಲವೊಮ್ಮೆ ಇವುಗಳಿಂದ ಅವನ ಎಲ್ಲ ದುಃಖವೂ ಅಂತ್ಯಗೊಳ್ಳುತ್ತದೆ. ಇದನ್ನು ಕುರಿತು ಹೇಳುತ್ತೇನೆ ಕೇಳು. ಯಾವುದು ಪ್ರಾರಂಭದಲ್ಲಿ ವಿಷದಂತಿದ್ದು ಕಡೆಗೆ ಅಮೃತದಂತೆ ಆಗುತ್ತದೆಯೋ, ಯಾವುದು ಆತ್ಮ ಸಾಕ್ಷಾತ್ಕಾರದ ಹಂತಕ್ಕೆ ಜಾಗೃತಗೊಳಿಸುವುದು, ಅದನ್ನು ಸಾತ್ವಿಕ ಸುಖ ಎಂದು ಕರೆಯುತ್ತಾರೆ. ನೋಡಿ, ಸುಖವನ್ನು ಕೂಡ ಎಲ್ಲರಿಗೂ ಬೇಕು. ಆದ್ರೆ ನಾವೆಲ್ಲ ಎಂತ ಸುಖಕ್ಕೆ ಪ್ರಯತ್ನ ಮಾಡ್ಬೇಕು ಅಂದ್ರೆ ಸಾತ್ವಿಕ ಸುಖಕ್ಕೆ ಪ್ರಯತ್ನ ಮಾಡ್ಬೇಕು. ಆ ಸಾತ್ವಿಕ ಸುಖ ಪ್ರಯತ್ನ ಮಾಡಿದಾಗ ನಮಗೆ ಪ್ರಾರಂಭದಲ್ಲಿ ವಿಷ ಅಂತಾನೆ ಇರುತ್ತೆ. ನೋಡಿ, ನಿಮ್ ಬದುಕಲ್ಲಿ ಏನೇ ತಗೊಳ್ಳಿ, ನೋಡಿ ಕೈ ಕೆಸರಾದ್ರೆ ಬಾಯಿ ಮೊಸರು. ಕಷ್ಟಪಟ್ಟು ನೋಡಿ ದುಡಿದ್ರೆ ನೋಡಿ ಅವರು ಅದರಲ್ಲಿ ಗಳಿಸದನ್ನ ತಿನ್ಬಹುದು. ನೋಡಿ, ಕದ್ದು ಗಳಿಸಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿರುತ್ತೆ, ಆಮೇಲೆ ನೋಡಿ ಜೈಲಿಗೆ ಹೋಗ್ಬೇಕಾಗತ್ತೆ. ನೋಡಿ, ಈ ತರದ ಹಲವಾರು ಉದಾಹರಣೆಗಳು ನಾವು ತಗೊಂಡ್ವಿ. ನೋಡಿ, ಉದಾಹರಣೆಗಳ ನಮ್ಗೆ ನೋಡ್ಕೊಂಡು ಬಂದ್ವಿ.
ನೋಡಿ ಹಂಗಾಗಿ ನೋಡಿ ಇಲ್ಲಿ ರಾಜಸ ಸುಖದ ಬಗ್ಗೆ ಹೇಳ್ತಾರೆ. ಒಂದು ಬಗೆಯ ಸುಖವು ಇಂದ್ರಿಯಗಳು ತಮ್ಮ ವಸ್ತುವಿನೊಡನೆ ಸಂಪರ್ಕ ಪಡೆಯುವುದರಿಂದ ಉಂಟಾಗುತ್ತದೆ. ನೋಡಿ ಇಂದ್ರಿಯಗಳು, ಇಂದ್ರಿಯ ವಿಷಯಗಳು, ಇಂದ್ರಿಯ ವಸ್ತುಗಳು ಅವು ಕಾಂಟ್ಯಾಕ್ಟ್ ಬಂದಾಗ ಅವುಗಳಿಗೆ ಅದರಿಂದ ಒಂದು ಖುಷಿ ಆಗುತ್ತೆ, ಒಂದು ಸುಖ ಸಿಗುತ್ತೆ. ನೋಡಿ ಆ ಸುಖ ಹೆಂಗಿರುತ್ತೆ ಅಂದ್ರೆ ಅದು ಪ್ರಾರಂಭದಲ್ಲಿ ಅಮೃತದಂತಿದ್ದು ಕಡೆಗೆ ವಿಷದಂತೆ. ಇದು ರಾಜಸ ಗುಣದ ಸುಖ. ಹಾಗಾಗಿ ನೋಡಿ ಇಂದ್ರಿಯಗಳ ಸುಖವನ್ನ ಮೀರಬೇಕು ಅಂತ ನೋಡಿ ನಮ್ಮ ಆಚಾರ್ಯರು, ಯೋಗಿಗಳು, ತಪಸ್ವಿಗಳು ಹೇಳ್ಕೊಡ್ತಾರೆ. ಆ ಪ್ರಯತ್ನ ಮಾಡ್ತಾರೆ. ಇಂದ್ರಿಯ ಸುಖಗಳಿಂದ ಸುಖವನ್ನ ಪಡಿದೆ ಇದು, ಅದನ್ನ ಮೀರಿದಂತ ಸುಖ. ನೋಡಿ ಹಿಂಗೆ ಆತ್ಮ ಸಾಕ್ಷಾತ್ಕಾರಕ್ಕೆ ಕುರುಡಾದ, ಮೊದಲಿನಿಂದ ಕಡೆಯವರೆಗೆ ಭ್ರಾಂತಿಯೇ ಆದ ನಿದ್ರೆ, ಸೋಮಾರಿತನ ಮತ್ತು ಮಾಯೆಯಿಂದ ಉದ್ಭವವಾಗುವ ಸುಖವನ್ನ ತಾಮಸಿಕ ಎಂದು ಹೇಳುತ್ತಾರೆ. ನೋಡಿ ಹಿಂಗೆ ಇಲ್ಲಿವರೆಗೂ ಕಲಿತದ್ದು. ಈಗ ಇವತ್ತಿನ ಶ್ಲೋಕ 40 ಇವತ್ತೇನ್ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡ್ತಿದ್ದೆ ಅಂದ್ರೆ, ಈ ಲೋಕದಲ್ಲಾಗಲಿ, ಈ ಲೋಕ ಅಂದ್ರೆ ಯಾವುದು? ಭೌತಿಕ ಲೋಕ ಅಲ್ಲಲ್ಲ. ಈ ಲೋಕದಲ್ಲಿ ಅಂದ್ರೆ ಇಲ್ಲಿ ಅದರ ಅರ್ಥ ಏನು? ಎಲ್ಲನೂ ಭೌತಿಕ ಲೋಕನೇ. ತ್ರಿಗುಣಗಳ ಲೋಕ. ಅಲ್ಲಲ್ಲ, ಈ ಲೋಕ ಭೂಲೋಕ ಅಂತ. ಭೂಲೋಕ ನಾವು ವಾಸವಾಗಿರೋಂಥ ಭೂಮಿ. ಅರ್ಜುನ ಕೃಷ್ಣ ಎಲ್ಲಿ ಮಾತಾಡ್ತಿದ್ದಾರೆ? ಎಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದಾರೆ? ಭೂಮಿ ಮೇಲೆ ಅಲ್ವಾ? ಭೂಮಿ ಮೇಲೆ ನಿಂತ್ಕೊಂಡು ಮಾತಾಡ್ತಿದ್ದಾರೆ. ಅದಕ್ಕೆ ಈ ಲೋಕ ಅಂದ್ರೆ ಭೂಮಿ ಅಂತ. ನೋಡಿ ಕೆಳಗಿನ ಲೋಕದ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡಿಲ್ಲ. ಕೆಳಗಿನ ಲೋಕದಲ್ಲಿ ವಿಷಯ ಗೊತ್ತಿರೋದೆ ಅಲ್ವಾ? ನೋಡಿ ಗುಣಗಳ ಆಧಾರಿತವಾಗಿ ಲೋಕಗಳನ್ನ ವಿಭಾಗ ಮಾಡಿದರು. ನೋಡಿ ಭೂಲೋಕದಲ್ಲಿ ಎಂತ ಗುಣ ಇರುತ್ತೆ? ಮೂರು ಗುಣಗಳು ಇರುತ್ತೆ. ಇಲ್ಲ ತಮೋಗುಣ ಇರುತ್ತೆ ಪ್ರಭುಜಿ. ಇಲ್ಲ. ನೋಡಿ ಭಗವದ್ಗೀತೆ ಓದಿ 18ನೇ ಅಧ್ಯಾಯಕ್ಕೆ ಬಂದು ಹಿಂಗೆಲ್ಲ ಹೇಳ್ಬಾರ್ದು, ಗಂಭೀರವಾದಂತ ವಿದ್ಯಾರ್ಥಿಗಳು. ನೋಡಿ ಊರ್ಧ್ವಂ ಗಚ್ಚಂತಿ ಏನಾಗುತ್ತೆ? ಎಂತ ಗುಣ ಇರುತ್ತೆ? ಊರ್ಧ್ವಂ ಗಚ್ಚಂತಿ. ಯಾರಾದ್ರೂ ಶ್ಲೋಕ ಓದಿ. ಊರ್ಧ್ವ ಲೋಕ ಗಚ್ಚಂತಿ. ಎಂತವರು ಊರ್ಧ್ವ ಲೋಕಗಳಿಗೆ ಹೋಗ್ತಾರೆ? ಮೇಲಿನ ಲೋಕಗಳಿಗೆ ಸತ್ವಗುಣದಲ್ಲಿರುವವರು ಮೇಲಿನ ಲೋಕಕ್ಕೆ ಹೋಗ್ತಾರೆ. ರಜೋಗುಣದಲ್ಲಿರೋರು ಯಾವ ಲೋಕಕ್ಕೆ ಹೋಗ್ತಾರೆ? ಭೂಲೋಕದಲ್ಲೇ ಇರ್ತಾರೆ ಪ್ರಭುಜಿ. ಲೋಕದಲ್ಲೇ ಇರ್ತಾರೆ. ಇದು ಕರೆಕ್ಟ್ ಆದಂತ ಮಾತು, ಸರಿಯಾದ ವಾಕ್ಯ ಇದು. ರಜೋಗುಣದಲ್ಲಿರೋರು ಭೂಲೋಕದಲ್ಲೇ ಇರ್ತಾರೆ. ಓದ್ಲ ಪ್ರಭು ಅನುವಾದ. ಅದೋ ಗಚ್ಚಂತಿ. ಹೇಳಿ ಮತ್ತೆ. ಸತ್ವಗುಣದಲ್ಲಿರುವವರು ಕ್ರಮೇಣ ಊರ್ಧ್ವ ಲೋಕಗಳಿಗೆ ಏರಿ ಹೋಗುತ್ತಾರೆ. ರಜೋಗುಣದಲ್ಲಿ ಏನ್ ಪ್ರಭು? ಶ್ಲೋಕ ಅಧ್ಯಾಯ 14 ಶ್ಲೋಕ 18. ಊರ್ಧ್ವಂ ಗಚ್ಚಂತಿ ಸತ್ವಸ್ಥ ಮಧ್ಯ ತಿಷ್ಠಂತಿ ರಾಜಸಃ ಜಘನ್ಯ ಗುಣವೃತ್ತಿಸ್ಥ ಅದೋ ಗಚ್ಚಂತಿ ತಾಮಸಃ. ಸತ್ವಗುಣದಲ್ಲಿರುವವರು ಕ್ರಮೇಣ ಊರ್ಧ್ವ ಲೋಕಗಳಿಗೆ ಏರಿ ಹೋಗುತ್ತಾರೆ. ರಜೋಗುಣದಲ್ಲಿರುವವರು ಭೂಲೋಕದಲ್ಲಿ ವಾಸ ಮಾಡುತ್ತಾರೆ. ಅಸಹ್ಯಕರವಾದ ತಾಮಸ ಗುಣದಲ್ಲಿರುವವರು ನರಕ ಲೋಕಗಳಿಗೆ ಇಳಿಯುವರು. ಹರೇ ಕೃಷ್ಣ. ತುಂಬಾ ಧನ್ಯವಾದಗಳು. ನೋಡ್ರಿ ಹಿಂಗೆ ಯಾವ್ಯಾವ ಲೋಕದಲ್ಲಿದ್ದವ್ರು ಏನೇನು ಗುಣ ಅನ್ನೋದೆಲ್ಲ ಹೇಳ್ಬಿಟ್ಟಿದ್ದಾರೆ. ಈಗಾಗ್ಲೇ 18ನೇ ಅಧ್ಯಾಯದಲ್ಲಿ ಇದೆಲ್ಲ ಚರ್ಚೆ ಆಗೋಗಿದೆ. ಯಾವ್ಯಾವ ಲೋಕದಲ್ಲಿ ಇರೋರು ಯಾವ್ಯಾವ ಗುಣದಲ್ಲಿ ಇರ್ತಾರೆ ಅಂತ ಆಗಿದೆ. ನೋಡಿ 14ನೇ ಅಧ್ಯಾಯ ಈ ಗುಣಗಳನ್ನ ಭೌತಿಕ ಪ್ರಕೃತಿಯ ತ್ರಿಗುಣಗಳ ಬಗ್ಗೆ ದೊಡ್ಡ ಅಧ್ಯಾಯ. ನೋಡಿ ಈ ತರದೆಲ್ಲಾನು ವಿಭಾಗ ಆಗೋಗ್ಬಿಟ್ಟಿದೆ ಈಗಾಗ್ಲೇ. ನೋಡಿ ಅದನ್ನೇ ಹೇಳ್ತಿದ್ದಾರೆ. ನೋಡಿ ಈ ಲೋಕದಲ್ಲಿ ಅಂದ್ರೆ ಭೂಲೋಕ. ನೋಡಿ ಇಲ್ಲಿ ಕೆಳಗಿನ ಲೋಕದ ಬಗ್ಗೆ ಹೇಳಲೇ ಇಲ್ಲ, ಅದಂತೂ ಗೊತ್ತಿರೋದೆ. ನೋಡಿ ನಾವು ಮೇಲಿನ ಲೋಕದಲ್ಲಿ ಇನ್ನೇನೋ ಚೆನ್ನಾಗಿದೆಯೇನೋ, ದೇವತೆಗಳ ಲೋಕಗಳಲ್ಲಿ ಅಲ್ಲಿಗೆ ಹೋಗಕ್ ಬಯಸ್ತೀವಿ, ನಾವು ಪ್ಲಾನ್ ಮಾಡ್ತೀವಿ, ಅದಕ್ಕೋಸ್ಕರನೇ ಸಾಧನೆ ಮಾಡಕ್ ಹೋಗ್ತೀವಿ. ನೋಡಿ ಬೇರೆ ಬೇರೆ ಮೇಲಿನ ಲೋಕಗಳು, ಸ್ವರ್ಗಕ್ಕೂ ಹೋಗೋದು. ನೋಡಿ ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಹಂತಿ. ನೋಡಿ ಯಾರಾದ್ರೂ ಶ್ಲೋಕ ಓದ್ತೀರಾ?
ಕ್ಷೀಣೆ ಪುಣ್ಯ ಮರ್ತ್ಯ ಲೋಕ ಮಿಹಂತಿ. ನೋಡಿ ಹಂಗೆ ಯಾವ ಲೋಕಕ್ಕಾದ್ರೂ ಹೋಗ್ರಿ, ನೋಡಿ ಇರುವಂತದ್ದು ಈ ಮೂರು ಗುಣಗಳಿಂದನೇ ಪ್ರಭಾವ ಆಗುವಂಥದ್ದು. ನೋಡಿ ಐಹಿಕ ಪ್ರಕೃತಿಯಿಂದ ಹುಟ್ಟಿದ ಈ ಮೂರು ಗುಣಗಳಿಂದ ಬಿಡುಗಡೆ ಹೊಂದಿದ ಜೀವಿ ಯಾರೂ ಇಲ್ಲ. ನೋಡಿ ಅದನ್ನೇ ಹಿಂದಿನ ಶ್ಲೋಕದಲ್ಲಿ ನಾವು ಓದಿದ್ವಿ, ಬದ್ಧ ಆತ್ಮನು ಅಂತ ಓದಿದ್ವಿ ನಾವು ಯಾವುದೋ ಒಂದು ಶ್ಲೋಕದಲ್ಲಿ. ನೋಡಿ ಯಾವ ಶ್ಲೋಕದಲ್ಲಿ ಅಂದ್ರೆ 36ನೇ ಶ್ಲೋಕದಲ್ಲಿ. ಕ್ಷೀಣೆ ಪುಣ್ಯ 7.8 ಪ್ರಭು. ಓದಿ ಮತ್ತೆ 7.8 ಶ್ಲೋಕ ಓದ್ಬಿಟ್ಟು ಓದಿ ಮತ್ತೆ. ಓಕೆ ಪ್ರಭು. ಒಂದ್ ನಿಮಿಷ ಪ್ರಭು, ರಾಂಗ್ ಅದು. ನೀವು ಮಾತಾಡ್ತೀರಿ ಪ್ರಭು. ನೋಡಿ ಹಿಂಗೆ ಈ ಲೋಕದಲ್ಲಾಗಲಿ ಮೇಲಿನ ಲೋಕ ವ್ಯೂಹಗಳ ದೇವತೆಗಳಲ್ಲಾಗಲಿ, ನೋಡಿ ಮೇಲೆ ಒಂದ್ ಲೋಕ ಇಲ್ಲ. ಎಷ್ಟು ಲೋಕ ಇದೆ ಮೇಲೆ? ಮೇಲೆ ಎಷ್ಟು ಲೋಕ ಇದೆ? ಯಾವ್ಯಾವ ಲೋಕಗಳಿದಾವೆ? ಎಷ್ಟು ಲೋಕ ಇದಾವೆ ಯಾರಾದ್ರೂ ಹೇಳಿ? ಅಂದ್ರೆ 7 ಲೋಕಗಳು ಪ್ರಭುಜಿ. 7 ಲೋಕಗಳ ಮೇಲೆ. ಕೆಳಗಡೆ ಎಷ್ಟು ಲೋಕಗಳಿದಾವೆ? ಕೆಳಗಡೆ 7. ಓಕೆ, ಏನಾದ್ರೂ ಒಂದು ಸ್ವಲ್ಪ ತಪ್ಪಾಯ್ತಾ ಅಂಕಿ ಸಂಖ್ಯೆ? ಹಾ ಪ್ರಭುಜಿ, ಒಟ್ಟು 14 ಲೋಕಗಳಿದಾವೆ ಪ್ರಭುಜಿ. ಹಾ, ಭೂಮಿ ಎಲ್ಲಿದೆ? ಭೂಮಿ ಮಧ್ಯದಲ್ಲಿದೆ ಪ್ರಭುಜಿ. ಮಧ್ಯದಲ್ಲಿದೆ ಪ್ರಭುಜಿ. ಭೂಮಿ ಅಂದ್ರೆ ಲೋಕಗಳು ಎಷ್ಟಾಗತ್ತೆ ಅವಾಗ? ಸತ್ಯಲೋಕ, ತಪಲೋಕ, ಜನಲೋಕ, ಮಹರ್ಲೋಕ ಪ್ರಭುಜಿ. ಓಕೆ, ಇನ್ನೊಂದು ಲೋಕ ಬಿಟ್ಬಿಟ್ರಿ? ಸ್ವರ್ಗಲೋಕ ಪ್ರಭುಜಿ. ಎಷ್ಟಾಯ್ತು? ಸತ್ಯಲೋಕ, ತಪಲೋಕ, ಜನಲೋಕ, ಮಹರ್ಲೋಕ, ಸ್ವರ್ಗಲೋಕ ಪ್ರಭುಜಿ. 5 ಆಯ್ತು ಪ್ರಭುಜಿ. ನೋಡಿ ಲೆಕ್ಕ ಇಲ್ಲಿ ಚಿತ್ರದಲ್ಲಿ ನನ್ನ ಮೊಬೈಲ್ ಸ್ಕ್ರೀನ್ ಅಲ್ಲಿ ನೋಡ್ಬಿಟ್ಟು ಹೇಳಿ. ನೀವು ಸರಿಯಾದ ಅಂಕ ಏನ್ ಹೇಳ್ಬೇಕಾಗಿತ್ತು? 4ನೇ ನಂಬರ್ ಇದೆ ಇಲ್ಲಿ. 6 ಲೋಕ ಇದೆ. ಲೋಕವರೆಗೂ ಹೇಳ್ಬೇಕು. 6 ಅಂತ ಹೇಳ್ಬೇಕಾಗಿತ್ತು. ಭೂಮಿನೂ ಸೇರಿಸ್ಕೊಂಡು ಇಲ್ಲಿ 7, ಅದರಿಂದ ಕೆಳಗಡೆ 7 7 14. ನೋಡಿ ಭೂಮಿಯಿಂದ ಮೇಲೆ ಲೋಕಗಳು 6, ಭೂಮಿಯಿಂದ ಕೆಳಗಡೆಗೆ 7. ಸರಿಯಾದ ಅಂಕಿ ಸಂಖ್ಯೆ. ನೋಡಿ ಇಲ್ಲಿ ನೀವು ಮೊಬೈಲ್ ಸ್ಕ್ರೀನ್ ಇರೋಂಗೆ ನೋಡಿ ಹೋಗ್ರಿ, ಇಲ್ಲಿ ಕೆಳಗಿನ ಲೋಕ ಬಗ್ಗೆನೆ ಹೇಳಲೇ ಇಲ್ಲ. ನೋಡಿ ಇದು ಅತಳ ವಿತಳ, ನೋಡಿ ಸುತಳ, ತಳಾತಳ, ಮಹಾತಳ, ರಸಾತಳ, ಪಾತಾಳ. ನೋಡಿ ಇದೆಲ್ಲ ನೋಡಿ ದೈತ್ಯರು, ಅಸುರರು ಇರುವಂತ ಲೋಕಗಳು. ನೋಡಿ ಅಬೋರ್ಡ್ ಆಫ್ ಡೆಮನ್, ಮ್ಯೂಟ್ ಮಾಡ್ಕೊಳ್ಳಿ. ಅಬೋರ್ಡ್ ಆಫ್ ಡೆಮನ್ಸ್ ಮ್ಯೂಟ್ ಮಾಡ್ಕೊಳ್ಳಿ. ಜಮನ ಮತ್ತು ನಾನ್ ಮಾತಾಡ್ತೀನಿ. ನೋಡಿ ಇಲ್ಲಿ ಕಾಣ್ತೀರಿ. ನೋಡಿ ಯಾರ್ಯಾರ ಲೋಕ ಎಲ್ಲೆಲ್ಲಿದೆ ಅಂತ ಇಲ್ಲಿ ಕಾಣ್ತಾ ಇದ್ದೀರಿ. ನೋಡಿ ಭೂಮಿಯಿಂದ ಕೆಳಗಡೆ ನೋಡಿ ಮಯದಾನವನ ಲೋಕ ಇದೆ. ಸನ್ ಆಫ್ ಮಯದಾನವ, ಬಲ ಅನ್ನೋ ಒಂದು ಲೋಕ ಇದೆ. ನೋಡಿ ಇವೆಲ್ಲವೂ ತಾಮಸ ಗುಣದ್ದು, ಸೂರ್ಯನ ಬೆಳಕೆ ಹೋಗಲ್ಲ ಅಲ್ಲಿ. ನೋಡಿ ಅಥಳದಲ್ಲಿ ಯಾರಿರ್ತಾರೆ ಅಂದ್ರೆ ಮಾಯದಾನವನ ಮಗ ಬಲ ಅನ್ನೋನು ಒಬ್ಬ ಇರ್ತಾನೆ. ಅದು ಕೆಳಗಡೆ ಯಾರಿರ್ತಾರೆ ಅಂದ್ರೆ ಶಿವ ಪಾರ್ವತಿ ಇರ್ತಾರಂತೆ. ನೋಡಿ ಶಿವ ಪಾರ್ವತಿ ಎಲ್ಲೆಲ್ಲಿ ಇರ್ತಾರೆ ನೋಡಿ. ನೋಡಿ ಆಶ್ಚರ್ಯ ಆಗತ್ತೆ. ಅವ್ರ ಕೈಲಾಸದಲ್ಲಿ ಇರ್ಬೇಕಲ್ವಾ, ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಾರೆ, ಅಲ್ಲಿ ಕೂತ್ಕೊಂಡು ಏನ್ ಮಾಡ್ತಾರೆ ಅನ್ನೋದು ಶ್ರೀಮದ್ ಭಾಗವತದ 5ನೇ ಅಧ್ಯಾಯದಲ್ಲಿ ಇದೆ, 5ನೇ ಸ್ಕಂದದಲ್ಲಿ. ನೋಡ ಯಾರಾದ್ರೂ ಹುಡುಕಿ ತಿಳ್ಕೊಬಹುದು, ಬೇಕಾದ್ರೆ ಓದ್ಕೋಬಹುದು. ನೋಡಿ ಅಲ್ಲಿ ನೋಡಿ ಈ ಭೂಲೋಕದ ತಂದೆ ತಾಯಿ ಅವರಿಬ್ರು. ನೋಡಿ ಜೀವಿಗಳನ್ನ ನೋಡಿ ತಂದೆ ತಾಯಿಗಳು ಹೆಂಗೆ ಮಕ್ಕಳನ್ನು ಹುಟ್ಟಿಸ್ತಾರೋ, ಸೃಷ್ಟಿ ಮಾಡ್ತಾರೋ ನೋಡಿ ಆ ತರ ಸೃಷ್ಟಿ ಕಾರ್ಯ ಮಾಡ್ತಿರ್ತಾರೆ ಅವ್ರು. ನೋಡಿ ಆ ಸಂತಾನನೇ ಈ ಜೀವಿಗಳು ಎಲ್ಲನು ಅಂತ ಹೇಳೋದು. ನೋಡಿ ಅದಕ್ಕೆ ಶಿವಪಾರ್ವತಿಯನ್ನ ತಂದೆ ತಾಯಿ ಅಂತ ಹೇಳೋದು. ನೋಡಿ ವಿತಳದಲ್ಲಿ ಶಿವಪಾರ್ವತಿ ಇರ್ತಾರಂತೆ. ಓದ್ಕೊಳ್ಳಿ, ಆಮೇಲೆ ಓದಿ ಶ್ರೀಮದ್ ಭಾಗವತದ
5ನೇ ಸ್ಕಂದದಲ್ಲಿ ವಿಥಳದಲ್ಲಿ ಇದ್ದವ್ರು ಏನ್ ಮಾಡ್ತಿದ್ದಾರೆ ಅನ್ನುವಂಥದ್ದು ನೋಡಿ ತುಂಬಾ ಚೆನ್ನಾಗಿದೆ. ನೋಡಿ ಹಂಗೆ ಇನ್ನು ಕೆಳಗಡೆ ಹೋದ್ರೆ ಸುತಳದಲ್ಲಿ ಬಲಿ ಮಹಾರಾಜ ಇದ್ದಾನೆ ನೋಡಿ. ಆತ ಮುಂದಿನ ನೋಡಿ ಇಂದ್ರ ನೋಡಿ ಮುಂದಿನ ಇಂದ್ರ ಯಾರಾಗ್ತಾನೆ ಅಂದ್ರೆ ನೋಡಿ ಬಲಿ ಮಹಾರಾಜ ನೋಡಿ ಇಲ್ಲಿರೋಂಗೆ ಇದ್ದಾನೆ ನೋಡಿ. ಮುಂದೆ ಈ ಸ್ವರ್ಗಾಧಿಪತಿ ನೋಡಿ ಬಲಿ ಮಹಾರಾಜ ಆಗ್ತಾನೆ ನೋಡಿ. ತಳಾತಳದಲ್ಲಿ ಯಾರಿದ್ದಾರೆ ಅಂದ್ರೆ ಮಾಯಾದಾನವ ಇದ್ದಾನೆ. ಅದಿನ್ನೂ ಮಹಾತಳಕ್ಕೆ ಹೋದಾಗ ನಾಗಗಳಿದ್ದಾರೆ ನೋಡಿ, ಇಲ್ಲಿ ಕಾಣ್ತಿದ್ರಿ ನೋಡಿ. ಅದಕ್ಕಿಂತಲೂ ಇನ್ನು ರಸಾತಳಕ್ಕೆ ಹೋದ್ರೆ ದೈತ್ಯರಿದ್ದಾರೆ, ದಿತಿ ಮಕ್ಕಳು ನೋಡಿ. ಅಲ್ಲೇನೆ ಭೂಮಿಯನ್ನ ತಗೊಂಡೋಗಿ ಹಿರಣ್ಯಾಕ್ಷ ತಗೊಂಡೋಗಿ ಇಟ್ಬಿಟ್ಟಿರ್ತಾನೆ ರಸಾತಳದಲ್ಲಿ. ಇನ್ನು ಪಾತಾಳ ಅಂತ ಹೇಳಿ ನೋಡಿ, ಅಲ್ಲಿ ವಾಸುಕಿ ನೋಡಿ ನಾಗ ಆಳ್ತಿದ್ದಾನೆ ನೋಡಿ. ಇವುಗಳೆಲ್ಲನೂ ಏನು ಹೋಪೆ ಇಲ್ಲ, ಇವೆಲ್ಲವೂ ತಾಮಸ ಗುಣದವೇ ನೋಡಿ. ತಾಮಸ ಅಂದ್ರೆ ಅರ್ಥ ಆಯ್ತು ನೋಡಿ. ಇಲ್ಲಿ ಭೂಮಿ ಬರುತ್ತೆ, ಭೂಮಿಗಿಂತಲೂ ಮೇಲಿನ ಲೋಕಗಳು ನೋಡಿ. ಸ್ವರ್ಗ ಅಂತ ಬಯಸ್ತೀವಿ ನೋಡಿ, ಅಲ್ಲೂ ಕೂಡ ಬದ್ಧ ಸ್ಥಿತಿನೇ ನೋಡಿ. ಈ ದೈತ್ಯರು ಇಲ್ಲಿ ಕೆಳಗಡೆ ಇವರೆಲ್ಲ ಯಾರ್ಯಾರಿದಾರೋ ನೋಡಿ, ಇಲ್ಲಿ ಇರುವಂತವ್ರು ಎಲ್ಲರೂ ನೋಡಿ ಈ ಭೂಮಿ ಮೇಲೆ ನೋಡಿ, ಭುವರ್ ಲೋಕದ ಮೇಲೆ, ಸ್ವರ್ಗ ಲೋಕದ ಮೇಲೆ ಇವುಗಳೆಲ್ಲ ಆಕ್ರಮಣ ಮಾಡ್ತಾನೆ ಇರ್ತಾರೆ ನೋಡಿ ಅವಾಗ 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 ನೋಡಿ. ಇದನ್ನೇ ನಾವು ಪುರಾಣ ಇತಿಹಾಸಗಳಲ್ಲಿ ಕಾಣ್ತೀವಿ ನೋಡಿ. ಹಂಗೆ ಈ ಲೋಕದಲ್ಲಾಗಲಿ ಅಂದ್ರೆ ಭೂಮಿ ಭೂಲೋಕ ಎಲ್ಲಿ ನಿಂತ್ಕೊಂಡು ಯಾವುದ್ರ ಮೇಲೆ ನಿಂತ್ಕೊಂಡು ಕೃಷ್ಣಾರ್ಜುನರ ಈ ಸಂವಾದ ಆಯ್ತು ಅದು ಈ ಲೋಕ. ಮೇಲಿನ ಲೋಕವ್ಯೂಹಗಳ ದೇವತೆಗಳಾಗಲಿ ಅಂದ್ರೆ ನೋಡಿ ಇವರೆಲ್ಲರೂ ಯಾರಿರ್ತಾರೆ, ಭುವರ್ ಲೋಕದಲ್ಲಿ ಯಾರಿರ್ತಾರೆ, ಗೋಷ್ಠಿ ಸ್ಪಿರಿಟ್ಸ್, ಯಕ್ಷ ರಾಕ್ಷಸ ನೋಡಿ ಇವರೆಲ್ಲ ಇರ್ತಾರೆ ಅಲ್ಲಿ ನೋಡಿ. ಗಂಧರ್ವ ನೋಡಿ ಭುವರ್ ಲೋಕದಲ್ಲಿ ಅದನ್ನೇ ಗೋಷ್ಠಿ ಸ್ಪಿರಿಟ್ಸ್ ಅಂತ ಇಲ್ಲಿ ಹೇಳ್ತಿದ್ದಾರೆ ನೋಡಿ. ರಾಕ್ಷಸರು ಇರ್ತಾರೆ, ರಾಕ್ಷಸರೆಲ್ಲ ಹಾರ್ತಾರೆ, ತೇಲ್ತಾರೆ, ಗೊತ್ತಾ, ತೇಲ್ತಾರೆ ಅವರೆಲ್ಲರೂ ನೋಡಿ. ಯಕ್ಷರು ಅಷ್ಟೇ ನೋಡಿ, ಗಂಧರ್ವರು ಅಷ್ಟೇ ನೋಡಿ, ಇವರೆಲ್ಲ ಮೇಲೆ ತೇಲ್ತಾರೆ ಇವರೆಲ್ಲ ನೋಡಿ. ಭುವರ್ ಲೋಕ, ಸ್ವರ್ಲೋಕ, ನೀವು ದೇವೇಂದ್ರ ನೋಡಿ ಇವರೆಲ್ಲರೂ ಇರುವಂತ ಸ್ವರ್ಗಲೋಕ. ಅದರಿಂದ ಮೇಲಕ್ಕೆ ಹೋದ್ರೆ ಮಹರ್ ಲೋಕದಲ್ಲಿ ಮಹರ್ಷಿ ಭೃಗು ಮುನಿಗಳಿರ್ತಾರೆ ಮತ್ತೆ ಪ್ರಜಾಪತಿಗಳಿರ್ತಾರೆ. ಇನ್ನು ಮೇಲಿನ ಲೋಕಕ್ಕೆ ಹೋದ್ರೆ ನೋಡಿ ಜನಲೋಕದಲ್ಲಿ ಎಲ್ಲ ಪ್ರಜಾಪತಿಗಳಿರ್ತಾರೆ. ಪ್ರಜಾಪತಿಗಳು ಅಂದ್ರೆ ಯಾರ್ಯಾರು ಬರ್ತಾರೆ ಇವೆಲ್ಲ ನೋಡಿ, ದಕ್ಷ ಪ್ರಜಾಪತಿ, ಆಮೇಲೆ ಕಶ್ಯಪ ಪ್ರಜಾಪತಿ ನೋಡಿ. ಯಾರ್ಯಾರನ್ನೆಲ್ಲ ಪ್ರಜಾಪತಿ ಅಂತಾರೆ ಭಾಗವತದಲ್ಲಿ? ಕರ್ದಮ ನೋಡಿ. ಪ್ರಜಾಪತಿ ಅಂದ್ರೆ ಸೃಷ್ಟಿ ಮಾಡೋರು ಅಂತ, ಹುಟ್ಟಿಸೋರು ಅಂತ ನೋಡಿ. ನೋಡಿ ಇವರೆಲ್ಲರೂ ಅಲ್ಲಿರ್ತಾರೆ ನೋಡಿ. ಜನಲೋಕದಲ್ಲಿ ಹಿಂಗಿರುತ್ತೆ. ತಪೋಲೋಕದಲ್ಲಿ 4 ಚತುರ್ಕುಮಾರರು ಇರ್ತಾರೆ ನೋಡಿ. ಹಂಗೆ ಸತ್ಯಲೋಕದಲ್ಲಿ ಹೋದ್ರೆ ಬ್ರಹ್ಮದೇವ ಇರ್ತಾನೆ ನೋಡಿ. ಇದ್ ಮೇಲೆ ಹೋದಷ್ಟು 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 ಸತ್ವ ಜಾಸ್ತಿ ಆಗತ್ತೆ, ಕೆಳಗಡೆ ಬಂದಷ್ಟು 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 ತಮಸ್ಸು ಜಾಸ್ತಿ ಆಗತ್ತೆ. ಭೂಲೋಕದಲ್ಲಿ ನೋಡಿ ರಜಸ್ ಇರುತ್ತೆ ನೋಡಿ. ಹಿಂಗೆ ಐಹಿಕ ಪ್ರಕೃತಿಯಿಂದ ಹುಟ್ಟಿದ ಈ 3 ಗುಣಗಳಿಂದ ಬಿಡುಗಡೆ ಹೊಂದಿದ ಜೀವಿ ಯಾರೂ ಇಲ್ಲ ನೋಡಿ. ಅದನ್ನೇ ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನೋ ಅರ್ಜುನ ಅಂತ ಹೇಳೋದು ನೋಡಿ. ಹಿಂಗೆಲ್ಲ ಮಾತುಗಳೆಲ್ಲ ಬರೋದು. ಪ್ರಭುಜಿ, ಇದು ಇನ್ನೊಂದ್ಸತಿ ಹೇಳಿ ಪ್ರಭುಜಿ. ಈ ಐಹಿಕ ಪ್ರಕೃತಿಯಿಂದ ಹುಟ್ಟಿದ ಈ 3 ಗುಣಗಳಿಂದ ಬಿಡುಗಡೆ ಹೊಂದಿದ ಜೀವಿ ಯಾರು ಇಲ್ಲ ಅಂತಂದ್ರೆ ಹೆಂಗ್ ತಿಳ್ಕೊಬೇಕು ಪ್ರಭುಜಿ? ಅಂದ್ರೆ ಈ ಯಾವ ಲೋಕದಲ್ಲೂ ಇಡೀ ಭೌತಿಕ ಪ್ರಪಂಚದಲ್ಲಿ ಈ ತ್ರಿಗುಣಗಳಿಂದ ನಡೆಯುತ್ತೆ ಅಂತ. ಈ ಮೇಲಿನ ಲೋಕಗಳಿಗೆ ಹೋದಷ್ಟು ಸತ್ವಗುಣ ಜಾಸ್ತಿ ಆಗತ್ತೆ, ಇಲ್ಲಿ ಹೋದ್ರೆ ತಮೋಗುಣ ಬರುತ್ತೆ. ಆದ್ರೆ ಇವೆಲ್ಲರೂ ಬದ್ಧಾತ್ಮರು ಅಂತ, ಯಾರೂ ಈ ಪ್ರಕೃತಿಯ ಗುಣಗಳಿಂದ ಮೀರಕ್ ಆಗಲ್ಲ ಅಂತ. ಅಂದ್ರೆ ಈ ಮೂರು ಮೀರ್ಬೇಕಂದ್ರೆ ಶುದ್ಧ ಸತ್ವಕ್ಕೆ ಹೋದ್ರೆ ಮಾತ್ರ ಈ ಗುಣಗಳನ್ನ ಮೀರಕ್ ಆಗೋದು. ಹೌದು ಮಾತಾಜಿ ನೋಡಿ. ಒಟ್ಟು 14 ಲೋಕದಲ್ಲೂ ಪ್ರಭುಜಿ ನಾವು ಈ 3 ತ್ರಿಗುಣಗಳಿಂದನೇ ಆಧಾರವಾಗಿರ್ತೀವಲ್ವಾ ಪ್ರಭುಜಿ? ಹೌದೌದು ಹೌದು ಹೌದು ನೋಡಿ. ಇದು ನೀಲಿ ಬಣ್ಣ ಇದೇನ್ ನೋಡ್ತೀರಿ, ಇಲ್ಲಿ ಕಾಣ್ತಿದ್ರಿ, ಇದೆಲ್ಲನೂ ಭೌತಿಕ ಪ್ರಪಂಚನೇ ನೋಡಿ. ಆ ಒಂದರಲ್ಲಿ ನೀವು ಕಾಣ್ತಿದ್ರಿ ನೋಡಿ, ಇಡೀ ಗಾಢವಾಗಿ ಕಪ್ಪಾಗಿದೆ ನೋಡಿ. ಅದೊಂದು ಕವರಿಂಗ್ ಎಲ್ಲ ಕಾಣ್ತಾ ಇದೆ, ಕಾಣಿಸ್ತಿದ್ಯಾ ನೋಡಿ? ಈ ಕವರಿಂಗ್ ಎಲ್ಲ ಕಾಣಿಸ್ತಾ ಇದೆ, ಪರದೆಗಳೆಲ್ಲ ಇದಾವೆ, ಪದರಗಳೆಲ್ಲ ಇದಾವೆ ನೋಡಿ. ಪದರಗಳನ್ನು ಕೂಡ ನೋಡ್ರಿ ಹಿಂಗೆ ಕಾಣ್ತೀರಿ, ಪದರ ಪದರ ನೋಡಿ. 7 ಪದರಗಳಿದಾವೆ ನೋಡಿ, ನೀವು ಇಲ್ಲಿ ಕಾಣ್ತಿದ್ದೀರಿ
ನೋಡಿ ಹಿಂಗೆ 7 ಪದರದಲ್ಲಿ ಸಿಕ್ಕಾಕೊಂಡಿರುವಂತ ನಾವು ನೋಡಿ ಅದನ್ನೇ ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಅಂತ ಹೇಳೋದು. ನೋಡಿ ಇಲ್ಲಿರುವಂತದ್ದು ತಿಮಿರಾಂಧಸ್ಯದಲ್ಲಿ ಕತ್ತಲೆ ಇರೋ ಲೋಕದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ ನಾವು. ನೋಡಿ ಬ್ರಹ್ಮ ಪ್ರಕಾಶ ಅನುಭವ ಆಗುದಿಲ್ಲ. ನೋಡಿ ನಾವು ಈ ಬ್ರಹ್ಮಾಂಡದಿಂದ ಆಚೆ ಬಂದು ನೋಡಿ ಭೌತಿಕ ಪ್ರಪಂಚ ವಿರಜನದಿ ದಾಟಿ ನೋಡಿ ಇಲ್ಲಿ ಬಂದಾಗ ಬ್ರಹ್ಮ ಪ್ರಕಾಶ ಅನುಭವ ಆಗತ್ತೆ. ನೋಡಿ ಅಲ್ಲಿವರೆಗೂ ನೋಡಿ ಇಲ್ಲಿ ಇದೇ ತರದೇ ಭೌತಿಕವಾದದ್ದೇ. ನೋಡಿ ಅದನ್ನೇ ನಾವಿಲ್ಲಿ ಕಾಣ್ತಿದ್ದೀರಿ. ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನೋ ಅರ್ಜುನ. ನೋಡಿ ಮೇಲೆ ಹೋದವ್ರು ಕೆಳಗ್ ಬರ್ತಾರೆ, ಕೆಳಗ್ ಬಂದವ್ರು ಮೇಲಕ್ಕೆ ಹೋಗ್ತಾರೆ. ನೋಡಿ ಹಿಂಗ ಓದ್ಲ ಪ್ರಭುಜಿ ಅದು ಅನುವಾದ ಓದ್ಲ ಪ್ರಭುಜಿ. ಐಹಿಕ ಜಗತ್ತಿನ ಅತ್ಯುನ್ನತ ಲೋಕದಿಂದ ಅತಿ ಕೆಳಗಿನ ಲೋಕದವರೆಗೆ ಎಲ್ಲಾ ಲೋಕಗಳು ದುಃಖದ ಆವಾಸಗಳೇ. ಇವುಗಳಲ್ಲಿ ಜನನ ಮರಣಗಳು ಮತ್ತೆ ಮತ್ತೆ ಆಗುತ್ತವೆ. ಆದರೆ ಕುಂತಿಯ ಪುತ್ರನಾದ ಅರ್ಜುನನೇ, ನನ್ನ ನಿವಾಸವನ್ನು ಸೇರಿದವನಿಗೆ ಪುನರ್ಜನ್ಮವಿಲ್ಲ. ಹರೇ ಕೃಷ್ಣ ಪ್ರಭುಜಿ. ತುಂಬಾ ಧನ್ಯವಾದ ಮಾತಾಜಿ. ನೋಡಿ ಹಂಗೆ ಈ ಶ್ಲೋಕದಲ್ಲಿ ನಮ್ಗೆ ಕೃಷ್ಣ ಏನ್ ಹೇಳ್ಕೊಡಕ್ ಹೋಗ್ತಿದ್ದಾನೆ ಅಂದ್ರೆ, ಇಲ್ಲೇ ಸರ್ಕಸ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ನಾನು ಸತ್ವಗುಣ ಪಡ್ಕೊಂಡು ಇಲ್ಲೇ ಸುಖ ಪಡ್ಕೊಂಡು ಸತ್ವದಲ್ಲಿ ಸುಖ ಪಡ್ಕೊಂಡಿರ್ತೀನಿ ಅಂತ ಹೇಳಿ ಇರ್ಬೇಡಿ. ನೋಡಿ ಹೆಂಗಿದ್ರು ಭೂಲೋಕದಲ್ಲಿ ಇದೀವಿ ನಾವು, ರಜೋಗುಣದಲ್ಲಿಂದ ಭೂಲೋಕದಲ್ಲಿ ಇದೀವಿ. ಕೆಳಗಡೆ ಅಂತ ಹೋಗೋಂತ ಪ್ರಪೋಸಲ್ ಇಲ್ಲ, ಹೋಗೋದು ಮೇಲ್ಗಡೆ. ಇಲ್ಲೇ ಎಂಜಾಯ್ಮೆಂಟ್ ಸಿಗುತ್ತೆ ಅಂತ ಹೇಳಿ ಇಲ್ಲೇ ಇರ್ಬೇಡಿ. ಇದರಿಂದ ಆಚೆ ಬನ್ನಿ, ಆಚೆ ಬನ್ನಿ, ಆಚೆ ಬನ್ನಿ, ಆಚೆ ಬನ್ನಿ, ಬಂದು ಇಲ್ಲಿಗೆ ಬನ್ನಿ ಅಂದ್ರೆ ನೋಡಿ ಇದು ಭಗವದ್ಧಾಮ. ನೋಡಿ ಇಲ್ಲಿಗೆ ಬನ್ನಿ, ವೈಕುಂಠ ಲೋಕಕ್ಕೆ ಬನ್ನಿ ಅಂತ ಅಡ್ವರ್ಟೈಸ್ಮೆಂಟ್ ಕೃಷ್ಣ. ನೋಡಿ ಹಂಗೇನೆ ಮುಂದಕ್ಕೆ ಹೋದ್ರೆ ನೋಡಿ ಗೋಲೋಕ ವೃಂದಾವನ. ನೋಡಿ ಇಲ್ಲಿಗೆ ಬನ್ನಿ ಅಂತ ಆಹ್ವಾನ. ನೋಡಿ ಇಲ್ಲೇ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಸ್ವರ್ಗ ಲೋಕ, ಆ ಬ್ರಹ್ಮ ಭುವನ ಲೋಕ, ಪುನರಾವರ್ತಿನೋ ಅರ್ಜುನ. ನೋಡಿ ಸ್ವರ್ಗಕ್ಕೆ ಹೋಗೋದಂತೆ, ಅಲ್ಲಿಂದ ಇಲ್ಲಿ ಹೋಗೋದಂತೆ, ಅಲ್ಲೋಗೋ ಜಂಪ್ ಹೈ ಜಂಪ್. ನೋಡಿ ಕೊಂಬೆಯಿಂದ ಕೊಂಬೆಗೆ ಹೈ ಜಂಪ್ ಮಾಡೋ ಮಂಗಣ್ಣ ಹತ್ರ ಆಗ್ಬೇಡಿ ಅಂತ ನಾವೇನ್ ಮಾಡ್ತಿದ್ವಿ. ನೋಡಿ ಕೊಂಬೆಯಿಂದ ಕೊಂಬೆಗೆ ನೋಡಿ ಹೈ ಜಂಪ್ ಮಾಡ್ಕೊಂಡಿದೀವಿ. ಹಿಂಗೆ ಹೈ ಜಂಪ್ ಮಾಡ್ತೀರಿ ನೋಡಿ. ಆಮೇಲೆ ಮತ್ತೆ ನೋಡಿ ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಹಂತಿ. ನೋಡಿ ಪುಣ್ಯ ಎಲ್ಲ ಕ್ಷೀಣಿಸಿದಾಗ ಎಲ್ಲ ಹೋಗ್ತೀವಿ ಮರ್ತ್ಯಲೋಕಕ್ಕೆ ಮತ್ತೆ ಬರ್ತೀವಿ. ಭೂಲೋಕ ಅಂತ ಮರ್ತ್ಯಲೋಕ ಅಂದ್ರೆ. ಮತ್ತೆ ಇಲ್ಲಿಂದ ಈ ಕಡೆ ಅಂತೂ ಹೋಗ್ಬಿಟ್ರೆ ಮೇಲಕ್ಕೆ ಬರೋದೇ ಇಲ್ಲ. ನೋಡಿ ಈ ಬ್ರಹ್ಮಾಂಡ ಹಾಳಾಗೋವರೆಗೂ, ಪ್ರಳಯ ಆಗೋವರೆಗೂ ನೋಡಿ ಈ ಕೆಳಗಿನ ಲೋಕಗಳಿಗೆ ಏನಾದ್ರು ಯಾರಾದ್ರೂ ಹೋಗ್ಬಿಟ್ರೋ ಮೇಲಕ್ಕೆ ಬರಲ್ಲ. ಅರ್ಥ ಆಗ್ತಿದೆ ಹೇಳೋದು? ಈ ಭೂಲೋಕದಿಂದ ಕೆಳಗಿನ ಲೋಕಗಳಿಗೆ ಏನಾದ್ರೂ ಅತ್ತಿ ತಪ್ಪಿ ಹೋದ್ರೋ ಅವ್ರು ಮೇಲಕ್ಕೆ ಬರೋದಿಲ್ಲ. ಮತ್ತೆ ಅಲ್ಲಿ ಏನೇನಾಗತ್ತೆ, ಹೆಂಗಿರ್ತಾರೆ ಅಂತ 5ನೇ ಸ್ಕಂದದಲ್ಲಿ ಇದೆ. ನೋಡಿ ಅದನ್ನ ಓದ್ಕೊಂಡ್ರೆ ಗೊತ್ತಾಗತ್ತೆ. ನೋಡಿ ಹೋಗೋದು ನೋಡಿ ಮೇಲಕ್ಕೆ ಹೋಗೋದು, ಕೆಳಗಡೆ ಬರೋದು, ಮತ್ತೆ ಮೇಲಕ್ಕೆ ಹೋಗೋದು, ಮತ್ತೆ ಕೆಳಗಡೆ ಬರೋದು. ನೋಡಿ ಮತ್ತೆ ಮೇಲಕ್ಕೆ ಹೋಗೋದು, ಮತ್ತೆ ಕೆಳಗಡೆ ಬರೋದು. ನೋಡ್ರಿ ಹಿಂಗೆ ಮಾಡ್ಕೊಂಡು ನೋಡಿ ಇಲ್ಲಿ ಇರ್ತೀವಿ. ನೋಡಿ ಅದನ್ನೇ ಐಹಿಕ ಪ್ರಕೃತಿಯಿಂದ ಹುಟ್ಟಿದ ಈ 3 ಗಣಗಳಿಂದ ಬಿಡುಗಡೆ ಹೊಂದಿದ ಜೀವಿ ಯಾರೂ ಇಲ್ಲ ಅಂತ ಹೇಳೋದು. ಏನಾದ್ರೂ ಈ ಚಕ್ರದಿಂದ ತಪ್ಸ್ಕೊಂಡ್ಬರ್ಬೇಕಂದ್ರೆ ಆಚೆ ಹೋಗ್ಬೇಕು, ಹಿಂಗ ಆಚೆ ಹೋಗ್ಬೇಕು. ಪ್ರಭುಜಿ 7ನೇ ಅಧ್ಯಾಯದಲ್ಲಿ ಇನ್ನೊಂದು ಶ್ಲೋಕ ಐತೆ, ಹೇಳ ಪ್ರಭುಜಿ, ಅದ ಅರ್ಥ ಆಗುತ್ತೆ ಅನ್ನೋದಕ್ಕೆ. ಹೇಳಿ. ಸಾತ್ವಿಕ, ರಾಜಸ ಮತ್ತು ತಾಮಸವೆನ್ನುವ 3 ಗುಣಗಳಿಂದ ಮೋಹಿತವಾಗಿ ಈ ಸಮಸ್ತ ಜಗತ್ತು ನನ್ನನ್ನು ಅರಿಯದೇ ಇದೆ. ನಾನು ಈ ಗುಣಗಳನ್ನು ಮೀರಿದವನು ಮತ್ತು ಅವ್ಯಯನು ಅಂತ ಇದೆ ಪ್ರಭುಜಿ. ನೋಡಿ ಕೃಷ್ಣ ಮಾತ್ರ ನೋಡಿ ಇವು ಗುಣಗಳನ್ನ ಮೀರಿದವನು. ಇನ್ನು ಬಾಕಿ ಎಲ್ಲ ದೇವತೆಗಳೆಲ್ಲ ಯಾರ್ಯಾರಿದ್ದಾರೆ ನೋಡಿ, ಅವ್ರು ಯಾರನ್ನೂ ಅಚ್ಯುತ ಅಂತ ಹೇಳ. ನೋಡಿ ಅವ್ರು ಯಾರು ಮೀರಿದವರಲ್ಲ. ನೋಡಿ ನಿಮ್ಗೆ ಹಿಂದಿಂದ ಬೇರೆ ಬೇರೆ ಲೀಲೆಗಳೆಲ್ಲ ಗೊತ್ತು. ಬ್ರಹ್ಮ ನೋಡಿ ಹೇಗೆ ಮಾಯೆಗೆ ಒಳಗಾಗ್ತಾನೆ. ಕೃಷ್ಣನ ವಿಷ್ಣು ಮಾಯೆ ನೋಡಿ ಲಲಿತಾದೇವಿಯ ಒಂದು ಹೆಸರು ವಿಷ್ಣು ಮಾಯೆ ಅಂತ. ನೋಡ ಅದು ಇವ್ರು ಯಾರನ್ನೂ ಬಿಡೋದಿಲ್ಲ. ನೋಡಿ ಭಗವಾನ್ ಶಂಕರ ಶಂಭುವನ್ನು ಬಿಡೋದಿಲ್ಲ, ನೋಡಿ ಬ್ರಹ್ಮನನ್ನು ಬಿಡೋದಿಲ್ಲ, ನೋಡಿ ಇಂದ್ರಚಂದ್ರನನ್ನು ಬಿಡೋದಿಲ್ಲ, ನೋಡಿ ಯಾರನ್ನೂ ಬಿಡೋದಿಲ್ಲ. ನೋಡಿ ವಿಷ್ಣು ಮಾಯೆ ಹಂಗಿರುತ್ತೆ. ಬಟ್ ಯಾರು ಅಂತಂದ್ರೆ ಈತ ಒಬ್ನೇ. ನೀವು ಯಾರಾದ್ರೂ ಲಕ್ಷ್ಮೀ ಶೋಭಾನ ಪದ ಓದಿದ್ರೆ ಈ ಅಂಶ ಬಹಳ ಚೆನ್ನಾಗಿ ಸ್ವಾಮಿಗಳು ವಾದಿರಾಜ ತೀರ್ಥರು ಹೇಳ್ತಾರೆ.
ನೋಡಿ ಲಕ್ಷ್ಮೀ ಸೋಪಾನಿ ಪದ್ಯದಲ್ಲಿ ಇವೆಲ್ಲ ಅಂಶ ಬರ್ತವೆ. ಹಂಗೆ ನೋಡಿ ಈಗ ಮಾತಾಜಿಯವರು ಓದಿದ್ರಲ್ವಾ ಶ್ಲೋಕ, ಕೃಷ್ಣ ಒಬ್ನೇ ಅತೀತ. ನೋಡಿ ಇದರಲ್ಲಿ ಅಯ್ಯೋ ಅವ್ರ ದೇವರು ಅದಕ್ಕೋಸ್ಕರ ಹಿಂಗೆ ಹೇಳ್ತಿದ್ದಾರೆ ಹಂಗೆಲ್ಲ ಏನೂ ಇಲ್ಲ, ಇದು ವಾಸ್ತವ ಸತ್ಯ. ನೋಡಿ ಹಂಗೆ ಐಹಿಕ ಪ್ರಕೃತಿಯಿಂದ ಹುಟ್ಟಿದ ಈ 3 ಗುಣಗಳಿಂದ ಬಿಡುಗಡೆ ಹೊಂದಿದ ಜೀವಿ ಯಾರೂ ಇಲ್ಲ. ನೋಡಿ ಹಂಗೆ ಇವತ್ತಿನ ಶ್ಲೋಕ 40 ಈ ಅಂಶವನ್ನ ನಾವು ಕಲ್ತ್ಕೋತೀವಿ, ತಿಳ್ಕೊತೀವಿ. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ನಾಳೆ 41, 42, 43, 44 ಓದ್ಬೋದು ಮಾತಾಜಿ. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಅದೇ ಪ್ರಭುಜಿ, ಅಣ್ಣ ತಮ್ಮರು 3 ತಲೆ ಅನ್ಸ್ಕೊತೀವಲ್ಲ ಪ್ರಭುಜಿ, ತೀರ್ಚಿಲ್ಲ ಪ್ರಭುಜಿ. ನಿನ್ನೆ ಅದೇ ಕ್ಲಾಸಿಗೆ ಬರ್ಲಿಲ್ಲ ಪ್ರಭುಜಿ. ಈಗ 2 ಗಂಟೆಗೆ ಹಂಗ ಇದಾಗ್ತದೆ ಪ್ರಭುಜಿ. ಆಮೇಲೆ ತಲೆ ಸ್ನಾನ ಮಾಡಿ ಜಪ ಮಾಡ್ಬೋದು. ದಿನ 16 ರೌಂಡ್ ಮಾಡ್ತಿದ್ದೆ ಪ್ರಭುಜಿ. ಮಾಡಿ 16 ಮಾಲೆ ಜಪ ಮಾಡೋದಕ್ಕೆ ಯಾವುದೇ ಅಡ್ಡಿ ಏನು ಇಲ್ಲ. ಜಪ ಮಾಡೋದಕ್ಕೆ ಯಾವುದು ಬ್ರಹ್ಮ ಮುಹೂರ್ತದಲ್ಲಿ ಹೋಗ್ಬಾರ್ದಂತ. ಏನ್ ಮತ್ತಜಿ ನೀವು ಹೇಳೋದು ಅರ್ಥ ಆಗ್ತಿಲ್ಲ ಮತ್ತಜಿ, ಇನ್ನೊಂದ್ಸಲ ಹೇಳಿ. ಬ್ರಹ್ಮ ಮುಹೂರ್ತದಲ್ಲಿ ಇವತ್ತು ಇದು ಆಗ್ತದೆ ಪ್ರಭುಜಿ. ಅದು ಅಣ್ಣ ತಮ್ಮರೇ ಆ ಬ್ರಹ್ಮ ಮುಹೂರ್ತದಲ್ಲಿ ಬೆಳಗ್ಗೆ ಅಟೆಂಡ್ ಆಗಕ್ಕೆ ಬರ್ತದೆ ಇಲ್ಲ ಅಂತ ಕೇಳಿ. ಅಟೆಂಡ್ ಆಗಿ ಮಾತಾಜಿ. ನಾಳೆ ಬ್ರಹ್ಮ ಮುಹೂರ್ತದಲ್ಲಿ ಅಟೆಂಡ್ ಆಗ್ರಿ. ನೀವ್ ಏನ್ ಹೇಳ್ತಿದೀರಿ ಅಂತ ನನಗೆ ಸರಿಯಾಗಿ ಅರ್ಥ ಆಗ್ತಿಲ್ಲ. ಮೊಬೈಲ್ ಸ್ವಲ್ಪ ಹತ್ರ ಇಟ್ಕೊಂಡು ಮಾತಾಡಿ. ಅದೇ ಪ್ರಭುಜಿ, 3 ತಲೆ ಅಣ್ಣ ತಮ್ಮರು ಅಂತ ಹೇಳ್ತೀವಲ್ಲ ಪ್ರಭುಜಿ, ಅವರು ನಿನ್ನೆ ಡೆತ್ ಆಗಿದ್ದಾರೆ. ಇವತ್ತು ಮಧ್ಯಾಹ್ನಕ ಇದು ಆಗ್ತಾರೆ ಪ್ರಭುಜಿ. ನೋಡಿ ಸೂತ್ಕ ಇದೆ, ನೀವು ಜಪ ಮಾಡ್ಬೋದಾ ಬ್ರಹ್ಮ ಮುಹೂರ್ತದಲ್ಲಿ ಜಾಯಿನ್ ಆಗ್ಬೋದಾ ಅಂತ ಕೇಳ್ತಿದ್ದೀರಾ ನೀವು? ಅದೇ ಪ್ರಭುಜಿ, ನಾಳೆ ಮತ್ತೆ ಬರ್ತದ ಇಲ್ಲ ಅಂತ ಹೇಳಿ. ನೀವು ನೋಡಿ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋದಕ್ಕೆ ಯಾವುದೇ ಸೂತಕ ಅಶೌಚ ಅಂತ ಏನೂ ಇಲ್ಲ. ಯಾವತ್ತು ಇವುಗಳನ್ನು ಬಿಡಬಾರ್ದು. ಹೇಳ್ತಾರೆ ಟಾಯ್ಲೆಟ್ ಒಳಗಡೆ ಕಕ್ಕಸ್ ಮಾಡ್ತಾ ಕೂಡ ಜಪ ಮಾಡ್ಬೇಕಂತೆ. ನಾನು ಹೇಳಿದ ಅರ್ಥ ಆಯ್ತಾ? ನೋಡಿ ಹಿಂಗ್ ಹೊಲಸು ಮಾತಾಡ್ತಾರೆ ಇವ್ರು ಅಂತ ಅನ್ಸುತ್ತೆ. ನೋಡಿ ಅದನ್ನೇ ಚೈತನ್ಯ ಚರಿತಾಮೃತದಲ್ಲಿ ಚೈತನ್ಯ ಮಹಾಪ್ರಭುಗಳು ನೋಡಿ ಹೇಳ್ಕೊಡ್ತಾರೆ. ಒಬ್ಬ ಗೋಪಾಲ ಗುರು ನೋಡಿ, ಗೋಪಾಲ ಅಂತ ಒಬ್ಬ ಹುಡುಗ ಇರ್ತಾನೆ ನೋಡಿ. ಆ ಹುಡುಗ ಈ ಮಾತನ್ನ ಹೇಳ್ತಾನೆ. ಹೇಳಿದ ಮಾತನ್ನ ನೋಡಿ, 2ಕ್ಕೆ 1ಕ್ಕೆ ಹೋಗ್ತಾ ಮಲಮೂತ್ರ ವಿಸರ್ಜನೆ ಮಾಡ್ತಾ ಇರೋ ಸಂದರ್ಭದಲ್ಲೂ ಕೂಡ ಹರೇ ಕೃಷ್ಣ ಮಹಾಮಂತ್ರ ಮಾಡ್ತಾನೇ ಇರ್ಬೇಕು. ಮಲಮೂತ್ರ ವಿಸರ್ಜನೆ ಕೂಡ ಮಾಡ್ತಿರ್ಬೇಕಂತೆ. ಯಾಕೆ ಅಂದ್ರೆ ನೋಡಿ ಅದಕ್ಕೆ ಅದು ಭಗವಂತನ ಹೆಸರಿಗೆ ಮಲಿನ ಆಗೋದಿಲ್ಲ, ಅಶೌಚ ಯಾವ ಒಂದು ಕಾರಣನೂ ಬರೋದಿಲ್ಲ. ಎಲ್ಲ ಸಂದರ್ಭದಲ್ಲೂ ಅದನ್ನ ನಿಯಮಿತ ಸ್ಮರಣೆ ಮಾಡಿ ದಯವಿಟ್ಟು. ಅದೇ ಮತ್ತೆ ಕೃಷ್ಣಗ ಹೂವ ಇಟ್ಟು ಎಲ್ಲ ಇದು ಸಂಜೆ ಹೊತ್ಲೆ ದಾಮೋದರದ ತುಪ್ಪುದುದ್ದಿ ಇದು ಹಚ್ಚಿ ಎಲ್ಲ ಇದು ಮಾಡ್ತೀವಿ ಪ್ರಭುಜಿ. ಮತ್ತೆ ಬರ್ತದ ಇಲ್ಲ ಅಂತ ಮತ್ತೆ ಅದೊಂದು ಅನುಮಾನ. ಮಾಡ್ಬೇಡಿ ಅದನ್ನೆಲ್ಲ ಮಾಡ್ಬೇಡಿ. ಈಗ ಆಯ್ತು ಪ್ರಭುಜಿ, ಅದು ಪಾಯಗಂಗಮ್ಮಗಂತ ಹೇಳಿ ಹೋಗಿ ಬರ್ತಾರಲ್ಲ, ಆಮೇಲೆ ಮಾಡ್ತೀನಿ ಪ್ರಭುಜಿ. ಮತ್ತೆ ಇದು ಜಪ ಅಂತ ಮಾಡ್ತೀನಿ ಪ್ರಭುಜಿ. ಜಪ ಮಾತ್ರ ಮಾಡಿ ಮಾತಾಜಿ. ನೋಡಿ ಎಲ್ಲರಿಗೂ ಇದು ಒಂದು ತಿಳುವಳಿಕೆ. ಮಾತಾಜಿಯವ್ರ ಪ್ರಶ್ನೆ ಕೇಳಿದ್ದು ಒಳ್ಳೆ ಪ್ರಶ್ನೆ ಕೇಳಿದ್ರು ಅನ್ಸೂಯ ಮಾತಾಜಿಯವರು. ನೋಡಿ ಕುಟುಂಬದಲ್ಲಿ ಈ ತರದ್ದು ಸೂತಕ ಒಂದು ಶೋಕ ಸಂದರ್ಭ ಬಂದಾಗ ನೋಡಿ ನಿಮ್ ಮನೆಗಳಲ್ಲಿ ದೀಪ ಹಚ್ಚಿ ನೋಡಿ, ಅದು ಎಲ್ಲ ನಡೆದಾಗ ಏನಾಗತ್ತೆ, ನೋಡಪ್ಪ ನಾವ್ ಹಿಂಗಿದ್ರೆ ಅನ್ನೋ ತರ ನೀವು ಆತರ ಅನುಸರಿಸಲೇ ಬೇಕಾಗತ್ತೆ. ಅದು ಸರಿ. ಆದ್ರೆ ಭಗವಂತನಿಗೆ ಏನಾದ್ರೂ ನೀವು ವಿಗ್ರಹ ಇಟ್ಕೊಂಡಿದ್ರೆ, ಶ್ರೀ ವಿಗ್ರಹ ಇಟ್ಕೊಂಡಿದ್ರೆ, ಭಗವಂತನಿಗೆ ಅರ್ಪಣೆ ಮಾಡ್ಬೇಕಾಗಿರೋ ನೈವೇದ್ಯಗಳು ನಿಲ್ಬಾರ್ದು ಅಂತ ಹೇಳ್ತಾರೆ. ಶ್ರೀ ವಿಗ್ರಹ ಇಟ್ಕೊಂಡಿದ್ರೆ ಅದು ಮಾತ್ರ.
ಅದೇ ಪೂಜೆ ಆತರ ಮಾಡ್ತಿದ್ರು ಇಟ್ಬಿಟ್ಟು ಹೂವುಗಳು ಇಟ್ಟು ಅದು ಏನ್ ಬೇಡ. ಅಲ್ಲ ಅಂಥದ್ದನ್ನ ನೋಡಿ, ನಿಮ್ ಕುಟುಂಬದಲ್ಲಿ ಏನ್ ಮಾಡ್ತಾರೋ ಅದನ್ನ ಮಾಡ್ಬೇಕಾಗತ್ತೆ ಆ ಶೌಚ ಸಂದರ್ಭದಲ್ಲಿ. ನೋಡಿ ಆ ಕುಟುಂಬದವರೆಲ್ಲ ಶೌಚದಲ್ಲಿ ಇರ್ತಾರೆ, ನೋಡಿ ಇದಾಗತ್ತೆ. ನೋಡಿ ಇದು ಒಂದು ಉನ್ನತ ತತ್ವ ಅಂತ ಇರುತ್ತೆ. ನೀವು ದಾಮೋದರನಿಗೆ ದೀಪ ತೋರಿಸ್ತೀನಿ ಅಂತ ನೀವು ಸಂಕಲ್ಪ ಮಾಡಿ ವ್ರತ ಮಾಡ್ಕೊಂಡಿದ್ರೆ ನೀವು ಮಾಡ್ಬೋದು. ಮಾಡಿನ ಪ್ರಭುಜಿ, ನಿನ್ನೆ ಮಾಡಿನ ಪ್ರಭುಜಿ, ಇವತ್ತು ಹಿಂಗಾಗ್ಯದ ಪ್ರಭುಜಿ. ಅದು ದಾಮೋದರ ಇದು ತೋರ್ಸ್ಬೋದಲ್ ಪ್ರಭುಜಿ? ತೋರಿಸಿ ನೋಡಿ, ಇದು ಉನ್ನತ ತತ್ವ, ಉನ್ನತ, ಅದಕ್ಕಿಂತ ಉನ್ನತ. ಅವ್ರಿಗೆ ಹೇಳಿ, ಯಾರೋ ಮನೆಯವರು ಇರ್ತಾರೆ ನೋಡಿ, ಇದೊಂದು ವ್ರತ ಈ ಮುರಿಬಾರದು. ಈಗ ಹೊಸ ಬಟ್ಟೆ ಹಾಕೊಂಡು ಶೋಕದಲ್ಲಿ ಮನೆಯವರೆಲ್ಲ ಇದ್ರೆ, ನಾವು ಶೋಕಿ ಮಾಡ್ಕೊಂಡಿದ್ರೆ ಅದು ಸರಿ ಬರಲ್ಲ ಅಲ್ವಾ? ಆದ್ರೆ ಉನ್ನತ ತತ್ವ ಅಂತ ಒಂದಿರುತ್ತೆ. ಇನ್ನದು ಭಗವಂತನ ಶ್ರೀ ವಿಗ್ರಹಕ್ಕೆ ನೈವೇದ್ಯ ಅರ್ಪಣೆ ಮಾಡೋದು, ನೋಡಿ ಭಗವಂತನ ದಾಮೋದರ ದೀಪ ತೋರಿಸೋದು, ಇಂಥವುಗಳನ್ನ ಈ ಕರ್ಮಕಾಂಡದ ಪ್ರಕಾರ ನಿಲ್ಸಕ್ಕಾಗಲ್ಲ. ಅದನ್ನ ಬೇಕಾದ್ರೆ ಮಾಡಿ, ಅಷ್ಟೇ ಮಾಡಿ. ಇನ್ನ ವೈಭವೋಪೇತವಾಗಿ ನೋಡಿ, ಮನೆಯವರು ಕುಟುಂಬದವರು ದುಃಖ ಶೋಕದಲ್ಲಿದ್ರೆ ನಾನು ಶೋಕಿ ಮಾಡ್ಕೊಂಡಿರ್ತೀನಿ ಅನ್ನೋ ತರ ಹಂಗಾಗ್ಬಾರ್ದಷ್ಟೇನೆ. ಆ ಮನೆಯವ್ರ ಜೊತೆ ನಾವು ಶೋಕದಲ್ಲಿ ಇರೋ ತರಾನೇ ಇರ್ಬೇಕು. ಆದ್ರೆ ಹರಿಕೃಷ್ಣ ಅಂತ ಜಪಿಸ್ಬೋದು. ಭಗವಂತನಿಗೆ ಭೋಗ ನೈವೇದ್ಯ ಮಾಡ್ಬೇಕಾ? ಮಾಡ್ಲೇಬೇಕು. ನೋಡಿ, ಯಾರು ವಿಗ್ರಹ ಇಟ್ಕೊಂಡು ಮಾಡ್ತಿದ್ದೀರೋ ಅವರೆಲ್ಲರೂ ವಿಶೇಷವಾಗಿ ನಿಯಮಿತವಾಗಿ ಮಾಡುವಂಥದ್ದನ್ನು ನಿಲ್ಲಿಸಬಾರ್ದು. ವಿಶೇಷವಾಗಿ ನೋಡಿ, ಭಗವಂತನಿಗೆ ನಾನು ದಾಮೋದರ ಮಾಸದಲ್ಲಿ ದಾಮೋದರನಿಗೆ ತುಪ್ಪ ದೀಪವನ್ನ ನಾನು ಸೇವೆ ಮಾಡ್ತೀನಿ ಅಂದ್ರೆ ಮಾಡ್ಬೇಕಂದ್ರೆ ಮಾಡ್ಬೇಕು. ದೀಪ ಹಚ್ಚಿ ಶೃಂಗಾರ ಮಾಡಿ ನೋಡಿ ಹಿಂಗೆಲ್ಲನೂ ಇರ್ತೀನಿ ಅಂತಂದ್ರೆ ಹೋದ ಅಂದ್ರೆ ಇರ್ಬಾರ್ದು. ದೂರ ಐತೆ ಪ್ರಭುಜಿ, ಮನೆ ಏನ್ ದೂರ ಐತೆ ಪ್ರಭುಜಿ, ಅವ್ರ ಊರಗಾರ ನಾವು ಹೊಲ್ದಾಯ್ತು. ಹಂಗಿದ್ರೆ ಅವ್ರು ಏನಂದ್ರೆ ನಿಮ್ಮನ್ನ ನೋಡಿ, ನೋಡಪ್ಪ ನಮ್ಮ ಮನೆಯವರೇ ಇವರೆಲ್ಲರೂ ನಮ್ಮ ಮನೆಯಲ್ಲಿ ಶೋಕದಲ್ಲಿ ಇದ್ದೀವಿ, ಇವರು ಶೋಕಿ ಮಾಡ್ಕೊಂಡಿದ್ದಾರೆ ಅನ್ನೋ ತರ ಆಗ್ಬಾರ್ದು. ಅಷ್ಟೇನೆ, ಅಷ್ಟೇ. ಅರ್ಥ ಆಯ್ತಾ ಮತ್ತೆ ನಿಮ್ಗೆ? ಆಯ್ತಾಯ್ತು ಪ್ರಭುಜಿ. ಏನಂತಾರ ಪ್ರಭುಜಿ, ಮುಡ್ಸೆಟ್ಟಿರ್ತಲ್ಲ ಮನೆ ತೊಳ್ಕೊಬೇಕು, ದಿವ್ಸ ಆಗತಾನು ಬರಲ್ಲ, ಹಂಗ ಹಿಂಗ ಜಗ್ಗೆ ತಲೆ ತಿಂತಾರ ಪ್ರಭುಜಿ ಇಲ್ಲಿ. ಇಲ್ಲ, 11 ದಿನಗಳು ನೀವು ದೇವಸ್ಥಾನಕ್ಕೆ ಹೋಗ್ಬೇಡಿ. ಮನೆಯನ್ನ ನೋಡಿ ರಂಗೋಲಿ ಎಲ್ಲ ಹಾಕ್ಬೇಡಿ. ಈ ತರದೆಲ್ಲ ಆಚರಣೆ ಮಾಡಿ. ಇವೆಲ್ಲ ಆಚರಣೆ ಮಾಡ್ಬೇಕು. ಈ ತರ ಯಾರು ನಮ್ಮ ಈಗ 4 ತಲಾಂತರದವರೆಗೂ ಈ ತರ ಮಾಡುವಂಥದ್ದಿದೆ. ನೀವು ಮಾಡುವಂತ ಭೋಗ ನೈವೇದ್ಯ ಮತ್ತೆ ದಾಮೋದರ ಇದೆಲ್ಲ ಮಾಡಿ. ಮುಂದೆ ಹಾಕ್ಬೇಡಿ, ತೋರಣ ಕಟ್ಬೇಡಿ, ಹಾಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಡಿ, ಮಾಡ್ಬೇಡಿ ಅಷ್ಟೇ. ಅವ್ರ ಜೊತೆ ನಾವು ಶೋಕದಲ್ಲೇ ಇರ್ಬೇಕಾಗತ್ತೆ. ಹರೇ ಕೃಷ್ಣ. ಸಂಜೆ ಹೊತ್ಲೆ ಇದು ಹಚ್ಬೋದು ಪ್ರಭುಜಿ. ಹಚ್ಚಿ ಮಾತಾಡಿ. ದಾಮೋದರನಿಗೆ ತುಪ್ಪ ದೀಪ ಹಚ್ಚಿ ನೋಡಿ, ಮನೆ ಮುಂದೆ ಎಲ್ಲ ಇಡಬೇಡಿ, ಅದನ್ನ ಎಲ್ಲರಿಗೂ ಕಾಣೋ ತರ ಇಡಬೇಡಿ. ದೀಪ ದಾನ ಮಾಡಿ ಭಕ್ತಿಯಿಂದ ಅರ್ಪಣೆ ಮಾಡಿ. ನಡೆಯುತ್ತೆ. ನೀವು ಕೃಷ್ಣ ಸ್ವೀಕರಿಸ್ತಾನೆ. ಆದ್ರೆ ಏನು ವಿಚಾರ ಅಂದ್ರೆ ಇದು ವಿಚಾರ ಅಷ್ಟೇ. ಹೌದು ಪ್ರಭುಜಿ, ಇದು ನಮ್ಮ ಅದ್ರಾಗ ಅಂದ್ರೆ ಬಹಳಷ್ಟು ಏನೇನೋ ಜಗ್ಗೆ ಮಾಡ್ತಾರ ಪ್ರಭುಜಿ. ಅದಕ್ಕೆ ಹೌದು. ಹರೇ ಕೃಷ್ಣ. ಯಾರಾದ್ರೂ ಏನಾದ್ರು ಕೇಳೋದಿದ್ಯಾ? ಹರೇ ಕೃಷ್ಣ. ಪ್ರಭುಜಿ, ಯಶೋಧ ಮಾತಾಜಿ ಮಗನ್ಗೆ ಹುಷಾರಿಲ್ಲ ಅಂತೆ ಪ್ರಭುಜಿ. ನಮ್ದು ಭಕ್ತಿ ಶಾಸ್ತ್ರಿ ಕ್ಲಾಸ್ ನಡೆಸ್ಕೊಡ್ತಾರೆ ಪ್ರಭುಜಿ. ವಿಜಯೇಂದ್ರ ಪ್ರಭುಜಿ ಅಂತ, ವಿಜಯೇಂದ್ರ ಪ್ರಭುಜಿ ಅವ್ರಿಗೆ ಹುಷಾರಿಲ್ಲಂತೆ, ಹಂಗಾಗಿ ಎಲ್ಲಾರು ಪ್ರೇಯರ್ ಮಾಡಿ. ಯಶೋದಮ್ಮ, ನೀವೇನ್ ಹೇಳ್ತಿದ್ರಿ? ಅರ್ಥ ಆಗ್ಲಿಲ್ಲ. ಮಾತಾಜಿ ಯಶೋಧ ಮಾತಾಜಿ ಅಂದ್ರೆ ಯಾರು? ಅವ್ರ ಮಗ ಅಂದ್ರೆ ಯಾರು ಮಾತಾಜಿ? ವಿಜಯ್ ಪ್ರಭುನಾ? ಹೌದು ಪ್ರಭುಜಿ, ಹೌದು. ವಿಜಯ್ ದಾಸ್. ಓಕೆ, ನಾವು ಪ್ರಾರ್ಥನೆ ಮಾಡ್ತೀವಿ ಮಾತಾಜಿ. ನೀವು ಜಯ ವಿಜಯೇಂದ್ರ ನಂದಂಗಾಯ್ತು. ಏನ್ ಪ್ರಭು ಮಾತಾಜಿ ಅವ್ರ ಹೆಸರೇನು ಮಾತಾಜಿ? ಜಯ ವಿಜಯನ?
ರಜಾ ವಿಜೇಂದ್ರ. ವ್ರಜ ವಿಜಯ ವಿಜಯ್ ಅಚ್ಯುತ ದಾಸ್ ಪ್ರಭುಜಿ. ರುಜಾ ವ್ರಜ ರುಜಾ ವಿಜಯ್. ವಿಜಯ್ ನಾನು ಮಾತಾಡ್ತೀನಿ ಆಮೇಲೆ. ಅಚ್ಯುತ ದಾಸ್. ಓಕೆ ಮೊನ್ನೆ ಬಂದಿದ್ರು ಮಾತಾಜಿ ನಮ್ಮ ದೇವಸ್ಥಾನಕ್ಕೆ ಅವರು. ಹಾ ಪ್ರಭುಜಿ ನಿಮ್ನ ಮಾತಾಡ್ಸಿದ್ರಂತ ಹೇಳಿದ್ರು. ನಮ್ಮ ದೇವಸ್ಥಾನಕ್ಕೆ ಬಂದಿದ್ರು, ಮಹಾರಾಜ್ ಜೊತೆ ಬಂದಿದ್ರು. ಹಾ ಹರೇ ಕೃಷ್ಣ. ನಾವು ಪ್ರಾರ್ಥನೆ ಮಾಡಿ ಈ ವಾರ 2 ಕ್ಲಾಸ್ ಕೊಟ್ಟಿಲ್ಲ ಪ್ರಭುಜಿ, ಅದಕ್ಕೆ ಪ್ರೇಯರ್ ಮಾಡಿ. ಓಕೆ ಈಗ ಅರ್ಥ ಆಯ್ತು. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಏನಾದ್ರು ಹೇಳೋದಿದ್ಯಾ? ಹರೇ ಕೃಷ್ಣ. ಮತ್ತೇನು ಇದ್ದಿದ್ರೆ ಎಲ್ಲ ನೋಡಿ, ಈಗ ಯಶೋಧ ಮಾತಾಜಿಯವರು ಮಗ ಪ್ರಭುಜಿಯವರು, ಮತ್ತೆ ಇದೇ ರೀತಿ ಯಾರ್ಯಾರೆಲ್ಲ ಕುಟುಂಬಗಳಲ್ಲಿ ಏನೇನೆಲ್ಲ ಸಮಸ್ಯೆಗಳಿದೋ ಅವರೆಲ್ಲರ ಪರಿಹಾರಕ್ಕೋಸ್ಕರ ನಾವು 3 ಸತಿ ಹರೇ ಕೃಷ್ಣ ಮಹಾಮಂತ್ರ ಎಲ್ಲರೂ ಭಕ್ತಿಯಿಂದ ಹೇಳೋಣ. ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಹರೇ ರಾಮ ಹರೇ ಹರೇ ರಾಮ ರಾಮ ಹರೇ ರಾಮ ರಾಮ ಹರೇ ರಾಮ ಹರೇ ರಾಮ ಹರೇ ಹರೇ ರಾಮ ರಾಮ ಹರೇ ರಾಮ ಹರೇ 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 ಕೃಷ್ಣ ಹರೇ 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 ಕೃಷ್ಣ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ 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 ರಾಮ ಹರೇ ಹರೇ ರಾಮ ರಾಮ ಹರೇ ಹರೇ ರಾಮ ಕೃಷ್ಣ ರಾಮ ಹರೇ ರಾಮ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ರಾಮ ರಾಮ ಹರೇ ರಾಮ ಹರೇ ರಾಮ 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 ಹರೇ ಹರೇ ರಾಮ 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 ಹರೇ ರಾಮ ಕೃಷ್ಣ ಹರೇ ಹರೇ ರಾಮ ಕೃಷ್ಣ ಪ್ರಭುಜಿ ಹರೇ ರಾಮ ಹರೇ ರಾಮ ಹರೇ ರಾಮ ಕೃಷ್ಣ ರಾಮ ಕೃಷ್ಣ ಹರೇ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ. ಈ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ತಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು. ಈ ದಿನ ತಮ್ಮೆಲ್ಲರಿಗೂ ಕೃಷ್ಣ ಪ್ರಜ್ಞಾ ಪೂರ್ವಕವಾಗಿ ಅತ್ಯಂತ ಶುಭವಾಗಿ ಸುರಕ್ಷಿತವಾಗಿ ತಮಗೆ ತಮ್ಮ ಕುಟುಂಬದವರೆಲ್ಲರಿಗೂ ಇರಲಿ ಅಂತ ಪ್ರಾರ್ಥಿಸ್ತಾ ಹಾರೈಸ್ತೇವೆ. ಹರೇ ಕೃಷ್ಣ. ವಂಚಾಕಲ್ಪತರುಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವವೃಂದ की जय. श्रील प्रभुपाद की जय. गुरु महाराज की हरे कृष्ण महामंत्र की जय. हरे कृष्ण 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 हरे हरे ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ದಂಡದ ಪ್ರಣಾಮಗಳು, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ ಪ್ರಭುಜಿ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮ್. ದಂಡೋತ್ ಹರೇ ಪ್ರಣಾಮ. ಕೃಷ್ಣ ಪ್ರಭುಜಿ, ದಂಡ ಪ್ರಣಾಮಗಳು.